ಎಲ್ಲರಿಗೆ ನಮಸ್ಕಾರ. ನಿನ್ನೆ, ಇಂದು ಮತ್ತು ನಾಡದ್ದು, ನಾಳೆ ದಿವಸ ಇಲ್ಲದೆ ನಾಡದ್ದು ಜನ್ಮಾಷ್ಟಮಿ ದಿವಸವೇ ಕೃಷ್ಣನನ್ನ ಕುರಿತು ಮಾಡುವುದಾಗ್ತಾ ಇದೆ. ಈ 3 ದಿವಸ ಶಿವರಾಮಕೃಷ್ಣರ 3 ಆಯಾಮಗಳು: ವ್ಯಕ್ತಿ, ಕುಟುಂಬ ಮತ್ತು ಸಮಾಜ. ಅವುಗಳ ಹಿನ್ನೆಲೆಯಲ್ಲಿ ಮುಖ್ಯವಾಗಿ ಕಾಳಿದಾಸ, ವಾಲ್ಮೀಕಿ, ವ್ಯಾಸ ಇವರುಗಳ ಕೃತಿಯನ್ನ ಅವರ ಋಷಿ ದರ್ಶನವನ್ನು ಆಧಾರವಾಗಿಟ್ಟುಕೊಂಡು ಮಾಡುವಂಥದ್ದಾಗ್ತಾ ಇದೆ. ನಿನ್ನೆ ದಿವಸ ಶಿವನನ್ನ ಕುರಿತು ಹೇಳುವಾಗ ಸಂಕೇತವನ್ನು ಹೆಚ್ಚಾಗಿ ಬಳಸಿದೆ. ಕಾರಣ ಇಷ್ಟೇ: ವ್ಯಕ್ತಿ ಯಾವತ್ತೂ ಬಹಳ ಬಹಳ ಅಮೂರ್ತ. ಸಮಾಜ ಮೂರ್ತವಾಗಿ ನಮ್ಮ ಕಣ್ಣಿಗೆ ಕಾಣಿಸುತ್ತೆ, ಹೀಗೆ ಹಾಗೆ ಅಂತ ಹೇಳ್ಬೋದು. ಆದರೆ ವ್ಯಕ್ತಿಗಳ ನಾಡಿಯನ್ನು ನಾವು ಗುರುತು ಹಿಡಿಯೋದು ತುಂಬ ಕಷ್ಟ. ಯಾಕೆಂದರೆ ಈ ಕಾಲದಲ್ಲಿ ಎಲ್ಲರೂ ಕೆಟ್ಟವರು ಸ್ವಾಮಿ ಅಂದರೆ ಎಲ್ಲರೂ ನಿರಪವಾದವಾಗಿ ಒಪ್ಕೊಂಡು ಬಿಡ್ತೀವಿ. ಆದರೆ ಇಂಥವ್ರು ಕೆಟ್ಟವರು, ಅಂಥವ್ರು ಒಳ್ಳೆಯವರು ಅಂತ ವ್ಯಕ್ತಿಯಾಗಿ ಬಿಡಿಸಿದ್ರೆ ಇಲ್ಲ, ಅವ್ರು ನೋಡಿ ಇಂಥ ಸಂದರ್ಭದಲ್ಲಿ ಒಳ್ಳೆಯವರು, ಇಂಥ ಸಂದರ್ಭದಲ್ಲಿ ಅಂಥ ಕೆಟ್ಟದ್ದನ್ನು ಮಾಡಿದ್ದಾರೆ ಅಂತ ಹಲವು 10 ಬಗೆಯಾಗಿ ಅಭಿಪ್ರಾಯ ಬರುತ್ತದೆ. ವ್ಯಕ್ತಿಯಲ್ಲಿ ಇದಮಿತ್ತಂ ಅಂತ ನಿರ್ದೇಶನ ಮಾಡಿದಾಗ ಆಕ್ಷೇಪಗಳು, ತಗಾದೆಗಳು, ತಕರಾರುಗಳು ಎಲ್ಲ ಬರುತ್ತವೆ. ಆದರೆ ಸಮಾಜದ ಬಗ್ಗೆ ಇಲ್ಲ. ಕಾರಣ ಸಮಾಜ ಅಂದರೆ ಯಾರೂ ಅಲ್ಲ ಅನ್ನುವಂತೆ. ವ್ಯಕ್ತಿಯಲ್ಲಿ ಯಾನೋ ಒಬ್ಬನಾಗುವುದರಿಂದ ಆತನ ಸ್ಪಷ್ಟೀಕರಿಸಿ ಹೇಳುವುದು ಅಂತಂದರೆ ಲೋಕದ್ವೇಷವನ್ನು ಕಟ್ಟಿಕೊಳ್ಳೋದಾಗುತ್ತೆ. ಬೆರಳೆತ್ತಿ ಒಬ್ಬನ್ನು ತೋರಿಸಿ ಹೇಳುವುದು ತುಂಬ ಕಷ್ಟ ಅಂತ ಯಾರೂ ಆ ಕೆಲಸವನ್ನು ಕೈಗೊಳ್ಳುವುದೇ ಇಲ್ಲ. ಈ ದೃಷ್ಟಿಯಿಂದ ಅಮೂರ್ತತೆ ಹೆಚ್ಚು. ಈ ಅಮೂರ್ತತೆಯ ವಿವರಣೆಯನ್ನೇ ತೆಗೆದುಕೊಂಡು ಶಿವನಲ್ಲಿರುವ ಆ ಸಾಂಕೇತಿಕ ಸ್ವಾರಸ್ಯಗಳನ್ನು ನೋಡಿದ್ದಾಯಿತು. ಮತ್ತೊಂದು, ಶಿವನಿಗೆ ಸಂಬಂಧಪಟ್ಟಂತೆ ಎಷ್ಟೇ ಕಥೆಗಳಿದ್ರೂ ಅವತಾರಗಳಿಲ್ಲ. ವಿಷ್ಣುವಿಗೆ ಅವತಾರಗಳಿವೆ, ಶಿವನಿಗೆ ಅವತಾರವಿಲ್ಲ. ಏನಿದರ ಸ್ವಾರಸ್ಯ ಅಂದರೆ, ಕುಟುಂಬಕ್ಕೆ ಹಲವು ಮುಖಗಳನ್ನು ತಾಳಿ ನೋಡಬೇಕಾಗುತ್ತೆ, ಸಮಾಜಕ್ಕೆ ಮತ್ತೂ ಹಲವು ಮುಖಗಳನ್ನು ತಾಳಬೇಕಾಗುತ್ತೆ. ವ್ಯಕ್ತಿ ತನಗೆ ತಾನೇ ಇನ್ನೇನೂ ಅಲ್ಲ. ಈ ದೃಷ್ಟಿಯಿಂದ ನೋಡಿದಾಗಲೂ ವ್ಯಕ್ತಿಗೆ ಅನೇಕ ರೀತಿಯಾದ ಆಯಾಮಗಳು ಎಷ್ಟಿದ್ರೂ ಅದು ವ್ಯಕ್ತಿಯ ಆಯಾಮಗಳೇ ಹೊರತು ಬೇರೆ ಬೇರೆ ಆಯಾಮಗಳಾಗೋಲ್ಲ. ಅದೇ ಒಂದು ಕುಟುಂಬದಲ್ಲಿ ತಂದೆ ಇರ್ತಾನೆ, ತಾಯಿ ಇರ್ತಾಳೆ, ಅಕ್ಕ ತಂಗಿ ಇರ್ತಾರೆ, ಅಣ್ಣ ತಮ್ಮಂದಿರಿರ್ತಾರೆ, ಹೀಗೆ ಬೇರೆ ಬೇರೆ ಆಯಾಮಗಳಿರ್ತವೆ. ಆದರೆ ವ್ಯಕ್ತಿ ಇದಷ್ಟೇ, ಅದೇನಿದ್ರೂ ಅವನಿಗೆ ಸಂಬಂಧಪಟ್ಟದ್ದು. ಈ ದೃಷ್ಟಿಯಿಂದ ನೋಡಿದರೂ ಶಿವ ನಿರವತಾರಿಯಾಗಿ ಸಂಕೇತ ಮಾತ್ರವಾಗಿ ತೋರುವಂಥದ್ದು. ಮತ್ತು ಆ ಧ್ಯಾನಶೀಲತೆ ಇದೆಯಲ್ಲ, ಅದು ವ್ಯಕ್ತಿಯ ಮೂಲ ಧಾತುವಾಗಿ ಉಳಿಯಬೇಕಾದದ್ದು ಅಂತ ಗಮನಿಸಿದ್ವಿ. ಇನ್ನು ನಾವು ರಾಮನ ಕಡೆಗೆ ಹೋಗೋಣ. ರಾಮ ಕುಟುಂಬವನ್ನು ಪ್ರಧಾನವಾಗಿ ಸಂಕೇತ ಮಾಡ್ತಾನೆ ಅಂತ ಹೇಳಿದೆ. ಇಡೀ ರಾಮ ಕಥೆಯನ್ನೇ ಗಮನಿಸಿ ನೋಡಿದ್ರೂ ನಮಗದು ಸ್ಪಷ್ಟವಾಗುತ್ತೆ. ಅಷ್ಟೇಕೆ ನಮ್ಮ ದೇಶದಲ್ಲಿ ಈಗಲೂ ಕೂಡ ರಾಮಕಥೆ ಜನಪ್ರಿಯವಾದಷ್ಟು ಕೃಷ್ಣ ಕಥೆ ಅಲ್ಲ. ಸುಮ್ಮನೆ ಒಂದು ಲೆಕ್ಕ ಹಾಕಿ ನೋಡಿ, ನಮ್ಮ ಬೆಂಗಳೂರಿನಲ್ಲಿ ರಾಮ ಮಂದಿರಗಳೆಷ್ಟಿವೆ, ಕೃಷ್ಣ ಮಂದಿರಗಳು ಎಷ್ಟಿವೆ ಅಂತ ನೋಡಿ. ಅಷ್ಟೇಕೆ ನಮ್ಮ ದೇಶದಲ್ಲಿಯೇ ಎಷ್ಟು ಜನ ಮಹಾಭಾರತ ಪಾರಾಯಣ ಮಾಡ್ತಾರೆ, ಎಷ್ಟು ಜನ ರಾಮಾಯಣ ಪಾರಾಯಣ ಮಾಡ್ತಾರೆ ಅಂತ ನೋಡಿ. ಭಾಗವತ ಪಾರಾಯಣ ಮಾಡೋರಿದ್ದಾರೆ. ಭಾಗವತದ ಕೃಷ್ಣ ಸಮಾಜದ ಕೃಷ್ಣ ಅಲ್ಲ. ಭಾಗವತದ ಕೃಷ್ಣ ಬೇರೆಯೇ. ಮಹಾಭಾರತದ ಕೃಷ್ಣನೇ ನಮಗೆ ತುಂಬಾ ಮುಖ್ಯ. ಮಹಾಭಾರತವನ್ನು ಪಾರಾಯಣ ಮಾಡುವವರ ಸಂಖ್ಯೆ ತುಂಬಾ ಕಡಿಮೆ ಮಾತ್ರವಲ್ಲ, ಸಮಗ್ರವಾದ ಮಹಾಭಾರತ ಪುಸ್ತಕ ಇಟ್ಟುಕೊಳ್ಳೋದೇನೆ ಒಂದು ತೊಂದರೆ. ಪೂರ್ತಿ ಮಹಾಭಾರತ ಪುಸ್ತಕ ಇದ್ರೆ ಮನೆಯಲ್ಲಿ ಜಗಳ ಆಗುತ್ತೆ ಎನ್ನುವ ನಂಬಿಕೆಗಳನ್ನೆಲ್ಲ ಉಳಿಸಿಕೊಂಡಿದ್ದಾರೆ. ಎಂದೂ ನಮ್ಮ ಜನ ರಾಷ್ಟ್ರ ಪ್ರಜ್ಞೆಗೆ ಸ್ವಲ್ಪ ಎರವಾದವರೇನೆ. ಅದರೊಳಗೂ ಈ 1000 ವರ್ಷಗಳಿಂದ ಅಂತೂ ಎಣೆಮೀರಿ ರಾಷ್ಟ್ರ ಪ್ರಜ್ಞೆಯನ್ನು ಮರೆತಂಥ ಜನ ಅಂದರೆ ನಾವೇ. ಹಾಗಾಗಿ ಕುಟುಂಬ ಅಂದರೆ ಅಚ್ಚುಕಟ್ಟು ಮಾಡ್ಕೊಳ್ತೀವಿ. ನೋಡಿ, ರಾಷ್ಟ್ರವನ್ನು ಎತ್ತಿಡಿಬೇಕಾದ ನಮ್ಮ ರಾಷ್ಟ್ರದ ರಾಜಕಾರಣಿಗಳು ಕುಟುಂಬದ ರಾಜಕಾರಣವನ್ನೇ ಮಾಡ್ತಾರೆ ಅಂತ ಅನ್ನೋದು ನೋಡಿದ್ರೆ ಗೊತ್ತಾಗುತ್ತೆ. ಈಗಿನ ಬೈ ಎಲೆಕ್ಷನ್ನೇ ಅದಕ್ಕೊಂದು ಸಾಕ್ಷಿಯಾಗಿ ನಿಲ್ಲುತ್ತೆ. ಎಲ್ಲ ಉತ್ತರಾಧಿಕಾರಿಗಳು ಉತ್ತರ ಕ್ರಿಯಾಧಿಕಾರಿಗಳೇ ಇರಬೇಕು ಅಂತ. ತಮಗೆ ಯಾರು ತಿಥಿ ಮಾಡಬಲ್ಲರೋ ಅವರೇ ತಮ್ಮ ಸೀಟನ್ನು ಆಕ್ಯುಪೈ ಮಾಡಿಕೊಳ್ಬೇಕು ಅಂತ ನೋಡ್ತಾ ಇದ್ದಾರೆ ಅಂತಂದ್ರೆ ಉತ್ತರ ಕ್ರಿಯಾಧಿಕಾರಿಗಳೇ ಉತ್ತರಾಧಿಕಾರಿಗಳಾಗ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಹೀಗೆ ನಮ್ಮ ಜನಕ್ಕೆ ಕುಟುಂಬ ಪ್ರಜ್ಞೆ ತುಂಬಾ ಗಾಢವಾಗಿ ಅಳವಟ್ಟಿದೆ. ಎಷ್ಟೋ ಬಾರಿ ಅನಿಸಿದೆ, ಪಾಶ್ಚಾತ್ಯರಲ್ಲಿ ಕುಟುಂಬ ಪ್ರಜ್ಞೆಗಿಂತಲೂ ಈ ರಾಷ್ಟ್ರ ಪ್ರಜ್ಞೆ, ಸಮಾಜ ಪ್ರಜ್ಞೆ ತುಂಬಾ ಹೆಚ್ಚಾದದ್ದು. ಎರಡಲ್ಲಿಯೂ ಒಳಿತು ಕೆಡಕುಗಳು ಇದ್ದೇ ಇವೆ. ನಮಗೆ ಎರಡೂ ಬೇಕು. ಯಾವುದೊಂದನ್ನು ಮುಂದೆ ಮಾಡಿ ಮತ್ತೊಂದನ್ನು ಹಿಂದು ಮಾಡುವಂತೆ ಇಲ್ಲ. ಪಾಶ್ಚಾತ್ಯರಲ್ಲಿ ಸುಮ್ಮನೆ ಒಂದು ಚಲನಚಿತ್ರ ಅಂತಂದ್ರೆ ಯಾವುದೋ ಒಂದು ಕಾಲದಲ್ಲಾಗಿದೆ ಅಂತ ತೋರಿಸಬೇಕು. ಉದಾಹರಣೆಗೆ
1945-46 ಆಸುಪಾಸಿನ ಒಂದು ಚಲನಚಿತ್ರ ಅಂತಂದರೆ, ಆ ಚಲನಚಿತ್ರವನ್ನು ತೋರಿಸಬೇಕು ಅಂತನ್ನುವಾಗ ಅಲ್ಲಿ ದೃಶ್ಯ ಮಾಧ್ಯಮದಲ್ಲಿ ಅದು ಬರಬೇಕು ಅಂದರೆ ಅವ್ರು ಏನು ಮಾಡ್ತಾರೆ, ಯಾವುದೋ ಒಂದು ರೀತಿಯಾಗಿ ಈ ಸೈನಿಕರು, ಎರಡನೇ ಮಹಾಯುದ್ಧದ ಸೈನಿಕರು ಬರುವುದನ್ನೋ ಹೋಗುವುದನ್ನೋ ಅವರ ಸಾವು ನೋವುಗಳಿಗೆ ಕುರಿತದ್ದು ಏನೋ ಒಂದು ಪ್ರಸ್ತಾವದಂತೆ ತೋರಿಸ್ತಾರೆ. ಅದೇ ನಮ್ಮಲ್ಲಿ 1945 ತೋರಿಸಬೇಕು ಅಂತಂದ್ರು ಏನು ಮಾಡಬೇಕು ಅಂತಂದ್ರು, ಅಪ್ಪನ ಫೋಟೋ ಪಕ್ಕದಲ್ಲಿ ತಾತನ ಫೋಟೋ, ಅಪ್ಪನ ಫೋಟೋ ಬಂದ್ಬಿಟ್ಟಿದನು ಸಾಮಾನ್ಯದ ಕಟ್ ಮೀಸೆ ಇದ್ರೆ ಅದು ಡ್ಯಾಗರ್ ಕಟ್ ಮೀಸೆ ಅಂತಾರಲ್ಲ, ಅದಿದ್ರೆ ತಾತಂದು ಗಿರ್ಜಾ ಮೀಸೆ ಅನ್ನುವಂಥದ್ದು, ಆ ರೀತಿಯಾದ ವ್ಯತ್ಯಾಸ ಇರುವಂಥದ್ದು ಮಾಡಿ ಮುಂದೆ ಮೊಮ್ಮಗ ನಿಂತುಕೊಂಡು ತಾತ ಅಪ್ಪ ಮೊಮ್ಮಗ ಅಂತ ಅಂದುಕೊಳ್ಳುವಂಥದ್ದು ಈ ರೀತಿ ಕಾಣಿಸುತ್ತದೆ. ಅಂದರೆ ಕಾಲವನ್ನು ನಾವು ಕುಟುಂಬದ ಮಟ್ಟದಲ್ಲಿ ಗ್ರಹಿಸ್ತೀವಿ ಹೊರತು ರಾಷ್ಟ್ರದ ಮಟ್ಟದಲ್ಲಿ, ಜಗತ್ತಿನ ಮಟ್ಟದಲ್ಲಿ, ಸಮಾಜದ ಮಟ್ಟದಲ್ಲಿ ಗ್ರಹಿಸೋದಿಲ್ಲ. ಹೀಗಾಗಿಯೇ ರಾಮ ನಮಗೆ ಆತ್ಮೀಯನಾದಷ್ಟು ಕೃಷ್ಣ ಆಗಲಿಲ್ಲ. ಇದೊಂದೇ ಕಾರಣದಿಂದ ಪ್ರಾಯಶಃ ಭಾರತ 1000 ವರ್ಷಗಳ ಪಾರಕ್ಯಾಕ್ರಾಂತಿಯನ್ನು ಕೂಡ ಅನುಭವಿಸಬೇಕಾಯಿತು ಅಂತ ನನಗನ್ಸುತ್ತೆ. ಕೃಷ್ಣ ಪ್ರಜ್ಞೆ ಹೆಚ್ಚಾದರೆ ನಮಗೆ ಒಳ್ಳೆಯದು. ಆ ದೃಷ್ಟಿಯಿಂದ ಕೃಷ್ಣ ಪ್ರಜ್ಞೆ ಅಂದರೆ ಕೃಷ್ಣ ಕಾನ್ಷಿಯಸ್ನೆಸ್ ಅಂತ ಹೇಳುವ ಇಸ್ಕಾನ್ ಅವರದಲ್ಲ. ಅವರಿಗೂ ಮಹಾಭಾರತದ ಕೃಷ್ಣನಿಗೂ ಎಣ್ಣೆ ಸೀಗೆಕಾಯಿ. ಅವರು ಅಪ್ಪಿತಪ್ಪಿಯೂ ಮಹಾಭಾರತದ ಕೃಷ್ಣನ್ ಹೇಳೋದಿಲ್ಲ. ಏನೇ ಆಗಲಿ ಅವರಿಗೆ ಬೆಣ್ಣೆ ಕದ್ದ ಕೃಷ್ಣನಿಗಿಂತ ಆಚೆಗೆ ಹೋಗೋದೇನೇ ಇಲ್ಲ. ಕೃಷ್ಣನ ರಾಷ್ಟ್ರ ನೀತಿ, ರಾಜಕೀಯ ವ್ಯಕ್ತಿತ್ವ ಅವುಗಳ ಅಪ್ಪಿತಪ್ಪಿಯೂ ಸುಳಿಯೋದಿಲ್ಲ. ಅವರ ಚಿತ್ರಗಳು ನೋಡಿ, ಪುಸ್ತಕಗಳು ನೋಡಿ, ಎಲ್ಲ ಯುರೋಪ್ನಿಂದ ಎರವಲು ತೆಗೆದುಕೊಂಡಿರ್ತಕ್ಕಂಥದ್ದೇ. ಆ ರೆಬ್ರಾಂಟು, ವರ್ಮಾರು ಇವರುಗಳ ಪೇಂಟಿಂಗಿನ ಛಾಯೆಗಳಾಗಿ ಅಲ್ಲಿಯ ಕೃಷ್ಣ ಬಲರಾಮ ಎಲ್ಲ ಕಾಣಿಸ್ತಾರೆ ಹೊರತು ಅವರಿಗೆ ಅಪ್ಪಟ ಭಾರತೀಯವಾದ ಒಂದು ಅಜಂತಾದ್ದೋ ಎಲ್ಲವರಾದೋ ಅಥವಾ ನಮ್ಮ ಚಿಕಣಿ ಕಲೆಗೆ ಸಂಬಂಧಪಟ್ಟದ್ದು ಆ ರೀತಿಯಾದ ಚಿತ್ರದ ವಿವರಗಳು ತೋರಿಕೊಳ್ಳೋದಿಲ್ಲ. ಅಷ್ಟರ ಮಟ್ಟಿಗೆ ಅವರು ಆ ಪರಕೀಯತೆಯಲ್ಲಿಯೇ ಮುಳುಗಿ ತೇಲ್ತಾ ಇದ್ದಾರೆ. ಏನಿದ್ರೂ ಮೂಗಿನವರೆಗೂ ಗೋಪಿಚಂದನ, ತುಳಸಿ ಮಾಲೆ, ಕಾವಿ ವಸ್ತ್ರ ಅದು ಮಾತ್ರ ಭಾರತೀಯವೇ ಹೊರತು ಇನ್ನು ಆಚಾರ ವಿಚಾರಗಳು ಎಲ್ಲದರ ಐಡಿಯಾಲಜಿ ಅಲ್ಲಿಂದಲೇ ಬಂದದ್ದು. ಅದು ಅಪ್ಪಟ ದೇಶೀಯವಾದ ವಿದೇಶಿ ಸಂಸ್ಥೆ ಅಂತ ಅನ್ನಬೇಕು, ಆ ಥರದ್ದು. ಹಾಗಾಗಿ ಆ ಕೃಷ್ಣ ಕಾನ್ಷಿಯಸ್ನೆಸ್ ಬಗ್ಗೆ ನಾನು ಹೇಳ್ತಿಲ್ಲ. ನಾನು ಅಪ್ಪಟ ಶ್ರೀಕೃಷ್ಣ ಪ್ರಜ್ಞೆ, ಮಹಾಭಾರತದ ಕೃಷ್ಣ ಪ್ರಜ್ಞೆಯನ್ನು ಕುರಿತು ಹೇಳ್ತಾ ಇದ್ದೀನಿ. ಯಾಕೆಂದರೆ ಭಾಗವತದ ಕೃಷ್ಣನಲ್ಲಿ ಸಮಾಜದ ಬಗ್ಗೆಗಿಂತ ಹೆಚ್ಚಾಗಿ ಅದು ಒಂದು ರೀತಿ ವಿಸ್ತಾರವಾದ ಕೌಟುಂಬಿಕವೇ ಆಗಿಬಿಡುತ್ತೆ. ಲೀಲೆಯನ್ನ ಪ್ರಧಾನವಾಗಿ ಮಾಡಿಕೊಂಡು ಹೋದಾಗ ಈ ಉಜ್ವಲವಾದ ಆಯಾಮಗಳು ಕಡಿಮೆ ಆಗುವುದು ಉಂಟು. ಇರಲಿ, ನಾವು ರಾಮಾಯಣಕ್ಕೆ ಬರುವುದಿದ್ದರೆ ರಾಮನ ಕುಟುಂಬ ಪ್ರಜ್ಞೆ ಎಷ್ಟು ವ್ಯಾಪಕವಾಗಿತ್ತು ಅಂತ ಗೊತ್ತಾಗುತ್ತೆ. ಹಾಗಿದ್ದರೆ ರಾಮನ ಕುಟುಂಬ ಪ್ರಜ್ಞೆ ಸಂಕುಚಿತವಾದದ್ದ ಅಲ್ಲ, ಅದು ವ್ಯಾಪ್ತಿ ಎಷ್ಟು ದೊಡ್ಡದು ಅಂತ ನಮಗೆ ತಾನೇ ತಾನಾಗಿ ತಿಳಿಯುತ್ತದೆ. ಇವು ಯಾವುದೂ ಪರಸ್ಪರ ವಿರೋಧವಲ್ಲದ ರೀತಿಯಲ್ಲಿ ಅವರು ನಡೆಸ್ತಾ ಇದ್ರು, ನಿರ್ವಾಹ ಮಾಡ್ತಾ ಇದ್ರು. ಏನಂದ್ರೆ ಈ 3 ಸ್ತರಗಳು ಇವೆ ಎನ್ನುವುದನ್ನು ತೋರ್ಪಡಿಸುವುದಕ್ಕೆ ಆ ಮಹರ್ಷಿ ಕವಿಗಳು ಆ ತರ ಬರೆದರು ಮತ್ತು ಆ 3 ವ್ಯಕ್ತಿತ್ವಗಳು ಹಾಗೆ ತೋರಿಕೊಂಡವು ಅಂತ ನನಗನ್ಸುತ್ತೆ. ರಾಮನನ್ನ ನೋಡಿ, ಮೊದಲಿಗೆ ಅವನು ಹುಟ್ಟಿನಿಂದಲೇ ರಘುವಂಶದ ಆ ಕುಟುಂಬದ ಅಪೇಕ್ಷೆಯ ಸಲುವಾಗಿ ಹುಟ್ಟಿದ್ದು. ದೇಶಕ್ಕೆ ಒಬ್ಬ ಉತ್ತರಾಧಿಕಾರಿಗಿಂತಲೂ ದಶರಥ ತನಗೊಬ್ಬ ಮಗ ಇಲ್ಲ ಅಂತ ಚಿಂತನೆ ಮಾಡಿ ಹುಟ್ಟಿದ್ದು. ದಶರಥ ಎಲ್ಲೂ ಕೂಡ ತನಗೆ ಸಂತಾನವಿಲ್ಲದ ಕಾರಣ ದೇಶ ಅರಾಜಕವಾಗಿಬಿಡುತ್ತೆ ಎನ್ನುವ ಸಂಕಟ ಇಟ್ಟುಕೊಂಡು ಪುತ್ರಕಾಮಿಷ್ಟಿ ಮಾಡಿದಂತೆ ಕಾಣೋಲ್ಲ. ತನಗೆ ಮಕ್ಕಳಿಲ್ಲ, ತನ್ನ ಕೌಟುಂಬಿಕವಾದ ಕೊರತೆ ಅದು ಅಂತ ಭಾವಿಸಿಕೊಂಡ ಅಂತ. ನಮ್ಮ ಕುವೆಂಪು ಅವರು ರಾಮಾಯಣ ದರ್ಶನದಲ್ಲಿ ಕೂಡ ಅದನ್ನ ಹಾಗೆಯೇ ಗ್ರಹಿಸಿ ಬರೀತಾರೆ. ದಶರಥ ಯಾವುದೋ ಒಂದು ಗುಬ್ಬಿ ಮರಿ ಗೂಡು ಕಟ್ಟಿ ಮೊಟ್ಟೆ ಇಟ್ಟು ಆ ಸಂಸಾರವನ್ನು ಬೆಳೆಸುವ ಹಂತದಲ್ಲಿರುವುದನ್ನು ಕಂಡು ತನಗೆ ಚಕ್ರವರ್ತಿಗೆ ಆ ಸೌಭಾಗ್ಯ ಇಲ್ಲವಲ್ಲ ಅಂತ ಸಂಕಟಪಟ್ಟ ಅನ್ನುವಂಥ ಚಿತ್ರಣ ಬರುತ್ತೆ. ಅಂದರೆ ಇಡೀ ರಾಮಾಯಣದಲ್ಲಿ ಕಂಡುಕೊಳ್ಳುವಂಥದ್ದು ಕುಟುಂಬಕ್ಕೊಬ್ಬ ಮಗ ಬೇಕು, ವಂಶೋದ್ಧಾರಕ ಒಬ್ಬ ಬೇಕು ಅನ್ನುವ ದೃಷ್ಟಿ. ರಾಮನೂ ಹಾಗೆಯೇ ಇದ್ದವನು, ಕುಟುಂಬಕ್ಕೆ ತುಂಬ ಅಂಟಿಕೊಂಡು ಬೆಳೆದವನು. ಅವನನ್ನ ಕಳಿಸಿಕೊಡುವಾಗ ವಿಶ್ವಾಮಿತ್ರನ ಜೊತೆಗೆ ದಶರಥ ತುಂಬ ಸಂಕಟ ಪಡ್ತಾನೆ, ಕುಟುಂಬದ ಗಾಢತೆಯಿಂದಲೇ. ಅದೇ ಕೃಷ್ಣನಲ್ಲಿ ನಾವು ನೋಡ್ತೀವಲ್ಲ, ವಸುದೇವ ದೇವಕಿಯರು ಅವನನ್ನ ಎತ್ತಿಕೊಂಡು ನಂದಗೋಪನ ಮನೆಗೆ ಸೇರಿಸಬೇಕು ಅನ್ನುವ ವಿಷ್ಣುವಿನ ಮಾತಿನಂತೆ ನಡೆದುಕೊಳ್ಬೇಕು ಅನ್ನುವಾಗ ಅವರಿಗೆ ಎಂಥ ದುಃಖವಾಯಿತು, ಏನು ಗೋಳಾಡಿದ್ರು ಅನ್ನೋ ವಿವರಗಳು ಜಾಸ್ತಿ ಬರುವುದೇ ಇಲ್ಲ. ಭಾಗವತದಲ್ಲಿ ಆಗಲಿ, ಹರಿವಂಶದಲ್ಲಾಗಲಿ, ವಿಷ್ಣು ಪುರಾಣದಲ್ಲಾಗಲಿ ಕೂಡ. ಮಹಾಭಾರತದಲ್ಲಿಯೂ ಎಲ್ಲೂ ಕೂಡ ಕೃಷ್ಣ ತಾನು ದ್ವೈಮಾತುರನಾಗಿದ್ದನಲ್ಲ, ಆ ದೇವಕಿ ದೇವಿಯ ಮಡಿಲಿನಿಂದ ಯಶೋದೆಯ ಮಡಿಲಿಗೆ ಬಂದದ್ದು, ಅದರ ಬಗ್ಗೆ ಯಾವ ಖೇದಗಳನ್ನು ಮೋದಗಳನ್ನು ಏನು ವ್ಯಕ್ತಪಡಿಸುವುದಿಲ್ಲ. ಆದರೆ ರಾಮನ ಆ ಒಂದು ದೂರ ಹೋಗುವಿಕೆ ದಶರಥ ತುಂಬ ಸಂಕಟಪಟ್ಟು ಒದ್ದಾಡಿ ಅನುಭವಿಸ್ತಾನೆ. ಮತ್ತೆ
ರಾಮ ಅಲ್ಲಿಂದ ಸೀತಾ ಪರಿಣಯ ಮಾಡಿಕೊಳ್ಳುವಾಗ ಅವನಿಗೆ ತಂದೆ ಒಪ್ಪಿದಂಥ ಹೆಣ್ಣು ಅಂತ ಬಹಳ ಸಂತೋಷ ಆಯಿತು ಅನ್ನುವ ಮಾತನ್ನು ರಾಮಾಯಣದಲ್ಲಿ ನಾವು ನೋಡ್ತೀವಿ. ಪಿತೃ ಬಹುಮತ ಅಂತ, ತಂದೆಗೆ ತುಂಬಾ ಒಪ್ಪಿಗೆಯಾದಂಥ ವಧು ಅಂತ. ಕುಟುಂಬದ ಸ್ತರದಲ್ಲಿ ಹಾಗೆ ತಾನೆ, ಅಪ್ಪ ಅಮ್ಮಂದರು ನೋಡಿ ಅರೇಂಜ್ ಮಾಡಿದಂಥ ಮದುವೆ ತುಂಬಾ ಪ್ರಶಸ್ತವಾದದ್ದು, ಬ್ರಾಹ್ಮ ವಿವಾಹ ಪ್ರಶಸ್ತವಾದಂಥ ವ್ಯವಸ್ಥೆ ಅಲ್ಲುಂಟು ಅಂತ ಆ ರೀತಿ ಇವನು ಮಾಡಿಕೊಂಡಿದ್ದು ರಾಮನಿಗೆ. ಮತ್ತೆ ತಮ್ಮಂದ್ರನ್ನ ಅಷ್ಟು ಗಾಢವಾಗಿ ಪ್ರೀತಿಸ್ತಾ ಇದ್ದ. ಕೃಷ್ಣ ಬಲರಾಮನ್ನ ಗೌರವಿಸ್ತಾ ಇದ್ರೂ ಕೂಡ ಬುದ್ಧಿಯನ್ನೆಲ್ಲ ಅವನ ಕೈಗೇನು ಕೊಟ್ಟಿರಲಿಲ್ಲ. ಆದರೆ ಭರತ ಲಕ್ಷ್ಮಣಾದಿಗಳು ರಾಮನನ್ನು ತುಂಬಾ ಉತ್ಕಟವಾಗಿ ಪ್ರೀತಿಸ್ತಾ ಇದ್ರು. ಅದಕ್ಕೆ ತಕ್ಕ ರೀತಿಯಲ್ಲಿ ರಾಮನು ನಡ್ಕೊಳ್ತಾ ಇದ್ದ. ಎರಡೂ ರೀತಿಯಲ್ಲಿತ್ತು ನಮಗೆ ಗೊತ್ತಾಗುತ್ತೆ. ಆಮೇಲೆ ಕುಟುಂಬ ಚೆನ್ನಾಗಿದ್ದು ಅನ್ಯೋನ್ಯವಾಗಿ ಎಲ್ಲ ಪ್ರೀತಿ ವಿಶ್ವಾಸಗಳನ್ನ ಮೊಗೆದು ಸವಿತಾ ಇದ್ದಾಗಲೇ ಆ ಕೈಕೇಯಿಯ ಕಠೋರವಾದ ವರ್ತನೆ ಆದದ್ದು. ಅದು ಕುಟುಂಬ ವಿಘಟಿತವಾಗುವಂಥ ಸ್ಥಿತಿ ಬಂದದ್ದಾಗಿತ್ತು. ರಾಮ ಅದನ್ನು ಬೆಸೆಯುವುದಕ್ಕೆ ಮಾಡಿದಂಥ ಒಂದು ದೊಡ್ಡ ಪ್ರಯತ್ನವಾಗಿ ಕಾಣಿಸುತ್ತೆ ಅವನ ರಾಜ್ಯ ಪರಿತ್ಯಾಗ. ಅಲ್ಲಿ ಪ್ರಜೆಗಳ ಹಿತ ಅಹಿತ ಅನ್ನುವುದು ಎದ್ದು ಕಾಣುವಂತೆ ಎಲ್ಲಿಯೂ ತೋರೋದಿಲ್ಲ. ಭರತನೂ ಒಳ್ಳೆಯವನು, ಅವನು ಒಳ್ಳೆ ರಾಜ ಆಗ್ತಾನೆ. ರಾಮನು ಒಳ್ಳೆಯವನು, ಅವನು ಒಳ್ಳೆ ರಾಜ ಆಗ್ತಾನೆ. ಈಗ ಉಳಿದಿರುವುದು ತಂದೆಯ ಮಾತು ತಪ್ಪದೆ ನಿಲ್ಲಬೇಕು, ತಾಯಿಗೆ ಬೇಸರ ಆಗಬಾರದು. ದಶರಥ ಮಾತು ತಪ್ಪಿ ನಡೆದ ಅನ್ನುವುದು ಲೋಕದಲ್ಲಿ ಅಪಖ್ಯಾತಿಯಾಗಿ ತೋರಬಾರದು ಅಂತ ತಂದೆಯ ಗೌರವ ಉಳಿಸೋದಕ್ಕೆ ರಾಮ ಮಾಡಿದ ಅನ್ನುವಂತೆಯೇ ರಾಮಾಯಣದಲ್ಲಿ ಕಾಣುತ್ತೆ. ಅದಕ್ಕೆ ಒಂದು ಸ್ವಲ್ಪ ಸೂಕ್ಷ್ಮವಾಗಿ ನೋಡಿದರೆ ಅಲ್ಲಿಯೂ ರಾಷ್ಟ್ರದ ಸಾಮಾಜಿಕವಾದ ಆಯಾಮ ಇರುವುದು ಕಾಣುತ್ತೆ. ರಾಷ್ಟ್ರದ ಆಯಾಮ, ರಾಷ್ಟ್ರದ ಹಿತವನ್ನ ಕಡೆಗಣಿಸಿ ರಾಮ ಮಾಡಿದ್ದಲ್ಲ. ಹಾಗೆ ಅವನ ವಿವೇಕ ಇದ್ದಿದ್ದು ನಮಗೆ ಪ್ರಸ್ಫುಟವಾಗಿ ಧ್ವನಿರೂಪದಲ್ಲಿ ನಮಗೆ ನೋಡಿದಾಗ ತಿಳಿಯುತ್ತೆ. ಯಾಕೆಂದ್ರೆ ದಶರಥ ತಪ್ಪಿ ನಡೆದರೆ, ರಾಜ ತಪ್ಪಿ ನಡೆದರೆ ಮಾತಿಗೆ ಪ್ರಜೆಗಳಿಗೆ ರಾಜ್ಯಾಂಗದಲ್ಲಿ ವಿಶ್ವಾಸ ಹೋಗುತ್ತೆ. ರಾಜ್ಯಾಂಗದಲ್ಲಿ ವಿಶ್ವಾಸ ಹೋದರೆ ಯಾವ ರೀತಿ ಅದನ್ನು ಮತ್ತೆ ಸ್ಥಾಪನೆ ಮಾಡೋದು? ಈ ಹೊತ್ತಿನ ನಮ್ಮ ರಾಜಕಾರಣಿಗಳಲ್ಲಿ ಒಂದು ಚೂರು ನಮಗೆ ವಿಶ್ವಾಸ ಇಲ್ಲದೆ ಇರೋದ್ರಿಂದಲೇ ನಾವು ಯಾವ ಒಳ್ಳೆ ಕೆಲಸಕ್ಕೂ ಸ್ಪಂದಿಸ್ತಾ ಇಲ್ಲ. ಹಾಗಲ್ಲವಾದರೆ ನೋಡಿ, ನಮಗೆ ವಿದ್ಯುತ್ ಶಕ್ತಿಯ ಕೊರತೆಯೋ ನೀರಿನ ಕೊರತೆಯೋ ಮತ್ತೊಂದಾಗಿದೆ, ಈ ಒಂದು ದಿವಸ ನೀವು ನಿಮ್ಮ ಪಾಡಿಗೆ ನೀವು ನೀರನ್ನು ಸ್ವಲ್ಪ ಕಡಿಮೆ ಬಳಸಿ, ನಾಳೆ ದಿವಸ ನಿಮಗೆ ಸಿಗುತ್ತೆ ನೀರು ಅಂತೆಲ್ಲ ಮಾಡಿದ್ರೆ ನಾವು ಕೇಳ್ತೀವ? ಇಲ್ಲ. ನಾಳೆ ದಿವಸ ನೀರು ಬರೋಲ್ಲ ಅಂದ್ರೆ ಇಂದು ನಾವು ಮಡಕೆ, ಕುಡಿಕೆ, ತಟ್ಟೆ, ಚೊಂಬು, ಲೋಟ, ಚಮಚಾವರೆಗೂ ಎಲ್ಲದರೊಳಗೂ ನೀರು ತುಂಬಿಡ್ತೀವಿ. ಯಾಕೆಂದ್ರೆ ನಾಡದ್ದು ಬರುತ್ತೋ ಇಲ್ವೋ ಅನ್ನೋ ಸಂದೇಹ ನಮಗೆ. ರಾಜ್ಯಾಂಗದಲ್ಲಿ ನಮಗೆ ವಿಶ್ವಾಸ ಇಲ್ಲ, ಕಾರಣ ಅವರು ಅವಿಶ್ವಸನೀಯರಾಗಿಯೇ ಉಳಿದಿದ್ದಾರೆ. ರಾಜನಾದವನು ಯಾರಿಗೂ ಕೊಟ್ಟ ಮಾತನ್ನು ತಪ್ಪದೇ ಇದ್ದರೆ ಪ್ರಜೆಗಳಿಗೆ ತಮಗೆ ಕೊಟ್ಟ ಮಾತನ್ನು ಅವನು ತಪ್ಪೋದಿಲ್ಲ ಅನ್ನೋ ವಿಶ್ವಾಸ ಬರುತ್ತೆ ಎನ್ನುವುದು ರಾಮನಿಗೆ ಮನದಟ್ಟಾಗಿತ್ತು. ಹಾಗಾಗಿ ಕುಟುಂಬ ಸ್ತರದಲ್ಲಿ ಸರಿಯಾಗಿ ನಡ್ಕೊಂಡ್ರೆ ಸಮಾಜ ಸ್ತರದಲ್ಲಿಯೂ ಸರಿಯಾಗಿ ನಡ್ಕೊಳ್ಳೋಕ್ಕೆ ಸಾಧ್ಯ ಅನ್ನುವುದನ್ನೆಲ್ಲ ರಾಮ ಗಮನಿಸಿಕೊಂಡಿದ್ದ ಅನ್ಸತ್ತೆ. ಹೀಗಾಗಿ ರಾಮಾಯಣದಲ್ಲಿ ಕುಟುಂಬ ಮುಂಚೂಣಿಯಲ್ಲಿದೆ, ಮುಮ್ಮೇಳದಲ್ಲಿದೆ, ಸಮಾಜ ಹಿಮ್ಮೇಳದಲ್ಲಿದೆ. ಯಾವುದು ಒಂದಿಲ್ಲದೆ ಒಂದು ನಡೆಯುವಂಥದ್ದಲ್ಲ, ಅವೆಲ್ಲಕ್ಕೂ ಬುನಾದಿಯಾಗಿ ವ್ಯಕ್ತಿತ್ವ ಇದೆ. ಇವೆಲ್ಲ ಅನ್ಯೋನ್ಯವಾಗಿ ಇದ್ದೇ ಇರ್ತವೆ ಅಂತ ಅನ್ನೋದನ್ನ ನನ್ನೆಯೂ ನಾನು ಹೇಳಿದ್ದೆ. ಆದರೆ ಇಲ್ಲಿ ಎದ್ದು ಕಾಣುವಂಥದ್ದು ಕುಟುಂಬ. ಹಾಗಾಗಿ ತಂದೆ ತಾಯಿ ಇವರುಗಳಲ್ಲಿಯೇ ಗಮನ ಇಟ್ಟುಕೊಂಡು ಮುಂದುವರೆದ. ಕಾಡಿಗೆ ಹೋಗೇ ಬಿಟ್ಟ. ನಮಗೆ ಗೊತ್ತೇ ಇದೆ ಕಥೆ. ಭರತ ಬಂದ, ಏನೆಲ್ಲ ಮಾಡಿ ಒಪ್ಪಿಸೋದಕ್ಕೆ ನಿಂತ, ಆದರೂ ರಾಮ ಬರಲಿಲ್ಲ. ಆ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತಾನೆ, ನೀನು ನಾನು ಕಾಡಿಗೆ ಬರುವುದಕ್ಕೆ ತಾಯಿ ಕಾರಣರಾದಳು ಅಂತ ತಾಯಿ ಮೇಲೆ ಕೋಪ ಮಾಡಿಕೊಳ್ಳಬಾರದು, ಮನ್ಯುರ್ ನಖಲು ಕರ್ತವ್ಯ ಅನ್ನುವ ಮಾತನ್ನು ಹೇಳ್ತಾನೆ. ನಿನ್ನ ತಾಯಿಯನ್ನ ನೀನು ಗೌರವದಿಂದಲೇ ಕಾಣಬೇಕು ಅಂತ. ಮತ್ತೆ ಕುಟುಂಬವನ್ನ ಕಾಪಾಡುವಂಥ ವ್ಯವಸ್ಥೆಯೇ ನಾವು ನೋಡ್ತೀವಿ. ಒಟ್ಟಿನಲ್ಲಿ ರಾಮ ಭರತ ಇಬ್ಬರು ಮಾಡಿದ್ದೇನೋ, ತಂದೆ ತಾಯಿಗಳು ಮಾಡಿದ ಎಡವಟ್ಟನ್ನ ಮಕ್ಕಳಿಬ್ಬರು ಗೌರವವಾಗಿ ತಿದ್ದಿದ್ರು, ಮರ್ಯಾದೆ ಬರುವಂತೆ ತಿದ್ದಿದ್ರು. ಅವ್ರನ್ನ ಬೈದಾಡಿ ಜಗಳ ಆಡಲಿಲ್ಲ. ಒಂದು ಮಟ್ಟಕ್ಕೆ ಭರತ ಬೈದನಾದರೂ ಅದು ಏಕಾಂತವಾಯಿತೇ ಹೊರತು ಲೋಕಾಂತವಾಗಲಿಲ್ಲ. ಅದು ಏನಿದ್ರೂ ಸದಸ್ಯವಾಗಲಿಲ್ಲ, ರಹಸ್ಯವಾಯಿತು. ಅಂದ್ರೆ ಅಂತಃಪುರದಲ್ಲಿ ಎಲ್ಲೋ ತಾಯಿಯನ್ನು ಬೈದ, ಬೀದಿ ಬೀದಿನಲ್ಲೆಲ್ಲ ನಿಂತು ಬೈದು ಹಾಗೆಲ್ಲ ಮಾಡಲಿಲ್ಲ. ರಾಮನಂತೂ ಎಲ್ಲಿಯೂ ವ್ಯಕ್ತವಾಗಿ ತಂದೆಯನ್ನ ಆಕ್ಷೇಪ ಮಾಡಲಿಲ್ಲ. ಒಂದೇ ಒಂದು ಕಡೆ ಅವನು ಮೊದಲನೆಯ ರಾತ್ರಿ, ವನವಾಸಕ್ಕೆ ಬಂದ ರಾತ್ರಿ, ತನ್ನ ಆತ್ಮೀಯ ಸೋದರನಾದ ಲಕ್ಷ್ಮಣನ ಜೊತೆ ಹೇಳ್ತಾನೆ, ನನ್ನಂಥ ವಿನಯಶಾಲಿ, ಧರ್ಮಜ್ಞನಾದ, ಕೃತುದೀಕ್ಷಿತನಾದ, ವಿವೇಕ ಇರುವ ಮಗನನ್ನ ತಂದೆಯಾದವನು ಬಿಡ್ತಾನೆ ಅಂದ್ರೆ ಧರ್ಮಕ್ಕಿಂತ ಅರ್ಥಕಾಮಗಳೇ ದೊಡ್ಡದು ಈ ಜಗತ್ತಿನಲ್ಲಿ ಅಂತ ಅನಿಸುತ್ತೆ. ಇಷ್ಟು ಕಾಮಾಂಧರು ಉಂಟೆ ಜಗತ್ತಿನಲ್ಲಿ ಅಂತೆಲ್ಲ ಅಂತಾನೆ.
ನಿಜ, ರಾಮನಿಗೆ ಆಗಿದೆ ಬೇಸರ. ಆದರೆ ಬೇಸರವನ್ನು ಹತ್ತಿಕ್ಕಿಕೊಳ್ತಾನೆ, ಅದುಮಿಟ್ಟುಕೊಳ್ತಾನೆ, ಮುಚ್ಚಿಟ್ಟುಕೊಳ್ತಾನೆ, ಅದನ್ನು ಮೀರಿ ನಡೀತಾನೆ. ಅಂದರೆ ಕುಟುಂಬದ ಹಿತಕ್ಕಾಗಿ ವ್ಯಕ್ತಿಗಳ ಇಷ್ಟಾನಿಷ್ಟವನ್ನು ಮೀರಬೇಕು ಅನ್ನುವ ತತ್ವವನ್ನು ರಾಮ ತೋರಿಸ್ತಾ ಇದ್ದಾನೆ. ಅದೇ ಶಿವನಲ್ಲಿ ನೋಡಿ, ಅವನ ವ್ಯಕ್ತಿತ್ವ ಅದೆಷ್ಟು ಪ್ರಖರ ವ್ಯಕ್ತಿಯ ವ್ಯಕ್ತಿತ್ವ ಅಂತಂದ್ರೆ, ಹೆಂಡತಿ ಹೋಗ್ತೀನಿ ಅಂತಾಳೆ ತಂದೆ ಮಾಡೋ ಯಜ್ಞಕ್ಕೆ, ಬೇಡ ಅಂತಂತಾನೆ. ಹೋಗ್ತೀನಿ ಅಂದ್ರೆ ಹೋಗು ಅಂತಂದ, ಅವಳ ಜೊತೆ ತಾನು ಹೋಗಲಿಲ್ಲ. ಮತ್ತೆ ಮಾವನಾದವನು ಅವಳಿಗೆ ಅವಮಾನ ಮಾಡದ ಅಂದ್ರೆ ಮಾವನ ಧ್ವಂಸ ಮಾಡೋದಕ್ಕೂ ಸಿದ್ಧ, ಯಜ್ಞ ಧ್ವಂಸವನ್ನೂ ಮಾಡಬಲ್ಲ. ಎಲ್ಲಿಯೂ ಶಿವ ಕಾಂಪ್ರಮೈಸ್ ಮಾಡಿಕೊಳ್ಳುವುದೇ ಇಲ್ಲ. ಆ ವ್ಯಕ್ತಿತ್ವದ ಆ ಖಚಿತವಾದ ಸ್ವರೂಪ ಎಂಥದ್ದು ಅನ್ನೋದು ಗೊತ್ತಾಗುತ್ತೆ. ಅಷ್ಟು ಸ್ಟಬರ್ನ್ ಆಗಿ ನಿಲ್ಲಬಲ್ಲಂಥದ್ದು. ಇಲ್ಲಿ ಕುಟುಂಬಕ್ಕಾಗಿ ಮಾಡಿಕೊಳ್ಳತಕ್ಕಂಥ ಹೊಂದಾಣಿಕೆ ಏನಿದೆ ಅದನ್ನು ಕೂಡ ನೋಡ್ತೀವಿ. ಶಿವನ ಸಮನ್ವಯತ್ವದ ಆ ರೂಪ ಒಂದು ಏನಿದೆ ಅದು ಇಲ್ಲಿ ಕುಟುಂಬದ ವ್ಯಾಪ್ತಿಯನ್ನು ತಾಳುವಂಥದ್ದನ್ನು ನಾವು ಕಾಣ್ತೀವಿ. ತಂದೆ ತಾಯಿಗಳ ಅವಿವೇಕವನ್ನು ಮಕ್ಕಳಿಬ್ಬರು ತುಂಬಾ ಉತ್ತಮವಾದ ರೀತಿಯಲ್ಲಿ ತಿದ್ದುತ್ತಾರೆ. ತುಂಬಾ ಕುಟುಂಬಗಳಲ್ಲಿ ಇಂಥದ್ದಾಗುವುದಿಲ್ಲ. ಮಕ್ಕಳು ತಂದೆ ತಾಯಿಗಳ ಅವಿವೇಕವನ್ನು ಬೆಳೆಸೋದಿಕ್ಕೆ ನೋಡ್ತಾರೆ, ಎಷ್ಟೋ ಬಾರಿ ಅಳಿಸೋದಿಕ್ಕೆ ನೋಡುವುದಿಲ್ಲ. ಹಾಗೆಯೇ ತಾನು ತನ್ನ ತಾಯಿ ಕೌಸಲ್ಯೆಯ ಮಗ, ಮಿಕ್ಕ ತಾಯಂದರ ಮಗ ಅಲ್ಲ ಅಂತ ರಾಮ ನೋಡಲಿಲ್ಲ. ಮತ್ತೆ ಮತ್ತೆ ಸುಮಿತ್ರೆ ಕೈಕೇಯರಿಗೆ ಗೌರವ ಕೊಡ್ತಾನೆ. ಸುಮಿತ್ರೆ ಕೊಡೋದ್ರೊಳಗೆ ಅರ್ಥ ಇದೆ, ಅವಳ ಮಗಳೇ ಸೌಮಿತ್ರಿ ಲಕ್ಷ್ಮಣ ಅಲ್ಲವೇ ಅಂತ ಅನ್ಬಹುದು. ಆದರೆ ಕೈಕೇಯಿಗೂ ಅದೇ ರೀತಿ ಗೌರವವನ್ನು ಕೊಡ್ತಾನೆ. ಎಲ್ಲಿವರೆಗೂ ಅಂತಂದರೆ, ಮುಂದೆ ಅವನು ಲಕ್ಷ್ಮಣನ ಜೊತೆ ಪಂಚವಟಿಯಲ್ಲಿ ಸ್ನಾನಕ್ಕಾಗಿ ಹೋಗ್ತಾ ಇದ್ದಾಗ ಗೋದಾವರಿ ತೀರದ ಅಂಚಿನಲ್ಲಿ ನಡೀತಾ ಇದ್ದಾರೆ ಹೇಮಂತ ಋತು. ಆ ಚಳಿಯಲ್ಲಿ ಭರತನ ಸ್ಥಿತಿ ಏನು ಅಂತ ರಾಮ ನೆನೆಸ್ಕೊಳ್ತಾನೆ. ನಂದಿಗ್ರಾಮದಲ್ಲಿ ಎಷ್ಟು ಕಷ್ಟಪಡ್ತಾ ಇದ್ದಾನೋ, ಇನ್ನು ತೀವ್ರವಲ್ಲ ಅಲ್ಲಿ ಚಳಿ ಅಂತಂದಾಗ, ಅಂತಹ ಧರ್ಮಾತ್ಮ ಎಷ್ಟು ಉದಾತ್ತವಾದಂಥ ವ್ಯಕ್ತಿತ್ವ ಇದ್ದವನು ಕಷ್ಟಪಡ್ತಾ ಇದ್ದಾನೆ, ಅವನ ಬದುಕು ಹೇಗೋ ಅಂತಂದ್ರೆ ಲಕ್ಷ್ಮಣ ಹೇಳ್ತಾನೆ, ನಿಜ ಅವನು ಒಳ್ಳೆಯವನು, ಇಷ್ಟು ಒಳ್ಳೆ ಮಗ ಆ ಕೆಟ್ಟ ಹಿಂಗುಸಿಗೆ ಹೇಗೆ ಹುಟ್ಟಿದ, ತಾದೃಶಿ ಕ್ರೂರದರ್ಶನ ಅಂತಾನೆ. ಅವಳು ಕ್ರೂರದರ್ಶನಿಯಾದಂಥವಳು ಕೈಕೇಯಿಯೇ, ಅವಳಿಗೆ ಇಂಥ ಸುದರ್ಶನನಾದ ಮಗ ಭರತ ಹೇಗೆ ಜನಿಸಿದ ಅಂದರೆ, ನ ಮಧ್ಯಮಾಂಬ ಗೃಹಣೀಯ ಭರತಸ್ಯ ಕಥಾಂಕುರು, ಚಿಕ್ಕಮ್ಮನ್ನು ಬೈಬೇಡ ತಮ್ಮನ್ನು ಹೊಗಳು ಅಂತ ರಾಮ ಅಂತಾನೆ. ಅಲ್ಲಿ ಮತ್ತೆ ಕುಟುಂಬದ ಸದಸ್ಯರ ನಡುವೆ ವೈಮನಸ್ಯಗಳು ಬರಬಾರದು ಅನ್ನುವಂತೆ ನೋಡಿಕೊಳ್ಳುವಂಥದ್ದು. ಮತ್ತೆ ಅವನಿಗೆ ಸರಹಸ್ಯವಾಗಿ ವಿಶ್ವಾಮಿತ್ರರು ಸಾಂಗವಾಗಿ ಪ್ರಯೋಗ ಉಪಸಂಹಾರಾತ್ಮಕವಾಗಿ ಸಮಸ್ತ ಶಸ್ತ್ರಾಸ್ತ್ರಗಳನ್ನು ಉಪದೇಶ ಮಾಡ್ತಾರೆ. ಬಾಲಕಾಂಡದಲ್ಲಿಯೇ ಬರುತ್ತದೆ. ಬಗೆಬಗೆಯ ಚಕ್ರಗಳನ್ನ, ಬಗೆಬಗೆಯ ಪಾಶಗಳನ್ನ, ಬಗೆಬಗೆಯ ಆಯುಧಗಳನ್ನ ಎಲ್ಲವನ್ನ ಲಕ್ಷ್ಮಣನಿಗೆ ಉಪದೇಶ ಮಾಡುವಂತೆ ಅವನಿಗೆ ಹೇಳಲೂ ಇಲ್ಲ, ಅವನನ್ನು ಜೊತೆಯಲ್ಲಿ ಕೂಡಿಸಿಕೊಂಡು ಮಾಡಲೂ ಇಲ್ಲ. ಅದು ಏನೂ ಬರೋಲ್ಲ. ಆದರೆ ಇವೆಲ್ಲ ಲಕ್ಷ್ಮಣನಿಗೆ ಗೊತ್ತಿತ್ತು ಅನ್ನುವ ಉಲ್ಲೇಖ ಮುಂದೆ ನಮಗೆ ಗೊತ್ತಾಗುತ್ತೆ. ಯಾವಾಗ ಕಲಿತ? ರಾಮನೇ ಪ್ರಾಯಶಃ ಹೇಳಿಕೊಟ್ಟಿರಬೇಕು. ಅಂದರೆ ಗುರು ತನಗೆ ಆಜ್ಞೆಯನ್ನು ಕೊಡದೇ ಇದ್ರೂ ಕೂಡ ತನ್ನೊಟ್ಟಿಗೆ ತಾನು ಕೇಳದೆಯೇ ತನ್ನ ನೆರಳಾಗಿ ಬಂದಂಥ ತಮ್ಮನಿಗೆ ಈ ವಿದ್ಯೆಯಲ್ಲಿ ಲೋಪ ಆಗಬಾರದು ಅಂತ, ಹೀಗೆ ಅವನ್ನೆಲ್ಲವನ್ನೂ ಅವನು ಪಾಠ ಹೇಳಿರ್ತಾನೆ. ಅದು ತಮ್ಮನಿಗೆ ಲೋಪವಾಗಬಾರದು ಅನ್ನೋ ದೃಷ್ಟಿ. ಅದೇ ರೀತಿಯಲ್ಲಿ ಪಟ್ಟಾಭಿಷೇಕ ನಿನಗೆ ಅಂತನ್ನುವ ಮಾತನ್ನು ದಶರಥ ಹೇಳಿದ ತಕ್ಷಣ ಲಕ್ಷ್ಮಣನಿಗೆ ಅವನು ಹೇಳ್ತಾನೆ, ಈ ರಾಜ್ಯ ನಿನ್ನದಪ್ಪ, ನಾವೆಲ್ಲ ಅಣ್ಣ ತಮ್ಮಂದರು ಸೇರಿ ಇದರ ಸುಖವನ್ನ, ಇದರ ಸಂತೋಷವನ್ನ ಅನುಭವಿಸೋಣ ಅನ್ನುವಂಥ ಮಾತನ್ನು ಹೇಳ್ತಾನೆ. ಮತ್ತೆ ಆ ಸುದ್ದಿ ತಿಳಿದ ತಕ್ಷಣ ತಾಯಿಗೆ ಹೇಳಬೇಕು ಅಂತ ಬರ್ತಾನೆ. ಕೌಸಲ್ಯ ಆಗ ಜುಹೋತಿಸ್ಮಾಗ್ನವ್ ಅಂತಲೇ ಬರುತ್ತೆ, ಅಗ್ನಿಯಲ್ಲಿ ಆಹುತಿ ಕೊಡ್ತಾ ಇರ್ತಾಳೆ, ಅವಳೇ ಸ್ವಯಂ ಹೋಮ ಮಾಡ್ತಾ ಇರ್ತಾಳೆ, ಬಹಳ ಸಂತೋಷ ಪಡ್ತಾಳೆ. ಆಗ ಅವಳು ಹೇಳ್ತಾಳೆ, ನನಗೆ ತುಂಬ ತುಂಬ ಸಂತೋಷವಾಗಿದೆ ನಿನ್ನ ಅಭ್ಯುದಯದ ವಾರ್ತೆ ಕೇಳಿ ಅಂತ. ರಾಮ ಆಗ ಊರಿನಲ್ಲಿ ಮೆರವಣಿಗೆ ಹೋಗ್ತಾನೆ. ಮತ್ತೆ ವನವಾಸಕ್ಕೆ ಹೋಗಬೇಕು ಅನ್ನೋ ಸುದ್ದಿ ಬಂದಾಗ ತಕ್ಷಣ ತಾಯಿಗೆ ಬಂದು ಸಮಾಧಾನ ಹೇಳೋದಕ್ಕೆ ನಿಲ್ತಾನೆ. ತಾಯಿ ಹೇಳ್ತಾಳೆ, ನೋಡು ಇದು ನನಗೆ ತುಂಬ ದುಃಖಕಾರಿಯಾದದ್ದು, ಆದರೆ ತಂದೆಗಿಂತ ತಾಯಿ ದೊಡ್ಡವಳು ಅಂತ ಧರ್ಮಶಾಸ್ತ್ರದಲ್ಲಿ ಉಂಟು. ನೀನು ಮಾತೃವಾಕ್ಯ ಪರಿಪಾಲಕನೂ ಆಗಬೇಕು, ಪಿತೃವಾಕ್ಯ ಪರಿಪಾಲನೆ ಹೇಗೋ ಅದಕ್ಕಿಂತ ಉನ್ನತವಾದದ್ದು. ಮನುವೆ ಹೇಳ್ತಾನೆ, ಪಿತ್ರ ಶತಗುಣಂ ಮಾತಾ, ತಾಯಿ ತಂದೆಗಿಂತ 100 ಪಟ್ಟು ದೊಡ್ಡವಳು ಅಂತ. ನೀನು ನನ್ನನ್ನು ನಿನ್ನ ಜೊತೆ ಕಾಡಿನಲ್ಲಿ ಕರೆದುಕೊಂಡು ಹೋಗು, ನನಗೆ ಈ ಗಂಡನ ಜೊತೆ ಇರೋದಕ್ಕೆ ಇಷ್ಟ ಇಲ್ಲ, ನನಗೆ ಅಯೋಧ್ಯೆ ಆಗೋದಿಲ್ಲ, ನೀನೆಲ್ಲಿದ್ದರೆ ಅಲ್ಲಿ ನನಗೆ ನೆಮ್ಮದಿ ಅಂತ. ಕುಟುಂಬ ಒಡೆಯುವಂಥ ಸ್ಥಿತಿ, ಗಂಡ ಹೆಂಡತಿ ಬೇರಾಗುವ ಸ್ಥಿತಿ, ಧ್ರುವೀಕರಣ ಎಲ್ಲದ್ದು ರಾಮನಾದವನು ಎಷ್ಟು ಚೆನ್ನಾಗಿ ನಿರ್ವಾಹ ಮಾಡ್ತಾನೆ ನೋಡಿ. ಆ ಯುಕ್ತಿ ಧರ್ಮಶಾಸ್ತ್ರೀಯವಾಗಿ ಬರುತ್ತೆ. ಹೇಳ್ತಾನೆ, ತಾಯಿ ನೀನು ನನಗೆ ತಾಯಿಯಾಗುವ ಮುನ್ನವೇ ದಶರಥನ ಪತ್ನಿ ಅಂತ. ಕೌಸಲ್ಯಗೆ ತಾಯ್ತನದ ಅರ್ಹತೆ ಬಂದಿದ್ದು ಪತ್ನಿತ್ವದ ಅರ್ಹತೆಯ ಬಳಿಕ. ಮತ್ತೆ ಗಂಡ ಬದುಕಿರುವವರೆಗೂ ಹೆಂಡತಿ ಗಂಡನ ಜೊತೆ ಇರಬೇಕೇ ಹೊರತು ಮಕ್ಕಳ ಜೊತೆ ಅಲ್ಲ. ಅದನ್ನ ಮನು ಕೂಡ ಹೇಳ್ತಾನೆ,
ಶೈಶವದಲ್ಲಿ ತಂದೆ ರಕ್ಷಣೆ ಮಾಡಬೇಕು, ಆಮೇಲೆ ಮುಪ್ಪಿನವರೆಗೆ ಗಂಡ, ಮುಪ್ಪಿನ ಕಾಲದಲ್ಲಿ ಮಕ್ಕಳು ರಕ್ಷಣೆ ಮಾಡಬೇಕು ಅಂತ ಉಂಟು. ಹಾಗಾಗಿ ನೀನು ಯಾವ ಥರ ಬಿಟ್ಟು ಬರೋದಕ್ಕೆ ಸಾಧ್ಯ? ಮತ್ತೆ ಗಂಡನ ಅರ್ಧ ಭಾಗವೇ ನೀನಾದ ಮೇಲೆ ಗಂಡನ ಮಾತನ್ನು ನೆರವೇರಿಸೋದಕ್ಕೆ ತ್ರಿಕರಣಪೂರ್ವಕವಾಗಿ ಶ್ರಮಿಸಬೇಕು. ಗಂಡನ ಕೆಲಸಕ್ಕೆ ವ್ಯತಿರಿಕ್ತವಾಗಿ ನಡ್ಕೊಳ್ಳುವಂತೆ ಇಲ್ಲ. ನೀವಿಬ್ಬರೂ ಸೇರಿ ಒಮ್ಮನದಿಂದ ನಡೆಯಬೇಕಾದದ್ದು. ಅದರಿಂದ ನೀನು ನನ್ನ ಜೊತೆ ವನವಾಸಕ್ಕೆ ಬರೋದು ಸರಿಯಲ್ಲ ಅಂತ. ಈ ಯುಕ್ತಿಯನ್ನು ಹಿಡಿದು ಮುಂದೆ ಸೀತೆ ಹೇಳ್ತಾಳೆ, ನಿನ್ನ ತಾಯಿಗೊಂದು ಯುಕ್ತಿ, ನನಗೊಂದು ಯುಕ್ತಿ, ನಾನು ನಿನ್ನ ಜೊತೆ ಕಾಡಿಗೆ ಬರ್ತೀನಿ ಅಂತ. ಅವನು ಒಪ್ಪಿಕೊಳ್ತಾನೆ. ಮತ್ತೆ ನೋಡಿ, ತಮ್ಮ ಬಂದೇ ಬರ್ತೀನಿ ಅಂತ ಹಠ ಮಾಡಿದಾಗ ಅವನನ್ನು ಸೇರಿಸ್ಕೊಳ್ತಾನೆ. ರಾಮ ಒಂಟಿಯಾಗಿ ಎಲ್ಲಿಯೂ ಇರಲಿಲ್ಲ. ಹೆಂಡತಿ, ತಮ್ಮ ಏನು ಜ್ಯೇಷ್ಠೋಭ್ರಾತ ಪಿತೃಸಮಃ ಅಂತಾರೆ, ಹಿರಿಯಣ್ಣ ತಂದೆಯ ಸ್ಥಾನದಲ್ಲಿರುವವನು ಅಂತ. ಹೀಗಾಗಿ ಅದು ಒಂದು ಮಿನಿಯೇಚರ್ ಫ್ಯಾಮಿಲಿ, ಮೈಕ್ರೋ ಫ್ಯಾಮಿಲಿಯಾಗಿ ಇರುವಂಥದ್ದು ರಾಮ, ಲಕ್ಷ್ಮಣ, ಸೀತೆ. ಇಲ್ಲಿ ಅಯೋಧ್ಯೆಯ ಕೌಟುಂಬಿಕ ವ್ಯವಸ್ಥೆ ವಿಘಟಿತವಾಗದಂತೆ ಕಾಪಾಡ್ತಾನೆ. ಹೇಗೆ ಭರತ, ಸುಮಿತ್ರೆ, ಶತ್ರುಘ್ನ ಇವರುಗಳೆಲ್ಲ ಒಟ್ಟಿಗಿರಬೇಕು ಅನ್ನುವ ಮೂಲಕವಾಗಿ. ಈ ಒಂದು ಕೌಟುಂಬಿಕವಾದ ಆಯಾಮ ಎಷ್ಟು ಆಳಕ್ಕೆ ಹೋಗುತ್ತೆ ಅಂತಂದರೆ, ಮುಂದೆ ರಾವಣ ಸಂಹಾರವಾಗಿ ಪುಷ್ಪಕ ವಿಮಾನದಲ್ಲಿ ಎಲ್ಲರೂ ಬರ್ತಾ ಇರುವಾಗ ನಂದಿಗ್ರಾಮದ ಭರತನ ಸ್ಥಾನ, ನೀನು ಬರುವುದು ಒಂದು ದಿನ ತಡವಾದರೂ ಅಗ್ನಿಪ್ರವೇಶ ಮಾಡ್ತೀನಿ ಅಂತ ಪ್ರತಿಜ್ಞೆ ಮಾಡಿದ್ದಾನೆ. ಆ ಒಂದು ಆತಂಕದಿಂದಲೇ ಪುಷ್ಪಕ ವಿಮಾನದಲ್ಲಿ ರಾಮ ಬಂದಿದ್ದಾನೆ. ಹಾಗಿದ್ದರೂ ಭರದ್ವಾಜಾಶ್ರಮದಲ್ಲಿ ಒಂದು ಕ್ಷಣಕಾಲ ನಿಲ್ತಾನೆ. ನಿಂತು ಹನುಮಂತನಿಗೆ ಹೇಳ್ತಾನೆ, ನೀನು ಹೋಗಿ ಭರತನಿಗೆ ನನ್ನ ಆಗಮನದ ವಾರ್ತೆ ಹೇಳು. ಅವನ ಮುಖದಲ್ಲಿ ಏನಾದರೂ ಬದಲಾವಣೆ ಬಂದರೆ ನನಗೆ ಮರುಕ್ಷಣ ಬಂದು ತಿಳಿಸು. ಯಾಕೆಂದರೆ 14 ವರ್ಷಕ್ಕೆ ಮುನ್ನ ರಾಜ್ಯವನ್ನು ಕೊಡ್ತೀನಿ ಅಂತ ಭರತ ಬಂದಿದ್ದ, ವ್ರತಿಯಾಗಿದ್ದ, ಪಾದುಕಾ ಪಟ್ಟಾಭಿಷೇಕವನ್ನೇ ಮಾಡಿದ. ಆದರೆ ಅಧಿಕಾರ ಸೂತ್ರವನ್ನು ಹಿಡಿದ ಮೇಲೆ ಮನುಷ್ಯರ ಸ್ವಭಾವ ಹೇಗೂ ಹೇಳೋಕ್ಕಾಗೋಲ್ಲ. ನಾನು ಅವನನ್ನು ಆ ಸ್ಥಾನದಿಂದ ಕೀಳೋದಕ್ಕೆ ಇಷ್ಟಪಡೋದಿಲ್ಲ, ನಾನು ಹೀಗೆ ಎಲ್ಲಿಗಾದರೂ ಹೋಗ್ತೀನಿ ಅಂತ. ಅಂದರೆ ಕುಟುಂಬದ ಪ್ರೇಮ ಉಳಿಯಬೇಕು, ಅದಕ್ಕಾಗಿ ಈ ತ್ಯಾಗ ಏನು ದೊಡ್ಡದಲ್ಲ ಅನ್ನುವಂಥದ್ದು ಅವನ ದೃಷ್ಟಿ. ಮತ್ತೆ ಭರತನಾದರೂ ಇವನಿಗಿಂತ ದೀನನಾಗಿದ್ದ ಅಂತ ಗೊತ್ತಾಗುತ್ತದೆ. ಹನುಮಂತ ಭರತನಿಗೆ ರಾಮಾಗಮನದ ಸುದ್ದಿ ಹೇಳಿದ ಮೇಲೆ ವಾಪಸ್ ಬಂದು ಹೇಳೋದೂ ಇಲ್ಲ. ಅದರಿಂದಲೇ ರಾಮ ಊಹೆ ಮಾಡಿಕೊಳ್ತಾನೆ ಭರತನ ರೀತಿ ಎಂಥದ್ದಾಗಿರಬೇಕು ಅಂತ. ಮತ್ತೆ ಹನುಮಂತ ಬರದೇ ಇದ್ದಿದ್ದಕ್ಕೆ ಒಂದು ಸ್ವಾರಸ್ಯವಾದ ಕಾರಣ ಏನು ಅಂತನ್ನೋದನ್ನ ರೈಟ್ ಆನರಬಲ್ ವಿ ಶ್ರೀನಿವಾಸ ಶಾಸ್ತ್ರಿಗಳು ಹೇಳ್ತಾರೆ. ಹನುಮಂತನಿಗೆ ಋಷಿಶಾಪದಿಂದ ಮರವೇ ಉಂಟಾಗಿತ್ತು ಅಂತ. ಅವನ ಪರಾಕ್ರಮವೂ ಅವನಿಗೆ ಗೊತ್ತಾಗ್ತಿರಲಿಲ್ಲ, ಆಗಾಗ ಸ್ವಲ್ಪ ಮರೆಯುವಂಥ ಸ್ವಭಾವ ಇತ್ತು. ಅದು ಇಲ್ಲಿ ಗೋಚರವಾಗುತ್ತೆ. ರಾಮ ಹೇಳಿದ್ದ, ಮತ್ತೆ ಬಂದು ನೀನು ನನಗೆ ಸುದ್ದಿ ತಿಳಿಸು ಅಂತ, ಅದನ್ನು ಮರೆತು ಬಿಟ್ಟ ಅಂತ. ಅದು ಒಂದು ಕಾವ್ಯ ಸ್ವಾರಸ್ಯದ ಚಮತ್ಕಾರ ಇರಲಿ. ಮತ್ತೆ ನಾವು ರಾಮನ ಕೌಟುಂಬಿಕವಾದ ಆಯಾಮಕ್ಕೆ ಬಂದರೆ, ತನ್ನ ಕುಟುಂಬ ಉಳಿಯಬೇಕು ಅನ್ನೋದು ಮಾತ್ರವಲ್ಲ, ಎಲ್ಲರ ಕುಟುಂಬವೂ ಚೆನ್ನಾಗಿರಬೇಕು ಅನ್ನೋದು ಅವನ ಮನೀಷೆ, ಅವನ ಅಪೇಕ್ಷೆ. ಹಾಗಾಗಿಯೇ ಅವನು ವಾಲಿ ಸುಗ್ರೀವರ ಮಧ್ಯೆ ಸಂಗ್ರಾಮ ಬಂದಾಗಲೂ ಕೂಡ, ಅದು ಅನಿವಾರ್ಯವಾದಾಗಲೂ ಕೂಡ, ವಾಲಿಯನ್ನ ಕೊಂದ ಮೇಲೂ ಆ ಸ್ನೇಹ ವಿಶ್ವಾಸ ಚೆನ್ನಾಗಿರುವಂತೆ ನೋಡಿಕೊಳ್ತಾನೆ. ತಾರೆ ಎಷ್ಟು ಆಕ್ಷೇಪ ಮಾಡಿದ್ರು ಅವಳಿಗೆ ಸಾಂತ್ವ ಹೇಳ್ತಾನೆ ಹೊರತು ಅವಳಿಗೆ ಪ್ರತಿಕೂಲವಾಗಿ ಮಾತನಾಡುವುದಿಲ್ಲ. ಅಂಗದನನ್ನ ಯುವರಾಜನಂತೆ ನೋಡಿಕೋ, ಯುವರಾಜ್ಯಾಭಿಷೇಕ ಮಾಡಿಸು ಅಂತ ಹೇಳ್ತಾನೆ. ಮತ್ತೆ ತಾರೆ ಸುಗ್ರೀವನ ಕೈಯನ್ನೇ ಹಿಡಿತಾಳೆ. ಆ ಕುಟುಂಬ ಗಟ್ಟಿಯಾಗುವುದನ್ನೇ ಅವನು ಕಾಣ್ತಾ ಇದ್ದ. ಮತ್ತೆ ಲಂಕೆಯಲ್ಲಾದರೂ ಅಷ್ಟೇ, ಅನಿವಾರ್ಯವಾದಕ್ಕಾಗಿ ವಿಭೀಷಣ ಹೊರಗೆ ಬರಬೇಕಾಯ್ತಲ್ಲ, ಅದು ಗೊತ್ತಿದ್ದರಿಂದ ವಿಭೀಷಣ ಶರಣಾಗತಿಯನ್ನು ಅಂಗೀಕರಿಸದೇ ಹೊರತು ಆ ಕುಟುಂಬದ ಒಳಜಗಳವನ್ನು ಲಾಭಕ್ಕಾಗಿ ತೆಗೆದುಕೊಳ್ಳೋದಿಕ್ಕೆ ಅಂತಲ್ಲ. ಹಾಗೆಯೇ ಸುಗ್ರೀವ ತನ್ನ ಅಣ್ಣನಿಗೆ ಅಂತ್ಯಕ್ರಿಯೆ ಮಾಡುವಾಗ ತಾನೂ ಅವನ ಜೊತೆಗೆ ಅದೇ ದುಃಖದಲ್ಲಿ ಸಹಭಾಗಿ ಎಂಬಂತೆ ಪಾಲ್ಗೊಳ್ತಾನೆ ಅಂತ ರಾಮಾಯಣದಲ್ಲಿ ವಾಲ್ಮೀಕಿಗಳು ಹೇಳ್ತಾರೆ. ಇನ್ನು ರಾವಣನ ಸಂದರ್ಭದಲ್ಲಂತೂ ವಿಭೀಷಣ ಇವನಿಗೆ ಅಂತ್ಯಷ್ಟಿಯೇ ಮಾಡೋದಿಲ್ಲ ಅಂತ ಹೇಳಿದಾಗ, ನೀನು ಆ ಥರ ನಿರಾಕರಿಸುವಂತೆ ಇಲ್ಲ, ಇವನನ್ನು ನಾನು ಅಣ್ಣ ಅಂತ ಸ್ವೀಕರಿಸ್ತೀನಿ ಅಂತಾನೆ. ಮರಣಾಂತಾನಿ ವೈರಾಣಿ ನಿವೃತ್ತಂ ನ ಪ್ರಯೋಜನಂ ಕ್ರಿಯತಾಂ ಅಸ್ಯ ಸಂಸ್ಕಾರ ತವಾಪ್ಯೇಷ ಯಥಾ ಮಮ. ಸಾವಿನ ಬಳಿಕ ವೈರ ಇಲ್ಲ, ನಿನಗೆ ಸಂಸ್ಕಾರ ಮಾಡೋದ್ರೊಳಗೆ ಇಷ್ಟ ಇಲ್ಲದಿದ್ರೆ ನಾನು ಇವನನ್ನ ತವಾಪ್ಯೇಷ ಯಥಾ ಮಮ, ನಿನಗೆ ಇವನು ಹೇಗೆ ಅಣ್ಣನೋ ಹಾಗೆ ಅಣ್ಣ ಅಂತ ಭಾವಿಸಿ ಮಾಡ್ತೀನಿ ಅಂತಾನೆ. ಈ ಮಟ್ಟಕ್ಕೆ ತನ್ನ ವೈರಿಯನ್ನು ಸೋದರನನ್ನಾಗಿ ಗ್ರಹಿಸಬಲ್ಲಂಥವನು ಆ ಕೌಟುಂಬಿಕವಾದ ಸಾಮರಸ್ಯ ಕಾಪಾಡಬೇಕು. ಯಾಕೆಂದ್ರೆ ಮಂಡೋದರಿ ನೋಡ್ತಾ ಇರ್ತಾಳೆ, ಅವಳಿಗೆ ಬೇಸರ ಆಗೋದಿಲ್ವಾ, ಲಕ್ಷ್ಮಣ ಏನು ಹೀಗೆ ಮಾಡ್ದ ಅಂತ. ಕುಂಭಕರ್ಣನ ಹೆಂಡತಿ ನೋಡ್ತಾ ಇರ್ತಾಳೆ. ಈ ಥರ ಅವರಿಗೆಲ್ಲ ದುಃಖ ಆಗಬಾರ್ದಲ್ವ. ಅದಕ್ಕಾಗಿ ಆಗಿದ್ದ ಆಯಿತು, ಸಾವು ನೋವು, ಇನ್ನು ಮುಂದೆ ಕುಟುಂಬ ಚೆನ್ನಾಗಿರಬೇಕು ಅನ್ನುವ ಈ ಕಾಳಜಿಯನ್ನು ಆದ್ಯಂತವಾಗಿ ರಾಮ ಪಾಲಿಸ್ತಾ ಇದ್ದ. ಅದು ಎಲ್ಲಿವರೆಗೂ ಅಂದರೆ,
ಮುಂದೆ ಸೀತಾಪರಿತ್ಯಾಗ ಕಾಲದಲ್ಲಿ ತನ್ನ ಪ್ರಜೆಗಳ ಕುಟುಂಬದಲ್ಲಿ ತಗಾದೆಗಳು ಬಂದು ಒಬ್ಬರ ಮೇಲೆ ಇನ್ನೊಬ್ಬರು ಶಂಕೆ ಮಾಡಿಕೊಂಡು ಜಗಳ ಆಡಬಾರದು ಅನ್ನೋ ದೃಷ್ಟಿಯಿಂದಲೇನೆ ತಾನು ಪ್ರಶ್ನಾತೀತನಾಗಿರೋದಕ್ಕೆ ತನ್ನ ಕುಟುಂಬವನ್ನೂ ಎರವ ಮಾಡಿಕೊಳ್ಳೋ ಮಟ್ಟಕ್ಕೆ, ತನಗೆ ತಾನೇ ತೊಂದರೆಯನ್ನು ಮಾಡಿಕೊಳ್ಳುವ ಮಟ್ಟಕ್ಕೆ ಅವನು ಲೋಕದ ಕುಟುಂಬ ವ್ಯವಸ್ಥೆ ಚೆನ್ನಾಗಿರಬೇಕು ಅಂತ ನೋಡಿದ. ಆಮೇಲೆ ಅವನು ಯಾರನ್ನೂ ತನ್ನ ಕುಟುಂಬದ ಸದಸ್ಯರಲ್ಲಿ ಒಬ್ಬರನ್ನಾಗಿ ಮಾಡಿಕೊಳ್ತಾ ಇದ್ದ. ಗುಹ ಮೊದಲಿಗೆ ಕಾಣುವಂಥವನು. ಗುಹನಿಗೆ ಹೇಳ್ತಾನೆ, ಇದುವರೆಗೂ ನಾವು 4 ಅಣ್ಣ ತಮ್ಮಂದಿರಿದ್ವಿ, ಇನ್ನು ಮುಂದೆ ನಾವು ಒಟ್ಟು 5 ಅನ್ನುವ ಮಾತನ್ನು ಹೇಳ್ತಾನೆ. ಅದೇ ಮಾತನ್ನ ಸುಗ್ರೀವನಲ್ಲಿ ಹೇಳ್ತಾನೆ, ಇದುವರೆಗೆ ನಾವು 5 ಜನ, ಈಗ 6 ಜನ ಆದ್ವಿ ಅಂತ. ಇದನ್ನೇ ವಿಭೀಷಣನಲ್ಲಿ ಕೂಡ ಹೇಳ್ತಾನೆ, ಒಟ್ಟು ನಾವೀಗ 7 ಜನ ಸೋದರರು ಅಂತನ್ನುವಂಥದ್ದು. ಇದು ರಾಜಕೀಯವಾದ ಮಾತೆ. ಮೊನ್ನೆ ತಮಿಳುನಾಡಿನ ಮುಖ್ಯಮಂತ್ರಿಗಳು ಬಂದು ತಂಬಿ ಅಂತಂದು ಬಿಟ್ಟಿದ್ದಾರೆ ಅಂತ ಇವರು ತಂಬಿಗೆ ಹಿಡ್ಕೊಂಡು ಹೋದರೆ ಹೊಗೆನ ಕಲ್ಲಿಗೆ ಏನೋ ಹೊಗೆಯನ್ನು ಹಾಕ್ತಾರೋ ಕಲ್ಲನ್ನು ಎಸೀತಾರೋ ಗೊತ್ತಿಲ್ಲ. ಆ ರೀತಿಯಾದದ್ದಲ್ಲ ರಾಮನ ಆ ಒಂದು ವಿಶ್ವಾಸ. ಪೂರ್ಣವಾದ, ನಿಸ್ಪೃಹವಾದ, ನಿಷ್ಕಪಟವಾದ, ಪ್ರಾಮಾಣಿಕವಾದ ಪ್ರೀತಿ, ಪ್ರಾಮಾಣಿಕವಾದಂಥ ವಿವೃತಿ. ಆ ಕಾರಣದಿಂದಲೇ ಹಿ ಮೆಂಟ್ ಇಟ್. ಅದರಿಂದಲೇ ಅವರಿಗೆ ಅದಷ್ಟು ಗಾಢವಾಗಿ ಮುಟ್ಟಿತು. ಹಾಗೆ ಮುಟ್ಟದೇ ಇದ್ರೆ ಗುಹನಾಗಲಿ, ಹನುಮಂತನಾಗಲಿ, ವಿಭೀಷಣನಾಗಲಿ, ಸುಗ್ರೀವನಾಗಲಿ ಯಾರಾದರೂ ಆ ಮಟ್ಟದಲ್ಲಿ ಸ್ಪಂದಿಸ್ತಾ ಇರಲಿಲ್ಲ. ಅವರಿಗೆ ಆ ಭಾವನೆ ಆಯಿತು. ವಿವೇಕಾನಂದರು ರಿಲಿಜನ್ ಆಫ್ ಪಾರ್ಲಿಮೆಂಟ್ ಆಫ್ ರಿಲಿಜನ್ಸ್ ಅಂತ ಯಾವುದು ಆ ಸಮಸ್ತ ಮತ ಸಭೆ ಆಯಿತು ಶಿಕಾಗೋದಲ್ಲಿ ಒಂದು ಸುಮಾರು 100 ವರ್ಷಗಳ ಕೆಳಗೆ, ಅಲ್ಲಿಗೆ ಹೋದಾಗ ಅವರೊಬ್ಬರೇ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ಅಮೇರಿಕಾ ಅಂತ ಹೇಳಿದ್ದಲ್ಲ, ಇನ್ನೂ ಹಲವರು ಹೇಳಿದ್ರು ಅಂತ ಪ್ರತ್ಯಕ್ಷದರ್ಶಿಗಳ ದಾಖಲೆಗಳಿಂದ ನಮಗೀಗ ತಿಳಿತಾ ಇದೆ. ಆದರೆ ವಿವೇಕಾನಂದರು ಹೇಳಿದ್ದಕ್ಕೆ ಯಾಕಷ್ಟು ಚಪ್ಪಾಳೆ, ಆ ಪ್ರತಿಕ್ರಿಯೆ ಬಂತು ಅಂದರೆ ಅದರ ಸೆಡ್ ಹಿ ಮೆಂಟ್. ತಾನು ಹೇಳುವುದು ಅನುಭವಿಸಿಯೇ ಅನ್ನುವ ಭಾವದಿಂದ ಬಂದದ್ದು. ಇಲ್ಲವಾದರೆ ಅಧಿಕಾರವಾಣಿಯಿಂದ ಹೇಳದೇ ಇದ್ರೆ ಆ ಕೆಲಸ ನಡೆಯುತ್ತದ? ನಡೆಯಬೇಕು ಅಂದ್ರೆ ಹಾಗಿರಬೇಕು. ಆ ಮಟ್ಟದ ವ್ಯಕ್ತಿತ್ವವನ್ನ, ಆ ಮಟ್ಟದ ಘನತೆಯನ್ನ ಅವನು ಸಂಪಾದಿಸಿಕೊಂಡಿರಬೇಕು. ರಾಮನದು ಆ ಬಗೆಯಾದದ್ದು. ಇಲ್ಲಿ ನೋಡಿ, ಅವನ ರಾಜಮನೆತನದ ಒಂದು ಪ್ರಾತಿನಿಧಿಕವಾದ ಸೌಂದರ್ಯ, ಸೋದರತ್ವ. ಗುಹನದು ಅದೇ ಸಂಸ್ಥಾನಕ್ಕೆ, ಅದೇ ರಾಜ್ಯಕ್ಕೆ ಸೇರಿದ ಅತ್ಯಂತ ಕೆಳಗುಳಿದಂಥ ಒಂದು ವರ್ಗ ಅಂತ ಈ ಕಾಲಕ್ಕೆ ಹೇಳುವುದಾದರೆ ಅವನು ನಿಷಾದ ರಾಜ, ಬೇಟೆಗಾರ, ಮೀನುಗಳನ್ನು ಬೇಟೆಯಾಡ್ತಾ ಇದ್ದ. ಹೀಗಾಗಿ ಅವನು ದಾಶ ಮತ್ತು ನಿಷಾದ ಎರಡೂ ಆದಂಥವನು. ಅಲ್ಲಿವರೆಗೆ ಸಮಾಜದ ಸೋಕಾಲ್ಡ್ ಎಲೀಟ್ ಅನ್ನೋದ್ರಿಂದ ಸೋಕಾಲ್ಡ್ ಲೋಯೆಸ್ಟ್ ಸ್ಟಾಟ ಅಂತ ಯಾವುದಿದೆ ಆ ಎರಡರಲ್ಲಿಯೂ ಕೂಡ ಅವನು ಹಿರಿಯಣ್ಣನಾಗಿ ನಿಲ್ಲಬಲ್ಲ, ಅವ್ರನ್ನ ತನ್ನ ತೆಕ್ಕೆಗೆ ತೆಗೆದುಕೊಳ್ಳಬಲ್ಲ. ಅದಲ್ಲಿಗೆ ನಿಲ್ಲದೆ ತನ್ನ ಸಮಾಜಕ್ಕಿಂತ ಆಚೆಯೇ ಆದಂಥದ್ದು ವಾನರ ಪ್ರಪಂಚ, ದಾನವ ಪ್ರಪಂಚ. ಅಲ್ಲಿಯೂ ಅವನ ಅಂಗೀಕಾರವನ್ನು ಮಾಡಬಲ್ಲ, ಅಲ್ಲಿಯೂ ಅವನು ತನ್ನ ಸ್ನೇಹವನ್ನ, ಕೌಟುಂಬಿಕ ಸ್ತರದ ಪ್ರೀತಿಯನ್ನು ತೋರಬಲ್ಲ. ಅಂತಂದರೆ ಒಬ್ಬ ವ್ಯಕ್ತಿ ಕುಟುಂಬದಲ್ಲಿದ್ದಾಗ ತನ್ನ ಕುಟುಂಬದ ಸದಸ್ಯರು ಅವರ ಮಟ್ಟಿಗೆ ಪ್ರೀತಿ ಅಲ್ಲದೆ ಅದರ ಆಚೆಯವರು ಕೂಡ ಕುಟುಂಬದೆಂಬಂತೆ ನೋಡಿಕೊಳ್ಳಬೇಕು. ಅಂದರೆ ಯಾರೋ ಸ್ನೇಹಿತರು ಮತ್ತಿನ್ಯಾರೋ ಬಂಧುವರ್ಗದವರು, ಅವರು ಬಡತನ, ಇನ್ಯಾವುದೋ ಒಂದು ಸಾಂಸ್ಕೃತಿಕವಾದ ರಿಕ್ತತೆ ಇದ್ದರೂ ಅವ್ರನ್ನ ತನ್ನವರು ಅಂತ ಸ್ವೀಕರಿಸೋದ್ರಿಂದ ಮೊದಲುಗೊಂಡು ತನ್ನ ಮತವಲ್ಲ, ತನ್ನ ದೇಶವಲ್ಲ, ತನ್ನ ರಾಜ್ಯವಲ್ಲ, ಅವರನ್ನೂ ಕುಟುಂಬದ ಸದಸ್ಯರು ಅಂತ ಮಾಡಿಕೊಳ್ಳೋದಿದೆಯಲ್ಲ, ಅದು ತುಂಬಾ ತುಂಬಾ ದೊಡ್ಡದು. ಈಗ ಅಂತರ್ಜಾತೀಯ ಮಾತ್ರವಲ್ಲ, ಅಂತರ್ಮತೀಯ ಮಾತ್ರವಲ್ಲ, ಅಂತಾರಾಷ್ಟ್ರೀಯ ವಿವಾಹಗಳು ನಡೀತಾ ಇವೆ. ಇನ್ನು ಅಂತರ್ಗ್ರಹೀಯ ವಿವಾಹಗಳು ನಡೆಯಬೇಕಾಗಿದೆ. ಆ ಸ್ಥಿತಿಯಲ್ಲಿದ್ದಾಗ ಅವ್ರನ್ನ ನಮ್ಮ ಮನೆಯ ಸದಸ್ಯರು ಅಂತ ವಿಶಾಲವಾದ ಮನೋಧರ್ಮದಿಂದ ಸ್ವೀಕರಿಸೋದಿದೆಯಲ್ಲ, ಅದು ತುಂಬ ಕಷ್ಟ. ಮೊನ್ನೆ ತಾನೇ ನನ್ನ ಸ್ನೇಹಿತರೊಬ್ಬರು ಬಂದು ಈ ಯಾವುದೋ ಮಾತಿಗೆ ಬಂದು ಅವರು ದುಃಖಪಟ್ಟರು. ಅವರ ಬಂಧುವರ್ಗದ ಒಬ್ಬ ಹುಡುಗ, ಆ ಕುಟುಂಬದವರು ಎಲ್ಲ ಬ್ರಾಹ್ಮಣರು, ಶ್ರೀ ವೈಷ್ಣವರು. ಆ ಬಂಧುವರ್ಗದ ಕುಟುಂಬದ ಹುಡುಗ ಒಬ್ಬ ಕ್ರಿಶ್ಚಿಯನ್ ತರುಣಿಯನ್ನು ಇಷ್ಟಪಟ್ಟಿದ್ದಾನೆ ಮದುವೆ ಆಗೋದಿಕ್ಕೆ. ಇಡೀ ಸಮಾಜದಿಂದ ವಿರೋಧ ಬರ್ತಾ ಇದೆ. ಅದಕ್ಕೆ ಅವನು ತಾನು ಕ್ರೈಸ್ತನೇ ಆಗಿ ಮತಾಂತರಗೊಂಡು ಮದುವೆ ಆಗ್ತೀನಿ ಅನ್ನೋ ಮಟ್ಟಕ್ಕೆ ಹೋದಾಗ ಇವರು ಬೇಡ ಅಂತ ಹೇಳಿ ನೀನು ಆ ಹುಡುಗಿನ ಮದುವೆ ಆಗು ಅಂತಂದ್ರು. ಆ ಹುಡುಗಿಯ ತಂದೆ ತಾಯಿಗಳನ್ನು ಒಪ್ಪಿಸಿ ಅವಳನ್ನು ಹಿಂದೂ ಆಗಿ ಮತಾಂತರಗೊಳಿಸಿ ಮದುವೆ ಮಾಡುವಂಥ ವ್ಯವಸ್ಥೆ ಮಾಡಿದ್ರು. ಮಾಡಿದ್ದಕ್ಕೆ
ಅವರೆಲ್ಲ ಒಪ್ಪಿಕೊಂಡಿದ್ದಾರೆ, ಕ್ರೈಸ್ತರೆಲ್ಲ ಒಪ್ಪಿಕೊಂಡಿದ್ದಾರೆ. ಆ ಹುಡುಗಿಯ ತಂದೆ ತಾಯಿಲ್ಲ, ನಮ್ಮ ಹುಡುಗಿ ಚೆನ್ನಾಗಿದ್ದರೆ ಸಾಕು, ನಮಗೆ ನಿಮ್ಮ ಆಚಾರಗಳ ಬಗ್ಗೆನೂ ಗೌರವ ಇದೆ ಅಂತ. ಆದರೆ ಇವರು ಯಾರಿದ್ದಾರೆ, ಗಂಡಿನ ಕಡೆಯವರು, ಎಂದೂ ಸಾಧ್ಯ ಇಲ್ಲ, ಅದು ಅವ್ರು ಹೊರಗೆ ಹೋಗ್ಬಿಡ್ಲಿ ಪರವಾಗಿಲ್ಲ, ಒಳಗಂತೂ ಆ ಹುಡುಗಿ ಬರುವಂತೆ ಇಲ್ಲ ಅಂತ. ಇವರು ಅದಕ್ಕೆ ಬಹಳ ಪ್ರಯತ್ನ ಪಟ್ಟು ಮಾಡಿದ್ರಂತೆ. ಅದಕ್ಕೆ ನೀನು ಹೆಸರು ಪಡೆಯಬೇಕು ಅಂತ, ದೊಡ್ಡ ಸಮಾಜ ಸುಧಾರಕ ಅಂತ ಪೋಸ್ ಕೊಡಬೇಕು ಅಂತ ಈ ಥರ ಆಡ್ತಾ ಇದೀಯಾ ಅಂತೆಲ್ಲ ಆಕ್ಷೇಪ ಮಾಡಿದ್ದಕ್ಕೆ ಅವರು ಬಂದು ನನ್ನ ಬಳಿ ಹತ್ತುಕೊಂಡ್ರು. ನಾನು ಹೇಳಿದೆ, ಏನು ಯೋಚನೆ ಮಾಡಬೇಡಿ, ಆ ಮದುವೆಗೆ ನಾನು ಬರ್ತೀನಿ, ಒಂದು ಭಾಷಣ ಬೇಕಾದರೂ ಮಾಡೋಣ. ಅದಕ್ಕೇನಂತೆ, ಈ ಥರ ಈರುಳ್ಳಿ ಸಿಪ್ಪೆ ಸುಲಿದಂತೆ ಹೋದರೆ ಸನಾತನ ಧರ್ಮದ ಪಾಡು ಏನಾಗಬೇಕು? ಅದನ್ನ ನಾವು ಯಾರನ್ನೂ ವಸುಧೈವ ಕುಟುಂಬಕಂ ಅನ್ನುವಂತೆ ನಮ್ಮ ತೆಕ್ಕೆಗೆ ಸ್ವೀಕರಿಸಬೇಕು, ಇಲ್ಲದೇ ಇದ್ರೆ ಅದು ಹೋಗುವುದೇ ಸರಿ ಅಂತ. ರಾಮನದು ಈ ರೀತಿಯಾದ ಇನ್ಕ್ಲೂಸಿವ್ ಅಂತೀವಲ್ಲ, ಹೀಗೆ ಅಂಗೀಕಾರ ಪ್ರಜ್ಞೆ ಅಂತ ನಮಗೆ ಗೊತ್ತಾಗುತ್ತದೆ. ಅದರಿಂದಲೇ ವಾನರ ಪ್ರಕೃತಿಯವರನ್ನೂ ಸೋದರನ್ನು ಸ್ವೀಕರಿಸಿದ, ದಾನವ ಪ್ರಕೃತಿಯವರನ್ನೂ ಸೋದರರು ಅಂತ ಸ್ವೀಕರಿಸಿದ. ಕಾರಣ ಅಲ್ಲಿ ಒಳ್ಳೆಯ ಸಂಸ್ಕೃತಿ ಇರಬೇಕು. ಸುಗ್ರೀವ ಆದರೂ ವಿಭೀಷಣ ಆದರೂ ಒಳ್ಳೆಯ ವ್ಯಕ್ತಿಗಳೇ, ಅವರು ರಾಮನಂಥ ದೊಡ್ಡ ವ್ಯಕ್ತಿಗಳಲ್ಲದೆ ಇರಬಹುದು, ಆದರೆ ಆ ರಾಮನ ಮೌಲ್ಯಗಳಿಗೆ ಬೆಲೆ ಕೊಡುವಂಥ ವ್ಯಕ್ತಿಗಳು. ನಮ್ಮಲ್ಲಿ ಎಲ್ಲರೂ ಕೂಡ ಮೌಲ್ಯವನ್ನ ಶುದ್ಧವಾಗಿ ಆಚರಣೆ ಮಾಡುವ ಮಟ್ಟಕ್ಕಿಲ್ಲದೆ ಇದ್ರೂ ದೊಡ್ಡ ಮೌಲ್ಯಗಳಿಗೆ ತಲೆಬಾಗುವಂಥ ಮನಸ್ತತ್ವದರಾಗಿರ್ತಾರೆ. ಅಷ್ಟು ಸಾಲದೆ ಆ ಮಟ್ಟಕ್ಕಿದ್ರೆ ಸಾಕು. ಮಲ್ಲಿಗೆಯನ್ನು ಮಲ್ಲಿಗೆ ಅಂತ ಗೌರವಿಸಿದರೆ ಸಾಕು. ಆ ಮಲ್ಲಿಗೆಯನ್ನು ಮಲ್ಲಿಗೆಯೇ ಅಲ್ಲ, ಅದು ಮೈಲಿಗೆ ಅಂತಂದ್ರೆ ತೊಂದರೆ ಬರುತ್ತೆ. ಹೀಗೆ ಕಂಡಾಗ ರಾಮನ ಈ ಅಂಗೀಕಾರ ಬುದ್ಧಿಯನ್ನ ಒಪ್ಪಿ ಗೌರವಿಸಿದಂಥ ಸಮಾಜ ಆ ವಾನರ ದಾನವ ಲೋಕದಿಂದ ಕೂಡ ಬಂದಿತ್ತು ಅಂತ ತಿಳಿಯುತ್ತದೆ. ಆಮೇಲೆ ಅವನಲ್ಲಿ ಎದ್ದು ಕಾಣುವಂಥದ್ದು ಯಾವುದು ರಾಮನಲ್ಲಿ ಕುಟುಂಬ ಪ್ರಜ್ಞೆಗೆ ಸಂಬಂಧಪಟ್ಟಂಥ ಅಂಶಗಳು ಅಂತಂದರೆ, ತನ್ನ ಕುಟುಂಬದ ಮೌಲ್ಯಗಳ ಬಗ್ಗೆ ಅಭಿಮಾನ. ಕುಲೋಚಿತ ಮಿತಿ ಕ್ಷಾತ್ರಂ ಧರ್ಮಂ ಸ್ವಂ ಬಹುಮನ್ಯತೆ ಅಂತ ಮಹರ್ಷಿಗಳು ಹೇಳ್ತಾರೆ. ತನ್ನ ಕುಲಕ್ಕೆ ಸಂಬಂಧಪಟ್ಟಿದ್ದು ಅಂತ ಕ್ಷಾತ್ರ ಧರ್ಮವನ್ನ ಅಭಿಮಾನದಿಂದ ಆರಾಧಿಸ್ತಾ ಇದ್ದ ಅಂತ. ತುಂಬ ಜನಕ್ಕೆ ಕುಲವಿದ್ಯೆಗಳ ಬಗ್ಗೆ ಅಭಿಮಾನ ಇರೋದಿಲ್ಲ. ಅವರವರ ಮನೆತನದಿಂದ ಬಂದಂಥ ವಿದ್ಯೆಗಳನ್ನು ಎಷ್ಟೋ ಬಾರಿ ಉಪೇಕ್ಷೆ ಮಾಡ್ತಾರೆ. ಒಂದು ನೆನಪಾಗುತ್ತೆ ಈ ಸಂದರ್ಭದಲ್ಲಿ, ಬಹಳ ಹಿಂದೆ ವಿಜಯ ಚಿತ್ರ ಅನ್ನುವ ಮಾಸಪತ್ರಿಕೆ, ಚಲನಚಿತ್ರದ ಮಾಸಪತ್ರಿಕೆಯಲ್ಲಿ ರಾಜ್ಕುಮಾರ್ ಅವರ ಜೀವನ ಕಥೆ ಧಾರಾವಾಹಿ ರೂಪದಲ್ಲಿ ಬರ್ತಾ ಇತ್ತು. ಅದು ಇವರ ನಿವೇದನೆ, ಮತ್ತೊಬ್ಬರ ಬರವಣಿಗೆ ಆಗಿದ್ದಿದ್ದು. ಅಲ್ಲಿ ಅನೇಕತ್ರ ನಮ್ಮ ಕುಲಕಸಬಾದ ಹೆಂಡ ಮಾರುವುದನ್ನು ಅವರು ಕೈಗೊಂಡು ನಡೆಸ್ತಾ ಇದ್ರು ಅಂತ ಎಷ್ಟೋ ಬಂಧುವರ್ಗಗಳ ಬಗ್ಗೆ ಹೇಳುವಾಗ ಬರ್ತಿತ್ತು. ಅಲ್ಲಿ ಯಾವ ಕೀಳರಿಮೆ ಮೇಲರಿಮೆ ಇಲ್ಲ. ನಮ್ಮ ಕುಲಕಸಬು ಅದನ್ನ ನಾವು ಮಾಡ್ತಾ ಇದ್ದಿದ್ದು ಉಂಟು ಅಂತ ಅನ್ನುವುದು, ಈ ಭಾವ ತುಂಬಾ ಮುಖ್ಯ. ಅದರ ಬಗ್ಗೆ ಮೇಲರಿಮೆ ಕೀಳರಿಮೆ ಯಾವುದೂ ಇಲ್ಲದೆ ಒಂದು ಗೌರವ ಇರಬೇಕು ಅಂತ. ತುಂಬಾ ಪ್ರಸಿದ್ಧರಾದ ಮಹನೀಯರು ಆಶುತೋಷ ಮುಖರ್ಜಿ ಅವರ ಬದುಕಿನ ಒಂದು ಘಟನೆ ನೆನಪಾಗುತ್ತೆ. ಕಲ್ಕತ್ತಾದ ಹೈಕೋರ್ಟಿನ ನ್ಯಾಯಾಧೀಶರಾಗಿದ್ದರು, ಮುಖ್ಯ ನ್ಯಾಯಾಧೀಶರಾಗಿದ್ದರು. ಅವರ ಮಕ್ಕಳೇ ಮಹಾಪ್ರಸಿದ್ಧರು, ದೇಶಭಕ್ತರು ಆದಂತಹ, ಸಕ್ರಿಯವಾಗಿ ರಾಜಕಾರಣದಲ್ಲಿ ಜನಸಂಘದಲ್ಲಿ ಪಾಲ್ಗೊಂಡಿದ್ದಂಥ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು. ಕಾಶ್ಮೀರದ ಆ ಒಂದು ಅವಿವೇಕ ನೆಹರು ಮಾಡಿದ್ದಕ್ಕಾಗಿ ಇವರು ಬಲಿದಾನವಾಗಬೇಕಾಯಿತು. ಅದು ಎಂದಿಗೂ ಕ್ಷೋಭಕರವಾದಂಥ ವಾರ್ತೆ. ಆ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ಯೋಗ್ಯ ತಂದೆಯ ಯೋಗ್ಯ ಪುತ್ರ. ಆಶುತೋಷ್ ಮುಖರ್ಜಿಯವರು ಮಹಾವಿದ್ವಾಂಸರು. ಅವರ ವ್ಯಾಸಂಗ ವಿಸ್ತಾರ ಅಪಾರವಾದದ್ದು. ಜೊತೆಗೆ ಅವರು ಶ್ರದ್ಧಾವಂತರಾದಂಥ ಸನಾತನ ಧರ್ಮೀಯರು. ಒಂದು ದಿನ ಬೆಳಗ್ಗೆ ಹುಗ್ಲಿ, ಕಲ್ಕತ್ತಾದಲ್ಲಿ ಹರಿಯುವ ಗಂಗೆಗೆ ಹುಗ್ಲಿ ಅಂತ ಕರೀತಾರೆ, ಅಲ್ಲಿಗೆ ಅವರು ಸ್ನಾನಕ್ಕೆ ಹೋಗಿದ್ರು. ಹೋಗಿದ್ದಾಗ ಅಲ್ಲಿ ಒಬ್ಬ ವಿಧವೆ, ಬಡ ವಿಧವೆ, ನಾಳೆ ದಿವಸ ನಮ್ಮ ಮನೆಯಲ್ಲಿ ಯಜಮಾನರ ಶ್ರಾದ್ದ, ನಮ್ಮಲ್ಲಿ ಯಾರೋ ಉತ್ತರ ಕ್ರಿಯೆಗಳನ್ನು ಮಾಡೋ ಬಂಧುಗಳಿದ್ರೆ ಹೊರತು ಶ್ರಾದ್ದ ಮಾಡುವಂಥ ಬಂಧುಗಳಿಲ್ಲ, ಮಕ್ಕಳು ನನಗಿಲ್ಲ, ನಾನು ಕಷ್ಟಪಟ್ಟುಕೊಂಡು ಈ ಕಷ್ಟ ಮೈ ಕಷ್ಟದಿಂದ ಬಾಳ್ತಾ ಇದ್ದೀನಿ. ನಾಳೆ ಬ್ರಾಹ್ಮಣರಿಗೆ ಪಾದ ತೊಳೆದು ಸಂಕಲ್ಪ ಶ್ರಾದ್ದ ಮಾಡಿಸುವಂಥದ್ದಷ್ಟೇ ನನಗೆ ಸಾಧ್ಯ, ಯಾಕೆಂದರೆ ಕರ್ತೃತ್ವ ಇಲ್ಲ ನನಗೆ. ಅದಕ್ಕಾಗಿ ನೀವು ಆ ಶ್ರಾದ್ದದ ಆ ಮಟ್ಟಕ್ಕೆ ನಿರ್ವಾಹ ಮಾಡೋದಕ್ಕೆ ಬರ್ತೀರಾ ಅಂತ ಕೇಳಿದ್ರು. ಕಾರಣ ಇವರು ಅಪ್ಪಟ ವೈದಿಕ ವೇಷದಲ್ಲಿ ಇದ್ರು, ಬ್ರಹ್ಮವಸ್ತ್ರ ಧರಿಸಿಕೊಂಡು ಸ್ನಾನ ಮಾಡಿ ಬರ್ತಾ ಇದ್ರೆ ಯಾರೋ ನದಿ ಸ್ನಾನ ಮಾಡಿದ ವೈದಿಕ ಬ್ರಾಹ್ಮಣರು ಅಂತ ಭಾವಿಸಿಕೊಂಡು ಕರೆದ್ರು. ಇವರು ಆಗಲಮ್ಮ ನಾನು ಬರ್ತೀನಿ ಅಂತ ಮನೆ ಏನು ಅಂತ ತಿಳ್ಕೊಂಡ್ರು. ಹೋದ್ರು. ಮರುದಿವಸ ಬಂದು ಆಕೆಯ ಮನೆಯಲ್ಲಿ ಯಥೋಚಿತವಾದಂಥ ಶ್ರಾದ್ದ ಮಾಡಿಸಿದ್ರು. 1-2 ಆಣೆ ದಕ್ಷಿಣೆ, 1 ಪಾವು ಅಕ್ಕಿ ಕೊಟ್ಟಿದ್ದು. ಅದನ್ನು ಸ್ವೀಕರಿಸಿ ಇನ್ನೇನು ಹೊರಡಬೇಕು. ಆಗ ಪಕ್ಕದ ಮನೆಯವರು ಬಂದರು, ಗುರುತು ಹಿಡಿದ್ರು. ಇವರು ಮುಖ್ಯ ನ್ಯಾಯಾಧೀಶರು, ಮಹಾವಿದ್ವಾಂಸರು ಹೌದು, ಇವರು ಬಂದಿದ್ದಾರಲ್ಲ ಆಶುತೋಷ ಮುಖರ್ಜಿಯವರು, ಇಂಥದ್ದಿದು, ಇಂಥವ್ರನ್ನ ನೀನು ಕರೆದು ಬಿಟ್ಟಿಯಲ್ಲ, ಎಷ್ಟು ಅವಮಾನ ಮಾಡಿದ್ದೀಯಾ ಅಂದಾಗ ಪಾಪ ಆ ಬಡ ಹೆಂಗಸು ಗಡಗಡ ನಡುಗಿ, ತಪ್ಪಾಯಿತು ಕ್ಷಮಿಸಿ, ನಿಮ್ಮನ್ನ ಈ ಥರದ ಕೆಲಸಕ್ಕೆ ಕರೆದು ಬಿಟ್ಟನಲ್ಲ ಅಂದರೆ ಆಗ ಅವರು ಹೇಳಿದ್ರಂತೆ, ಅಮ್ಮ ಇದು ನನ್ನ ವೃತ್ತಿ,
ನನ್ನ ಮೊದಲ ಕುಲಕಸುಬು ಇದೇನೆ. ಈ ನ್ಯಾಯಾಧೀಶನ ಪದವಿ ಇಂದಿರುತ್ತೆ, ನಾಳೆ ಹೋಗುತ್ತಾರೆ, ಇದನ್ನು ಯಾರೂ ಕಿತ್ತುಕೊಳ್ಳಕ್ಕಾಗೋದಿಲ್ಲ. ಯಜನ, ಯಾಜನ, ಅಧ್ಯಯನ, ಅಧ್ಯಾಪನ ಅನ್ನುವ ದಾನ, ಪ್ರತಿಗ್ರಹಣ ಅನ್ನುವ 6 ಕರ್ಮಗಳನ್ನು ವಿಪ್ರ ಮಾಡಬೇಕು ಅಂತಿದೆ. ನಾನು ಅದನ್ನೇ ಮಾಡಿದ್ದು. ಯಾಜನ ಮಾಡಿದ್ದೀನಿ, ಪ್ರತಿಗ್ರಹಣನೂ ಮಾಡಿದ್ದೀನಿ. ಅದಕ್ಕೆ ನೀವೇನು ಯೋಚನೆ ಮಾಡಬೇಡಿ, ನನಗೆ ಇದರ ಬಗ್ಗೆ ಹೆಮ್ಮೆ ಇದೆ ಅಂತ. ಇದು ತುಂಬ ಬೇಕಾಗಿರುವಂಥದ್ದು. ಎಷ್ಟೋ ಬಾರಿ ನಮಗೆ ನಮ್ಮ ಉದ್ಯೋಗಗಳ ಬಗ್ಗೆ ಹೆಮ್ಮೆ ಇರುವುದಿಲ್ಲ. ನಾವಿಂಥದ್ದು ಮಾಡ್ತಾ ಇದ್ವಿ ಅಂತ ಹೇಳ್ಕೊಳ್ಳೋದಕ್ಕೆ ತುಂಬ ಸಂಕೋಚ ಪಡ್ತಾರೆ. ಸಂಕೋಚ ಪಟ್ಕೊಳ್ಬೇಕಾಗಿಲ್ಲ. ಒಂದು ಸ್ವಲ್ಪ ವರ್ಷಗಳ ಮುನ್ನ ಕೆಲವರಿಗೆ ಹೋಟೆಲ್ ಇಟ್ಕೊಂಡಿರೋದನ್ನು ಹೇಳೋದಕ್ಕೆ ಸಂಕೋಚವಾಗ್ತಾ ಇತ್ತು. ಅನ್ನವಿಕ್ರಯ ಅಂತ ಯಾರಂದು ಬಿಡ್ತಾರೋ ಅಂತ. ಆದರೆ ಅದು ಒಂದು ಸಮಾಜಕ್ಕೆ ತುಂಬ ಬೇಕಾಗಿರುವಂಥದ್ದು. ಸಮಾಜಕ್ಕೆ ಬೇಕಾದದ್ದು ಯಾವುದಾದ್ರೂ ಸರಿ, ಧಾನ್ಯ ವಿಕ್ರಯ ಮಾಡಬಹುದಾದರೆ ಅನ್ನ ವಿಕ್ರಯ ಯಾಕಲ್ಲ? ಮತ್ತೆ ಕೌಟಿಲ್ಯನ ಅರ್ಥಶಾಸ್ತ್ರಾದಿಗಳಲ್ಲಿ ನೋಡಿದ್ರೆ, ನಮ್ಮ ಭಾರತೀಯ ಪರಂಪರೆ ನೋಡಿದ್ರೆ, ಹೋಟೆಲ್ ಇಂಡಸ್ಟ್ರಿ ನಮ್ಮಲ್ಲಿ ಮೊದಲಿಂದಲೂ ಇತ್ತು ಅಂತ ಗೊತ್ತಾಗುತ್ತೆ. ಸಾರ್ವಜನಿಕವಾದ ಸಂತರ್ಪಣೆ, ಅನ್ನ ವಿತರಣೆ ಇವೆಲ್ಲ ಇದ್ದದ್ದು ಹೌದು. ಆದರೆ ಅನಿವಾರ್ಯವಾದಂಥ ಸ್ಥಳಗಳಲ್ಲಿ ಹೊಟ್ಟೆಪಾಡಿಗೆ ಈ ಥರದ ವ್ಯವಸ್ಥೆಗಳು ಇದ್ದೇ ಇದ್ದುವು ಅಂತ ಗೊತ್ತಾಗುತ್ತದೆ. ಇವುಗಳ ಬಗ್ಗೆ ಎಲ್ಲ ಅತಿಯಾದ ಮಡಿವಂತಿಕೆ, ಅಜ್ಞಾನದಿಂದ ಬಂದಿರುವುದಷ್ಟೇ, ಇನ್ನೇನೂ ಇಲ್ಲ. ಯಾರು ಸಂಕೋಚ ಏನು ಪಟ್ಟುಕೊಳ್ಬೇಕಾಗಿಲ್ಲ. ಯಾವುದೇ ಒಂದು ಜೀವಿಕೆಯಲ್ಲಿ ಸಂಕೋಚ ಬೇಡ ಅನ್ನುವಂಥ ಮಹಾ ಸಂದೇಶವನ್ನು ಧರ್ಮವ್ಯಾದ ಮಹಾಭಾರತದ ವನಪರ್ವದಲ್ಲಿ ಕೊಟ್ಟಿರೋದನ್ನು ನೆನೆದರೆ ಸಾಕು. ಕಟುಕನಾಗಿರೋದಕ್ಕೆ ಅವನು ಯಾವ ಸಂಕೋಚವನ್ನು ಪಡಲಿಲ್ಲ. ಇದು ಹಿಂಸೆ ಅಲ್ವಾ ಅಂತಂದ್ರೆ, ನನ್ನ ವೃತ್ತಿಯಾಗಿರೋದ್ರಿಂದ ಅದು ಹಿಂಸೆ ಅಲ್ಲ ಅಂತಾನೆ. ಎಲ್ಲಿವರೆಗೂ ಮಾಂಸ ತಿನ್ನುವವರು ಇರ್ತಾರೋ ಅಲ್ಲಿವರೆಗೂ ಕಟುಕ ಇದ್ದೇ ಇರ್ತಾನೆ. ಎಲ್ಲರೂ ಮಾಂಸ ತಿನ್ನುವುದನ್ನು ಬಿಟ್ಟರೆ ತಾನಾಗಿಯೇ ಕಟುಕನ ಉದ್ಯೋಗ ನಿಂತು ಹೋಗ್ಬಿಡುತ್ತೆ. ಇವನು ಕತ್ತರಿಸ್ತಾ ಇದ್ದಾನೆ ಅಂತ ಹೇಳಿ ಯಾರೂ ತಿನ್ನೋದಿಲ್ಲ, ತಿಂತಾರೆ ಅಂತ ಇವನು ಕತ್ತರಿಸುವಂಥದ್ದೇ ಆಗುತ್ತದೆ. ಉದಾಹರಣೆಗೆ ನೋಡಿ, ಟೈಪ್ ಮಾಡ್ತಾ ಇದ್ದಾರೆ ಅಂತ ಟೈಪಿಸ್ಟ್ಗಳ ಟೈಪ್ ರೈಟಿಂಗ್ ಮಿಷನ್ಸ್ ಇದ್ದಿದ್ದ, ಬೇರೆ ಇನ್ಯಾವುದೂ ಇರಲಿಲ್ಲ ಅಂತ ಇದ್ದದ್ದು. ಈಗ ಕಂಪ್ಯೂಟರ್ ಟೈಪಿಂಗು ಮತ್ತೊಂದು ಬಂದಿದ್ರಿಂದ ಮಾಮೂಲಿಯಾದಂಥ ಆ ಟೈಪ್ ರೈಟಿಂಗು ಇಲ್ಲವಾಗಿದೆ. ತನ್ನಂತೆ ತಾನೇ ಬದಲಾಗುತ್ತೆ. ಅಷ್ಟೇಕೆ ಈಗ ಕೆಲವು ವರ್ಷಗಳ ಹಿಂದಿನವರೆಗೂ ಸಿನಿಮಾ ಪೋಸ್ಟರ್ಗಳನ್ನು ಪೇಂಟ್ ಮಾಡ್ತಾ ಇದ್ರು. ಈಗ ಫ್ಲೆಕ್ಸ್ಗಳೆಲ್ಲ ಮಾಡಿಬಿಟ್ಟು ಪ್ರೊಜೆಕ್ಟ್ ಮಾಡಿ ಫೋಟೋನೇ ತೆಗೆದು ಆ ಮಟ್ಟಕ್ಕೆ ಮಾಡುವ ಟೆಕ್ನಾಲಜಿ ಬಂದಿರೋದ್ರಿಂದ ಅದು ಬೇಕಾಗಿಲ್ಲ. ಹೀಗಾಗಿ ಆ ಕೆಲಸ ಈಗ ಯಾರೂ ಮಾಡ್ತಾ ಇಲ್ಲ. ಅವರು ಬೇರೊಂದು ರೀತಿಯ ಉದ್ಯೋಗವನ್ನು ಕೈಗೊಂಡಿದ್ದಾರೆ. ಅಂದರೆ ಈ ಉದ್ಯೋಗವನ್ನೇ ಅವರು ಸ್ವೀಕರಿಸಿಕೊಂಡಿದ್ದಾರೆ. ಈ ತಂತ್ರಜ್ಞತೆಯನ್ನು ಅವರು ಮೈಗೂಡಿಸಿಕೊಂಡಿದ್ದಾರೆ. ಹೀಗಾಗಿ ಅವರು ಪೇಂಟ್ ಮಾಡಿಕೊಡ್ತಾರೆ ಅಂತ ಯಾರೂ ಆರ್ಡರ್ ಕೊಟ್ಟಿದ್ದಲ್ಲ. ಈ ಥರದ ಪೇಂಟಿಂಗ್ಗಳಿಗೆ ಡಿಮಾಂಡ್ ಇದೆ ಅಂತ ಅವರು ಶುರು ಮಾಡಿಕೊಂಡಿದ್ದು. ಹೀಗೆ ಧರ್ಮವ್ಯಾದ ಬಹಳ ಯುಕ್ತಿಯುಕ್ತವಾಗಿ ತನ್ನ ಮಾತನ್ನು ಹೇಳ್ತಾನೆ. ಅದರಿಂದ ತಮ್ಮ ಕುಟುಂಬದಲ್ಲಿ ಮೊದಲಿಂದ ಬೆಳೆದು ಬಂದಂಥ ವೃತ್ತಿ ಅನ್ಯಾಯವಾಗದೇ ಇದ್ದರೆ, ಸ್ಥೇಯ ಅಪಹರಣವಾಗದೇ ಇದ್ದರೆ ಎಲ್ಲ ದೃಷ್ಟಿಯಿಂದಲೂ ಅಂಗೀಕಾರ್ಯ ಅಂತ. ರಾಮನ ಕ್ಷಾತ್ರ ಆ ಬಗೆಯಾದದ್ದು, ಅದು ಹಿಂಸಾಕಾರಿಯಾದದ್ದು ಅಂತ ಅವನು ಎಂದಿಗೂ ಕೂಡ ಬೇಸರ ಪಟ್ಟುಕೊಳ್ಳಿಲ್ಲ. ಒಮ್ಮೆ ಸೀತೆಯೇ ವನಪರ್ವದ ಅರಣ್ಯಕಾಂಡದ ಆರಂಭದಲ್ಲಿ ಹೇಳ್ತಾಳೆ, ನಮಗೆ ರಾಕ್ಷಸರು ಏನೂ ತೊಂದರೆ ಮಾಡಿಲ್ಲ, ಋಷಿಗಳಿಗೆ ಏನೋ ತೊಂದರೆ ಆಯಿತು ಅಂತ ಅವರು ಕೇಳ್ತಾ ಇದ್ದಾರೆ. ನಾವು ನಮಗೆ ತೊಂದರೆ ಮಾಡದೇ ಇರುವಂಥ ವ್ಯಕ್ತಿಗಳ ಮೇಲೆ ಕೈ ಎತ್ತೋದು ಏನು ಚೆನ್ನ ಅಂತ. ಆಗ ರಾಮ ಹೇಳ್ತಾನೆ, ನಿಜ, ನಾವು ರಾಕ್ಷಸರಿಂದ ನೇರವಾಗಿ ಅಪಕೃತರಾಗಿಲ್ಲ. ಮತ್ತೆ ನಮಗಿದು ವಾನಪ್ರಸ್ಥಾಶ್ರಮ, ಅದರಿಂದ ನಾವು ವ್ರತಿಗಳಾಗಿ ಸಂಯಮಿಗಳಾಗಿ ಇರಬೇಕು ಅಂತ ನೀನು ಹೇಳುವುದೆಲ್ಲ ಚೆನ್ನ. ಆದರೆ ಒಂದನ್ನು ಗಮನಿಸಬೇಕು, ವಾನಪ್ರಸ್ಥಾಶ್ರಮಕ್ಕಿಂತ ಮೊದಲು ನಾನು ಕ್ಷತ್ರಿಯ ಅನ್ನುವ ಕುಲದಲ್ಲಿ ಹುಟ್ಟಿದ್ದೀನಿ. ಕ್ಷತ್ರಿಯನ ಲಕ್ಷಣವೇ ಕ್ಷತಾತ್ ಕಿಲ ತ್ರಾಯತೆ ಇತಿ ಕ್ಷತ್ರಿಯ. ಗಾಸಿಯಿಂದ, ಏಟುಪೋಟುಗಳಿಂದ ಸಮಾಜವನ್ನು ಕಾಪಾಡುವಂಥವನು, ಸಮಾಜಕ್ಕೆ ಕವಚೀಭೂತನಾದವನು, ಆರ್ಮರ್ ತರ ಇರುವವನು ಕ್ಷತ್ರಿಯ. ಅದರಿಂದಲೇ ಅವನ ಉಪನಾಮವನ್ನು ವರ್ಮ ಅಂತ ಕರೆದರು. ವರ್ಮ ಅಂದರೆ ಸಂಸ್ಕೃತದಲ್ಲಿ ಕವಚ, ವರ್ಮ ಅಂತಂದರೆ ಪುಲ್ಲಿಂಗದಲ್ಲಿ ಕವಚ ಅಂತ ಅರ್ಥ. ಇಡೀ ಸಮಾಜಕ್ಕೆ ಕವಚಭೂತನಾದವನು ಕ್ಷತ್ರಿಯನನ್ನ ಆ ಉಪನಾಮ ಸರ್ನೇಮಿಂದ ಕರಿತೀವಿ, ವರ್ಮ ಅಂತ ಕರಿತೀವಿ. ವಸ್ತುತಃ ರಾಮ ಪ್ರವರ ಹೇಳ್ಕೊಂಡು ನಮಸ್ಕಾರ ಮಾಡಬೇಕಾದ್ರೆ ಅದೇ ರೀತಿ ಹೇಳ್ಕೊಳ್ಬೇಕು. ಅಂಬೋ ಅಭಿವಾದಯಿ ಅಂತಂದ್ರೆ ವೃಕ್ಷಾಖಾಧ್ಯಾಯಿ ಆಶ್ವಲಾಯನ ಸೂತ್ರ ಅಂತ ಶುರು ಮಾಡಿಕೊಂಡು ವಾಸಿಷ್ಠ ಗೋತ್ರ, ಮತ್ತೆ ಶ್ರೀರಾಮ ವರ್ಮ ಹಂಭೋ ಅಭಿವಾದಯಿ ಅಂತಲೇ ಹೇಳಬೇಕು. ಈ ವರ್ಮತ್ವ ಇರುವುದರಿಂದ ನಾವು ಮಾಡಲೇಬೇಕು, ರಕ್ಷಣೆ ನಮ್ಮ ಅನಿವಾರ್ಯವಾದಂಥ ಕರ್ತವ್ಯ ಅಂತಾನೆ. ಈ ದೃಷ್ಟಿ ರಾಮನಿಗೆ ಮೊದಲಿಂದಲೂ ಇತ್ತು ಅಂತ ಗೊತ್ತಾಗುತ್ತೆ. ಮತ್ತೆ ಅವನು ಕ್ಷತ್ರಿಯನಾದವನು ಪ್ರತಿಗ್ರಹ ಮಾಡುವಂತೆ ಇಲ್ಲ ಅನ್ನುವುದನ್ನು ತಿಳ್ಕೊಂಡಿದ್ದ. ತಾನು ಬೇರೆಯವರಿಗೆ ಕೊಡಬೇಕೇ ಹೊರತು ಬೇರೆಯವರಿಂದ ಸ್ವೀಕರಿಸುವಂತೆ ಇಲ್ಲ. ಅದರಿಂದಲೇ ಗುಹ, ನೀವು ನನ್ನ ಆತಿಥ್ಯವನ್ನು ಸ್ವೀಕರಿಸಿ ಅಂತಂದರೆ, ಇಲ್ಲಪ್ಪ ಸಾಧ್ಯ ಇಲ್ಲ, ನಾವು ಕೊಡಬೇಕಾದವರು ತೆಗೆದುಕೊಳ್ಳುವಂಥವರಲ್ಲ,
ನಮ್ಮ ಕುದುರೆಗಳಿಗೆ ಮಾತ್ರ ನೀನು ಹುಲ್ಲು ಹುರುಳಿ ಕೊಡು ಸಾಕು, ಇನ್ನೇನು ಬೇಕಾಗಿಲ್ಲ ಅಂತ ನೀರು ಕುಡಿದು ಮಲ್ಕೊಳ್ತಾನೆ ಅಂತ ಬರುತ್ತೆ ಅಯೋಧ್ಯಕಾಂಡದಲ್ಲಿ. ಈ ಮಟ್ಟಕ್ಕೆ ಕ್ಷಾತ್ರ ಪ್ರಜ್ಞೆಯನ್ನ ಮೈಗೂಡಿಸಿಕೊಂಡು ಕುಲ ಪ್ರಜ್ಞೆಯನ್ನ ಗಮನಿಸಿಕೊಂಡಂಥವನು ರಾಮ ಅಂತ ತಿಳಿಯುತ್ತದೆ. ಆಮೇಲೆ ಒಂದು ವ್ರತ ಅಂತ ಕೈಗೊಂಡ್ರೆ ಆ ವ್ರತಕ್ಕೆ ಪೂರ್ಣ ಪ್ರಮಾಣದ ನ್ಯಾಯವನ್ನು ಮಾಡಬೇಕು ಅಂತ. ವಾನಪ್ರಸ್ಥ ಅಂದ್ರೆ ವಾನಪ್ರಸ್ಥ, ಕಾಡಿನಲ್ಲಿರೋದು ಅಂದ್ರೆ ಕಾಡಿನಲ್ಲಿರೋದು. ಆಮೇಲೆ ಯಾವುದೋ ಅಡ್ಡದಾರಿನಲ್ಲಿ ಇನ್ನೊಂದು ಊರಿಗೆ ಹೋಗಿ ಇರಬಹುದಾಗಿತ್ತಲ್ಲ, ಕಾಡಿಗೆ ಹೋಗಿ ಅಲ್ಲಿಂದ ಹಾಗೆ ಜನಕನ ಊರಿನಲ್ಲಿ ವಿದೇಹ ರಾಜ್ಯದಲ್ಲಿ 14 ವರ್ಷ ಹಾಯಾಗಿರಬಹುದು, ಮಾವನಿಗೂ ಸಂತೋಷ, ಸೀತೆಗೆ ಮತ್ತೂ ಸಂತೋಷ ಆಗ್ತಾ ಇತ್ತು. ಆ ಚೌಕಾಸಿ ವ್ಯವಹಾರಕ್ಕೆ ಆಸ್ಪದವೇ ಇಲ್ಲ. ಸುಗ್ರೀವ ಹೇಳ್ತಾನೆ, ಕಿಷ್ಕಿಂಧೆಯ ಒಳಗೆ ಬಂದಿರು ಅಂತ. ನಾನು ಇರುವುದಿಲ್ಲ, ನಾನು ಏನಿದ್ರೂ ಊರಾಚೆ ಪ್ರಸ್ರವಣ ಗುಹೆ ಅಂತ ಒಂದಿದೆ, ಆ ಮಾಲ್ಯವತ್ ಪರ್ವತದಲ್ಲಿ ಅಲ್ಲಿಯೇ ಇರ್ತೀನಿ ಅಂತಿರ್ತಾನೆ. ಸುಗ್ರೀವನ ಪಟ್ಟಾಭಿಷೇಕಕ್ಕೆ ರಾಮ ಹೋಗಲಿಲ್ಲ, ಲಕ್ಷ್ಮಣ ಹೋಗಿದ್ದು. ವಿಭೀಷಣನ ಪಟ್ಟಾಭಿಷೇಕಕ್ಕೂ ಅಷ್ಟೇ ಲಂಕಾ ಪ್ರವೇಶವನ್ನ ರಾಮ ಮಾಡಲಿಲ್ಲ, ಲಕ್ಷ್ಮಣ ಮಾಡಿದ್ದು. ಲಕ್ಷ್ಮಣನಿಗೆ ವಾನಪ್ರಸ್ಥ ವ್ರತವಾಗಿ ಬಂದದ್ದಲ್ಲ, ಆಯ್ಕೆಯಾಗಿ ಬಂದದ್ದು. ಇಟ್ ವಾಸ್ ನಾಟ್ ಇಂಪೋಸ್ಡ್ ಆನ್ ಹಿಮ್, ಹಿ ಆಪ್ಟೆಡ್ ಫಾರ್ ಇಟ್. ಅವನೇ ಯಾವ ಥರ ಬೇಕಾದರೆ ಆ ಥರ ಬದಲಾಯಿಸಿಕೊಳ್ಳಬಹುದು. ಹೀಗೆ ಆ ಕುಲ ಕ್ರಮಾಗತವಾದ ಮೌಲ್ಯಗಳನ್ನು ನಿಷ್ಠೆಯಿಂದ ಪಾಲಿಸಿದಂಥವನು ರಾಮ ಅನ್ನುವುದು ನಮಗೆ ಗೋಚರವಾಗುತ್ತೆ. ಮತ್ತೆ ಕೌಟುಂಬಿಕ ಸಾಮರಸ್ಯಕ್ಕೆ ಮುಖ್ಯವಾಗಿ ಬೇಕಾದದ್ದು ಗಂಡ ಹೆಂಡಿರ ಪ್ರೀತಿ. ಅದಕ್ಕೆ ಆದರ್ಶಭೂತನಾಗಿ ಕಾಣಿಸ್ತಾನೆ. ಶಿವನಲ್ಲಿಯೂ ನಾವು ಕಾಣ್ತೀವಿ ಆ ಒಂದು ಸಾಮರಸ್ಯವನ್ನ. ಅರ್ಧನಾರೀಶ್ವರನೇ ಆದ ಅಂತ, ಶಿವನಿಗಾಗಿ ಪಾರ್ವತಿ, ಪಾರ್ವತಿಗಾಗಿ ಶಿವ ತಪಸ್ಸು ಮಾಡುವ ಮಟ್ಟಕ್ಕೆ ಬಂದದ್ದು ಅಂತ. ಅಲ್ಲಿ ಅಭೇದದ ಮಟ್ಟಕ್ಕೆ ಮುಟ್ಟುವಂಥದ್ದಾಗ್ಬಿಟ್ಟಿದೆ. ಏಕದೇಹನ್ಯಾಯ ಉಪಚಾರಕ್ಕಾಗದೆ ಅದು ವಾಸ್ತವ ಅಂತ ಅಂದುಕೊಂಡಿದೆ. ರಾಮಾಯಣದಲ್ಲಿ ಹಾಗಲ್ಲ. ವೈಮನಸ್ಯಗಳು, ಬೇಸರಗಳು ಆಗ ಈಗ ಅಷ್ಟೋ ಇಷ್ಟೋ ಬರುವಂಥದ್ದು ಉಂಟು. ಆದರೆ ಅವನ್ನೆಲ್ಲವನ್ನೂ ಮೀರುವಂಥ ಒಂದು ವ್ಯಕ್ತಿತ್ವ ಅವನಿಗಿತ್ತು ಅನ್ನುವಂಥದ್ದು ಸೀತಾರಾಮರ ಪ್ರೀತಿ ವಿಶ್ವಾಸಗಳ ಲಕ್ಷಣದಲ್ಲಿ ನಾವು ಕಾಣ್ತೀವಿ. ಅದರಿಂದಲೇ ಅವಳು ತನ್ನ ಸ್ವಯಂವರದ ಕಥೆಯನ್ನ ಬಹಳ ಚೆನ್ನಾಗಿ ಹೇಳ್ತಾಳೆ ಮಹಾಸತಿಯಾದ ಅನಸೂಯೆಗೆ. ಆ ಅನಸೂಯಾದೇವಿಗೆ ಸ್ವಯಂವರದ ಕಥೆಯನ್ನು ಹೇಳುವಾಗ ರಾಮ ತನ್ನನ್ನು ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾನೆ ಅನ್ನುವ ಮಾತನ್ನ ಬಹಳ ಸೊಗಸಾಗಿ ಹೇಳ್ತಾಳೆ. ಎಲ್ಲಿವರೆಗೂ ಹೇಳ್ತಾಳೆ ಅಂದರೆ, ನನ್ನ ತಂದೆ ತಾಯಿಗಳಿಗೆ ಸಮನಾಗಿ ಅವನು ಇದ್ದಾನೆ ಅನ್ನುವಂಥ ಮಾತನ್ನು ಕೂಡ ಅವಳು ಹೇಳ್ತಾಳೆ. ಅಷ್ಟು ಮಾತ್ರವಲ್ಲ, ಅವನು ಜಿತೇಂದ್ರಿಯನಾಗಿದ್ದಾನೆ. ಆ ಜಿತೇಂದ್ರಿಯತ್ವದಿಂದ ನನಗೆ ತುಂಬ ಸಂತೋಷ ಉಂಟಾಗಿದೆ. ಕಿಂಪುನರ್ಯೋ ಗುಣಶ್ಲಾಘ್ಯ ಸಾನುಕ್ರೋಶೋ ಜಿತೇಂದ್ರಿಯ ಸ್ಥಿರಾನುರಾಗೋ ಧರ್ಮಾತ್ಮ ಮಾತೃವತ್ ಪಿತೃವತ್ ಪ್ರಿಯ ಅಂತ ಹೇಳ್ತಾಳೆ. ಗುಣಶ್ಲಾಘ್ಯನಾಗಿದ್ದಾನೆ ಗಂಡ, ಅಂದರೆ ಗುಣಗಳಿಂದ ಪ್ರಶಂಸನೀಯನಾಗಿದ್ದಾನೆ. ಸಾನುಕ್ರೋಶ, ತುಂಬ ಕಾರುಣ್ಯವನ್ನು ಇಟ್ಟುಕೊಂಡಿದ್ದಾನೆ ಅಂತ, ಕಂಪ್ಯಾಷನ್ ಬಹಳ ಉಂಟು. ಜಿತೇಂದ್ರಿಯ, ಸಂಯಮಿಯಾಗಿದ್ದಾನೆ. ಅಂದರೆ ಸೀತೆಯನ್ನು ಬಿಟ್ಟು ಮತ್ತೊಬ್ಬರ ಕಡೆಗೆ ತಿರುಗಿಯೂ ನೋಡದೇ ಇರತಕ್ಕಂಥ ಆ ಸಂಯಮ ಅವನದಾಗಿದೆ. ಮತ್ತು ಸ್ಥಿರಾನುರಾಗ, ಗಾಢವಾಗಿ ಪ್ರೀತಿಯನ್ನು ಇಟ್ಟುಕೊಂಡಿದ್ದಾನೆ. ಧರ್ಮಾತ್ಮ, ಧರ್ಮದಲ್ಲಿಯೇ ನೆಲೆ ನಿಂತವನು. ನನಗೆ ತಾಯಿ ಮತ್ತು ತಂದೆಯ ಸ್ಥಾನವನ್ನು ಕೊಡುವಂತೆ ಇದ್ದಾನೆ ಅಂತ. ತುಂಬಾ ದೊಡ್ಡದು. ಯಾವ ಹೆಣ್ಣಿಗೆ ಗಂಡ ತಂದೆ ತಾಯಿಗಳ ಸ್ಥಾನವನ್ನು ತುಂಬಿಕೊಡಬಲ್ಲ, ಇನ್ನೇನು ಬೇಕು? ಹಿ ವಾಸ್ ಎ ಫಾದರ್ಲಿ ಅಂಡ್ ಮದರ್ಲಿ ಫಿಗರ್ ಟು ಸೀತಾ ಅಂತ ಅನ್ನೋದು ಅಲ್ಪ ಸ್ವಲ್ಪದ ಮಾತಲ್ಲ. ಇದನ್ನು ಕಂಡುಕೊಂಡಿದ್ದ. ಕುಟುಂಬದ ಆರೋಗ್ಯಕ್ಕೆ ಇಂಥದ್ದು ಬೇಕು ಅಂತ. ರಾಮ ಅಡಿಗೆ ಮಾಡಿದ ಉಲ್ಲೇಖವನ್ನು ನಾವು ಆ ಕಾರಣದಿಂದಲೇ ನೋಡ್ತೀವಿ. ಆ ಅರಣ್ಯಕಾಂಡ, ಅಯೋಧ್ಯಕಾಂಡಾದಿಗಳಲ್ಲಿ ತಾನೇ ಬೇಟೆಯಾಡಿದ ಮಾಂಸವನ್ನ ಬಾರ್ಬೆಕ್ಯೂ ಅಂತ ಇಂಗ್ಲಿಷ್ನಲ್ಲಿ ಕರೀತಾರೆ, ಸಂಸ್ಕೃತದಲ್ಲಿ ಶೂಲ್ಯ ಅಂತ ಕರೀತಾರೆ. ಒಂದು ಸಲಾಕಿಗೆ ಚುಚ್ಚಿ ಬೇಯಿಸಿ ಸೀತೆಗೆ ಕೊಟ್ಟ ಅಂತ. ಯಾರೂ ಮಡಿವಂತರು ಸಂಕೋಚ ಮಾಡ್ಕೊಳ್ಬೇಕಾಗಿಲ್ಲ, ರಾಮ ಮಾಂಸ ತಿಂದುಬಿಟ್ನೆ ಅಂತ. ಕ್ಷತ್ರಿಯರಿಗೆ ಅದು ಇದ್ದದ್ದೇ ಮೊದಲಿಂದಲೂ ಗೊತ್ತಾಗಿರುವಂಥದ್ದೇ. ಅಂದರೆ ಯಾವ ರುಚಿ ಭಾಗ ಎಂಥದ್ದು, ಯಾವುದು ಹದವಾದ ಭಾಗ ಅನ್ನುವುದನ್ನು ಹೇಳಿ ಹೇಳಿ ಈ ಮಟ್ಟದ ಪ್ರೀತಿ ವಿಶ್ವಾಸ ಬೇಕು. ಹಿಂದೆ ನಮ್ಮಲ್ಲಿ ಈ ಬಗ್ಗೆ ಕುಟುಂಬದಲ್ಲಿ ಅಂಥದ್ದು ನಡೀತಾ ಇರಲಿಲ್ಲ, ಒಟ್ಟು ಕುಟುಂಬದಲ್ಲಿ ಗೊತ್ತಾಗ್ತಾ ಇರಲಿಲ್ಲ. ಅದಕ್ಕೂ ಹಿಂದಿನ ಕಾಲದ ಘಟನೆ ಇದು. ಅಲ್ಲಿ ರಾಮ ಮಾಡ್ತಾ ಇದ್ದ. ಅಂದರೆ ಈ ಕಾಲದ ಗಂಡಂದಿರು ಪಾಪ ದೋಸೆ ಹಾಕ್ಕೊಳ್ತಾ ಇರತಕ್ಕಂಥ ಹೆಂಡತಿಗೆ ತಾವು ಒಂದೆರಡು ದೋಸೆ ಬಿಸಿ ಬಿಸಿಯಾಗಿ ಬಿಟ್ಟುಕೊಟ್ರೆ ಏನು ಹೆಚ್ಚಾಗುತ್ತೆ? ಯಾಕೆಂದ್ರೆ ಉಪ್ಪಿಟ್ಟೋ ಇಡ್ಲಿನೋ ಯಾವುದೋ ಒಂದು ಬಾರಿ ಮಾಡಿ ಎಲ್ಲರೂ ಹಂಚಿಕೊಂಡು ತಿನ್ನಬಹುದು. ದೋಸೆಯಂಥವು ಹಾಗಲ್ಲ. ಅವು ಹೇಗೆ ಅಂತಂದ್ರೆ ಸಮಗ್ರವಾಗಿ ಒಬ್ಬೊಬ್ಬರಿಗೆ ಅಂತಲೇ ಮೇಡ್ ಟು ಆರ್ಡರ್ ಅಂತ, ಇನ್ನೊಬ್ಬರಿಗಾಗಿ ಅಲ್ಲ, ಅವರಿಗಾಗಿಯೇ ಮೀಸಲು ಅನ್ನುವಂತೆ ಮುಡಿಪಾಗಿ ತಯಾರಾಗತಕ್ಕಂಥದ್ದು. 4 ದೋಸೆ ಬಿಟ್ಟುಕೊಂಡು ಇಟ್ಟುಕೊಂಡು ಆಮೇಲೆ ತಿನ್ನೋದು ಒಂದೇ, ತಿಂದೇ ಇರೋದು ಒಂದೇ, ಬಿಸಿಯಲ್ಲಿಯೇ ಎಲ್ಲವೂ ಚೆನ್ನ.
ಅದು ಮಾಡೋದಿಲ್ಲ. ಅವರು ತಿಂದು ಮೂಗಿನವರೆಗೂ ಚಟ್ನಿನೂ ತಿಂದು ಏನೋ ಅಷ್ಟು ಚೆನ್ನಾಗಿರಲಿಲ್ಲ ಅಂತ ಅಂದ್ಬಿಟ್ಟು ಬೇಕಾದ್ರೆ ಹೊರಟೋಗ್ತಾರೆ. ಆದರೆ ಆ ಗೃಹಿಣಿ ಒಲೆ ಮುಂದೆ ಮನೆಯಲ್ಲಿ ಒಂದು 8 ಜನ ಇದ್ದಾರೆ ಅಂತಂದ್ರೆ 8 4 ಎಷ್ಟಿರ್ಬೋದು ನೋಡಿ, ಒಂದು 40 ದೋಸೆ ಮಾಡಬೇಕಾಗತ್ತೆ. ಆದರೆ ಬೇಸರ ಪಟ್ಟುಕೊಳ್ಳದೆ ಮಾಡ್ತಾಳೆ. ಅದು ಬೇಗ ಬರುತ್ತೆ ಆ ದೋಸೆ, ಶ್ರುತಿ ಸೇರಬೇಕು ಕಾವಲಿಗೆ, ಇಲ್ಲದೇ ಇದ್ರೆ ಅಪಸ್ವರಗಳೇ ಬರ್ತಾ ಇರುತ್ತೆ. ಒಂದು ದೋಸೆನೂ ಸರಿಯಾಗಿ ಹೇಳೋದಿಲ್ಲ. ಸೌಟಿಗೆ, ಮುಗುಚೆಕಾಯಿಗೆ, ಹಂಚಿಗೆ ಯುದ್ಧವೇ ಶುರುವಾಗುತ್ತೆ. ಹಾಗೆ ಒಂದು ಹದಕ್ಕೆ ತಂದು ಮಾಡಿಕೊಂಡು ತಿನ್ನುವುದರೊಳಗಾಗಿ ತಿನ್ನಬೇಕು ಅಂತಲೇ ಅನಿಸೋದಿಲ್ಲ. ಕಡೆಯಲ್ಲಿ ತಿಂಡಿ ತಿನ್ನುವವರಿಗೆ, ಅದು ಮಾಡಿದವರಿಗೆ ತಿನ್ನೋದಿಕ್ಕೆ ರುಚಿಯೇ ಕಾಣಿಸೋದಿಲ್ಲ. ಆ ಸಂದರ್ಭದಲ್ಲಿ ಮಾಡಬಹುದು. ಈ ರೀತಿಯಾದ ಸಣ್ಣ ಪುಟ್ಟ ಅಂಶಗಳಿಂದ ಕೌಟುಂಬಿಕ ಸಾಮರಸ್ಯ ಕಾಪಾಡಿಕೊಳ್ಳಬಹುದು ಅನ್ನೋದನ್ನ ಮೊದಲಿಗೆ ಕಂಡವನು. ಕಾಡಿಗೆ ಹೋಗುವಾಗ ಯಾರು ನೋಡ್ತಾರೆ ಅಂತ ಏನು, ಸೀತೆಗೆ ಅಲ್ಲಿ ಎಲ್ಲೋ ಹೂವು ಚೆನ್ನಾಗಿದೆ ಅನಿಸ್ತು ಅಂತಂದ್ರೆ ಅವಳು ಮುಡ್ಕೊಂಡಿದ್ದನ್ನು ಇನ್ನು ಎಷ್ಟು ಜನ ನೋಡೋದಕ್ಕೆ ಸಾಧ್ಯ? ಆದರೆ ಅದು ಚೆನ್ನಾಗಿದೆ ಅನಿಸಿದ್ರೆ ರಾಮ ಸೀತೆಯ ಕಣ್ಣಿನ ನೋಟವನ್ನು ಗಮನಿಸಿ ಆ ಹೂವನ್ನು ತರಿಸಿಕೊಡ್ತಾ ಇದ್ದ, ಅಲ್ಲ ತಾನೇ ತಂದು ಕೊಡ್ತಾ ಇದ್ದ ಅನ್ನೋ ಉಲ್ಲೇಖವನ್ನು ಮಹರ್ಷಿಗಳು ಮಾಡ್ತಾರೆ. ಸಣ್ಣ ಪುಟ್ಟ ಬಯಸಿದ್ದನ್ನ ಅವರು ಕೇಳೋಕ್ಕೆ ಮುಂಚೆ ತಂದು ಕೊಟ್ಟರೆ ಒಳ್ಳೇದಾಗುತ್ತೋ ಇಲ್ಲೋ. ಕೇಳಿ ತರಿಸಿಕೊಳ್ತಕ್ಕಂಥದ್ದು ಒಂದು ಮಟ್ಟಕ್ಕೆ ಹೀನಾಯ, ಹತ್ತು ಕರೆದು ಔತಣ ಮಾಡಿಸಿಕೊಂಡಂತೆ. ಕೇಳದೆಯೇ ಬಂದಿದ್ದು ತೃಣವೋ ಪಣವೋ ಅದು ಕೊಡುವ ಸಂತೋಷ ಮತ್ತಿನ್ಯಾವುದೂ ಅಲ್ಲ. ನಾವು ಯಾತಕ್ಕೆ ಪ್ರೆಸೆಂಟೇಷನ್ನು, ಗಿಫ್ಟು ಅಂದರೆ ಅಷ್ಟು ಬಾಯಿ ಬಿಡ್ತೀವಿ? ನಮಗೇನು ಅದನ್ನು ದಕ್ಕಿಸ್ಕೊಳ್ಳೋಕ್ಕೆ ಯೋಗ್ಯತೆ ಇಲ್ವಾ? 4 ಕಾಸು ಬಿಸಾಡಿದ್ರೆ ಸಿಗೋದಿಲ್ವಾ? ಆದರೆ ನಮಗಿಷ್ಟರಾದವರು ಅನಿರೀಕ್ಷಿತ ಎಂಬಂತೆ ನಿರೀಕ್ಷಿತವಾದ ರೀತಿಯಲ್ಲಿ ಅದನ್ನು ಕೊಟ್ಟಾಗ ಆಗುವ ಸಂತೋಷ ದೊಡ್ಡದು ಅಂತಷ್ಟೇ. ನಾವು ಎಷ್ಟೋ ಬಾರಿ ಅದಕ್ಕೆ 100 ಪಟ್ಟು ಕೊಂಡಿರ್ತೀವಿ, ಅದು ನಮಗೆ ನೆನಪಿನಲ್ಲಿರೋಲ್ಲ. ನಮ್ಮ ಆತ್ಮೀಯರು ನಮಗಾಗಿ ತಂದದ್ದು ನಮಗೆ ನೆನಪಿರುತ್ತೆ. ಕಾರಣ ನಾವು ನಮಗೆ ಮಾಡಿಕೊಳ್ಳೋದು ಅನಿವಾರ್ಯ. ಇದು ಅನಿವಾರ್ಯವಲ್ಲ, ಆತ್ಮೀಯತೆಯಿಂದ ಬಂದದ್ದು. ಇಂಥದ್ದನ್ನು ರಾಮ ಗಮನಿಸಿಕೊಂಡಿದ್ದ. ಮತ್ತೆ ಪ್ರತಿಯೊಬ್ಬರ ವಿಶೇಷಗಳನ್ನು ನೆನಪಿನಲ್ಲಿಟ್ಟುಕೊಂಡು ನೋಡ್ತಾ ಇದ್ದ. ಅದು ಯಾವ ಮಟ್ಟಕ್ಕೆ ಅಂದರೆ ಇಡೀ ಜಗತ್ತಿಗೆ ಅನ್ವಯಿಸುವ ಮಟ್ಟದ್ದಾಗಿತ್ತು ಅನ್ನೋದಕ್ಕೆ ಆತನ ಪ್ರಜಾಸಾಮಾನ್ಯದ ಬಗೆಗಿನ ಪ್ರೀತಿ ವಿಶೇಷಗಳನ್ನು ನೋಡಿದ್ರೇನೆ ನಮಗೆ ಅರ್ಥವಾಗುತ್ತೆ. ಬಾಲಕಾಂಡದಲ್ಲಿ ಅನೇಕ ಗುಣಗಳ ಬಗ್ಗೆ ಹೇಳುವಾಗ ಒಂದು ಮಾತನ್ನು ಹೇಳ್ತಾರೆ. ಆದಿಯಲ್ಲೇ ಬರ್ತದೆ, ಅದು ಅಯೋಧ್ಯಕಾಂಡದ ಮೊದಲನೇ ಸರ್ಗದಲ್ಲಿ. ಪೌರಾನ್ ಸ್ವಜನವನ್ನಿತ್ಯಂ ಕುಶಲಂ ಪರಿಪೃಚ್ಛತಿ ವಸನೇಶು ಮನುಷ್ಯಾಣಾಂ ಭೃಶಂ ಭವತಿ ದುಃಖಿತಃ ಉತ್ಸವೇಶು ಮನುಷ್ಯಾಣಾಂ ಪಿತೇವ ಪರಿತುಷ್ಯತಿ. ಊರಿನ ಜನರನ್ನ, ಅಯೋಧ್ಯೆಯ ಕೋಸಲದ ಜಾನಪದದ ಪ್ರಜೆಗಳನ್ನೆಲ್ಲರನ್ನೂ ಕೂಡ ಸ್ವಜನರಂತೆ ನೋಡ್ತಾ ಇದ್ದ. ಪ್ರತಿದಿನವೂ ಅವರ ಕುಶಲವನ್ನ, ಕ್ಷೇಮವನ್ನ ವಿಚಾರಣೆ ಮಾಡ್ತಾ ಇದ್ದ. ಅವರ ಕಷ್ಟ ನಷ್ಟಗಳಲ್ಲಿ ತಾನು ದುಃಖ ಪಡ್ತಾ ಇದ್ದ. ಅವರ ಹರ್ಷ ಸಂತೋಷಗಳಲ್ಲಿ ತಾನು ನೆಮ್ಮದಿಯನ್ನು ಕಾಣ್ತಾ ಇದ್ದ, ತಂದೆಯಂತೆ ಕಾಣ್ತಾ ಇದ್ದ ಅಂತ. ಸರ್ವೇಷಾಂ ಸಹಿ ವರ್ಣಾನಾಂ ಧರ್ಮಾತ್ಮ ಕುರುತೆ ದಯಾಂ. ಎಲ್ಲ ವರ್ಣಗಳವರಲ್ಲಿ ದಯೆಯನ್ನ, ಪ್ರೀತಿಯನ್ನು ಇಟ್ಟುಕೊಂಡಿದ್ದ. ಯಶ್ಚ ರಾಮಂ ನ ಪಶ್ಯತ್ತು ಎಂಚ ರಾಮೋ ನ ಪಶ್ಯತಿ ನಿಂದಿತ ಸಭವೇ ಲೋಕೆ ಸ್ವಾತ್ಮಾಪ್ಯೇನಂ ವಿಗರ್ಹತಿ ಅನ್ನುವಂಥ ಮಾತು ಬರುತ್ತೆ. ನಿಂದಿತಸ್ಯ ಭವೇಲ್ಲೋಕೆ ಸ್ವಾತ್ಮಾಪ್ಯೇನಂ ವಿಗರ್ಹತೆ ಎನ್ನುವುದು ತುಂಬಾ ವಿಶೇಷವಾದ ಮಾತು. ರಾಮನು ಯಾರನ್ನ ನೋಡಲಿಲ್ಲ, ಯಾರು ರಾಮನನ್ನ ಕಾಣಲಿಲ್ಲ, ಅವರಿಬ್ಬರೂ ಕೂಡ ನಿಂದಿತಸ್ಸ ಭವೇತ್, ತಾನು ನಿಂದ್ಯನಾದವನು, ಹೀನಾಯವಾದವನು ಅಂತ ತಾನು ಅಂದುಕೊಳ್ತಾ ಇದ್ದ. ಇವನು ಅದೇ ರೀತಿಯಾಗಿ ಸ್ವಾತ್ಮಾಪ್ಯೇನಂ ವಿಗರ್ಹತೆ ಅಂದರೆ ನಾನು ರಾಮನನ್ನ ನೋಡಲಿಲ್ಲ ಅಂತ ಒಬ್ಬ ಬೇಸರ ಪಟ್ಕೊಳ್ಳಂತೆ, ರಾಮನ ನೋಟ ನನ್ನ ಮೇಲೆ ಬೀಳಲಿಲ್ಲ ಅಂತ ಬೇಸರ ಪಟ್ಕೊಳ್ಳೋರು ಇದ್ರು ಅಂತ. ನೋಡಿ, ಎರಡೂ ಬಹಳ ಮುಖ್ಯ. ಅಂದ್ರೆ ಪ್ರತಿಯೊಬ್ಬರ ಮೇಲೂ ರಾಮನ ನೋಟ ಬೀಳ್ತಾ ಇತ್ತು. ಬೀಳದೇ ಇದ್ರೆ ಅದು ಆಕಸ್ಮಿಕ. ನಮ್ಮ ಜನನಾಯಕರಿಗೆ ಈ ರೀತಿಯಾದ ವಿಶ್ವಾಸಗಳು ಎಲ್ಲಿರುತ್ತವೆ? ಕೆಲವರನ್ನ ನಾನು ಗಮನಿಸಿದ್ದೀನಿ. ವಿಶೇಷತಃ ಸಂಘ ಪರಿವಾರದ ಅನೇಕ ಪ್ರಚಾರಕರು ಯಾರಿರ್ತಾರೆ, ಅವರಿಗೆ ತಮ್ಮ ಸಂಪರ್ಕಕ್ಕೆ ಬಂದಂಥ ಕುಟುಂಬದ ಸದಸ್ಯರುಗಳ, ಅವರ ಬಂಧುಗಳ ಎಲ್ಲರ ವಿವರಗಳು ನೆನಪಿನಲ್ಲಿರ್ತಾ ಇದ್ವು. ಉದಾಹರಣೆಗೆ ನನಗೆ ತಕ್ಷಣ ಜ್ಞಾಪಕ ಬರೋದು ಅನುಭವದಿಂದ ಮಾನ್ಯರಾದ ಕೃಷ್ಣಪ್ಪನವರಿದ್ದಾರಲ್ಲ, ಅವರು ಹಾಗೆ ಪ್ರತಿಯೊಂದು ಕುಟುಂಬದ ಜನರನ್ನ ಬಲ್ಲವರು, ಅವರುಗಳ ಹೆಸರು ಮೊದಲುಗೊಂಡು ಬಲ್ಲಂಥವರು. ನನ್ನ ಮನೆಗೆ ಅವರು ಒಮ್ಮೆಯೂ ಬಂದದ್ದಿಲ್ಲ. ಆದರೆ 2-3 ಬಾರಿ ಪತ್ರಗಳು ಬರೆದಾಗಲೂ ಕೂಡ ತಂದೆ ತಾಯಿಗಳನ್ನ ಹೆಸರಿರಿಸಿ ಅವರ ಯೋಗಕ್ಷೇಮ ಎಲ್ಲ ಚೆನ್ನಾಗಿದೆಯಾ ಅಂತ ಕೇಳಿದ್ದು ಉಂಟು. ಹೇಗಿದು ಸಾಧ್ಯ? ಸಮಾಜವನ್ನೇ ಒಂದು ಕುಟುಂಬವಾಗಿ ಭಾವಿಸಿಕೊಳ್ಳದೇ ಇದ್ರೆ ಸಾಧ್ಯ ಆಗೋದಿಲ್ಲ. ಹಾಗೆ ಮಾಡಿಕೊಂಡ್ರೆ ಮಾತ್ರ ಸಾಧ್ಯ. DVG ಅವರ ಬಗ್ಗೆ ಅನೇಕ ಬಾರಿ ಅನೇಕ ಜನ ಹೇಳಿದ್ದುಂಟು. ಪ್ರತಿಯೊಂದು ಅಂಶಗಳನ್ನೂ ಅವರು ಮರೀದೆ ಜ್ಞಾಪಕ ಇಟ್ಕೊಳ್ತಾ ಇದ್ರು ಅಂತ. ನಮ್ಮ ಪ್ರಸಿದ್ಧರಾದ ಲೇಖಕರು, ನನ್ನ ವಿದ್ಯಾಗುರುಗಳು ಕೂಡ, ಎಲ್ಲೇ ಶೇಷಗಿರಿ ರಾಯರು
ಹೇಳ್ತಾರೆ, ಅವರ ತಂದೆ ಸ್ವಾಮಿರಾಯರ ಬಗ್ಗೆ ಬೇಕಾದಷ್ಟು ವಿವರಗಳನ್ನು ಕೇಳೋರಂತೆ. ಅವರ ಪರಿಚಯ ಚೆನ್ನಾಗಿತ್ತು. ಅದು ಒಂದಕ್ಕೆ ಅಲ್ಲ, ಶಿವರಾಮ ಕಾರಂತರು ತುಂಬಾ ಹತ್ತಿರದ ಸ್ನೇಹಿತರಾಗಿದ್ದರು ಡಿ.ವಿ.ಜಿ ಅವರಿಗೆ. ಆದರೆ ಶಿವರಾಮ ಕಾರಂತರಿಗೆ ಎಷ್ಟು ಪತ್ರ ಬರೆದಿದ್ದಾರೋ ಅದಕ್ಕಿಂತ ಹೆಚ್ಚಿನ ಮಟ್ಟದ ಪತ್ರಗಳನ್ನು ಅವರ ಪತ್ನಿ ಲೀಲಾ ಕಾರಂತರಿಗೆ ಬರೆದಿದ್ರು. ಲೀಲಾ ಕಾರಂತರು ಶ್ರದ್ಧಾವತಿಯಾದ ಆಸ್ತಿಕರು, ಕಾರಂತರು ಅನಾಸ್ತಿಕರು. ಅವರೇ ಹೇಳಿಕೊಂಡಂತೆ ಅವರು ನಾಸ್ತಿಕನೂ ಅಲ್ಲ ಆಸ್ತಿಕನೂ ಅಲ್ಲ, ಅನಾಸ್ತಿಕ ಅಂತ ಹೇಳ್ಕೊಳ್ಳೋರು, ಆ ರೀತಿಯಾದವರು. ಹೀಗಾಗಿ ಲೀಲಾ ಕಾರಂತರಿಗೆ ಶಿವರಾಮ ಕಾರಂತರ ಜೊತೆಗೆ ದೈವ ವಿಷಯದಲ್ಲಿ ಸಾಕಷ್ಟು ಇರುಸುಮುರುಸು ಆಗ್ತಾ ಇತ್ತು ಅನ್ಸುತ್ತೆ. ಅದಕ್ಕೆಲ್ಲ ಸಾಂತ್ವ ಹೇಳೋರು ಡಿ.ವಿ.ಜಿ ಅವರು. ಅವರ ಮಕ್ಕಳ ಜೊತೆಗೆ ಕೂಡ ಉಲ್ಲಾಸ ಕಾರಂತರಾಗಲಿ, ಕ್ಷಮಾ ಕಾರಂತರಾಗಲಿ, ಇಂಥವ್ರ ಜೊತೆಗೂ ಕೂಡ ಅದೇ ರೀತಿಯಾದ ವಿಶ್ವಾಸ ಇತ್ತಂತೆ. ಇದು ಒಬ್ಬರಿಬ್ಬರ ವಿಷಯದಲ್ಲಿ ಮಾತ್ರವಲ್ಲ, ಇನ್ನು ಎಲ್ಲರ ವಿಷಯದಲ್ಲೂ. ಅವರ ಶಿಷ್ಯರಾದ ಟಿ.ಎನ್. ಪದ್ಮನಾಭನ್ ಅವರು ನನಗೆ ಅನೇಕ ಬಾರಿ ಹೇಳಿದ್ದಾರೆ, ಡಿ.ವಿ.ಜಿ ಅವರು ಬೆಂಗಳೂರಿನಲ್ಲಿದ್ದಾಗಲೇ ಅವರಿಗೆ ಪತ್ರ ಬರೆಯೋರು. ಅವರ ಮಕ್ಕಳದೆಲ್ಲ ಯೋಗಕ್ಷೇಮವನ್ನು ಹಿತವನ್ನು ಕೇಳ್ತಾ ಇದ್ರು, ಬಂದಾಗ ಮಾತಾಡಿಸಿ ಗಮನಿಸಿಕೊಳ್ತಾ ಇದ್ರು. ಪ್ರತಿಯೊಬ್ಬರನ್ನು ಆ ಭಾವದಿಂದ ಕಾಣುವುದು ಬಹಳ ಕಷ್ಟ. ಹೇಗೆ ಸಾಧ್ಯವಾಗುತ್ತದೆ? ಇಡೀ ಸಮಾಜವನ್ನೇ ಕುಟುಂಬ ಅಂತ ಆತ್ಮೀಕರಣ ಮಾಡಿಕೊಂಡಾಗ ಸಾಧ್ಯ. ರಾಮ ಅಂಥದ್ದನ್ನು ಮಾಡಿಕೊಂಡಿದ್ದ ಅಂತ ಗೊತ್ತಾಗುತ್ತೆ. ಮತ್ತೆ ತಾನು ಕಾಡಿಗೆ ಹೋಗುವಾಗ ತನ್ನ ಬಳಿ ಇರುವ ಎಲ್ಲ ಸಂಪತ್ತನ್ನು ದಾನ ಮಾಡ್ತಾ ಇದ್ದ. ಇಂತಿಂಥವ್ರಿಗೆ ಇಂತಿಂಥದ್ದು ಬೇಕು ಅಂತ. ಸಾಮಾನ್ಯವಾಗಿ ನಾವು ಯಾವುದಾದ್ರೂ ಒಂದು ಊರಿಗೆ ಹೋಗಿ ಅಲ್ಲಿಂದ ಬರುವಾಗ, ಯಾವ ದೇಶಕ್ಕೋ ಯಾವ ಬೇರೆ ಊರಿಗೂ ಹೋಗಿ ಬರುವಾಗ ನಮ್ಮ ಆತ್ಮೀಯರಿಗೆ ಉಡುಗೊರೆ ಅಂತ ಗಿಫ್ಟ್ಸ್ ಅಂತ ತರ್ತೀವಿ. ಹಾಗೆ ತರುವಾಗ ಇಂತಿಂಥವ್ರಿಗೆ ಇಂತಿಂಥದ್ದು ಇಷ್ಟ ಅಂತ ಜ್ಞಾಪಕ ಇಟ್ಕೊಳ್ತೀವಿ. ಎಷ್ಟು? 8, 10, 15, ಅದಕ್ಕಿಂತ ಜಾಸ್ತಿ ನಮಗೆ ಜ್ಞಾಪಕ ಇರೋದೂ ಇಲ್ಲ, ಸಾಧ್ಯವೂ ಇಲ್ಲ. ಆದರೆ ರಾಮ ತನ್ನ ಹಾಸಿಗೆ ಬಟ್ಟೆ ಮೊದಲುಗೊಂಡು ಎಲ್ಲವನ್ನೂ ದಾನ ಮಾಡುವಾಗ ಇದು ವಸಿಷ್ಠನ ಮಗ ಸುಯಜ್ಞನಿಗೆ ತುಂಬಾ ಇಷ್ಟವಾಗತಕ್ಕಂಥದ್ದು, ಇದನ್ನು ಅವನಿಗೆ ಎತ್ತಿಟ್ಟಿದ್ದೀನಿ. ಇದು ಊರಾಚೆ ಕಟಕಾಲಾಪ ಶಾಖೆಯ ಋಗ್ಯಜುರ್ವೇದಗಳನ್ನೆಲ್ಲ ಅಭ್ಯಾಸ ಮಾಡುವಂಥ ಕೆಲವರು ಒಟುಗಳಿದ್ದಾರೆ, ಅವರಿಗೋಸ್ಕರ ಇದು ಮತ್ತೊಬ್ಬ ಬ್ರಾಹ್ಮಣನಿಗೆ, ಇದು ಇನ್ನೊಬ್ಬನಿಗೆ ಅಂತ ತೆಗೆದು 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 ಅದನ್ನು ಎತ್ತಿಡ್ತಾ ಇದ್ದನಂತೆ. ಯಾರ ಅವಶ್ಯಕತೆಗಳನ್ನು ಯಾವಾಗ ಕಂಡುಕೊಂಡಿದ್ನೋ ಯಾರಿಗೆ ಗೊತ್ತು. ತುಂಬಾ ದೊಡ್ಡದು, ಅಲ್ಪ ಸ್ವಲ್ಪರಿಗೆ ಆಗುವಂಥದ್ದಲ್ಲ, ದೊಡ್ಡವರಿಗೂ ಕಷ್ಟವಾಗುವಂಥದ್ದು. ಹೀಗೆ ಕೌಟುಂಬಿಕ ಪ್ರಜ್ಞೆಯನ್ನ ಭಾವನೆ ಮಾತ್ರದಲ್ಲ, ಕ್ರಿಯೆಯಲ್ಲೂ ಕೂಡ ಕಾಣ್ತಾ ಇದ್ದ. ಮತ್ತೆ ಕುಟುಂಬದ ಸಮಷ್ಟಿ ಸಾಮರಸ್ಯ ಉಳಿಯುವುದು ಅವರಲ್ಲಿ ಕೀಳರಿಮೆ ಬರೆಸದೇ ಇದ್ದಾಗ ಅದು ತುಂಬಾ ಕಷ್ಟ. ಇವೊಬ್ಬರು ತುಂಬಾ ದೊಡ್ಡವರಾಗ್ಬಿಟ್ರೆ ಮಿಕ್ಕ ಸದಸ್ಯರಿಗೆ ತನ್ನಂತೆ ತಾನೇ ಕೀಳರಿಮೆ ಬಂದ್ಬಿಡುತ್ತೆ. ಅಯ್ಯೋ ನಾವು ನಿಮ್ಮಷ್ಟು ಬುದ್ಧಿವಂತರಲ್ಲ, ಅಯ್ಯೋ ನಾವು ನಿಮ್ಮಷ್ಟು ಶ್ರೀಮಂತರಲ್ಲ, ಅಯ್ಯೋ ನಾವು ನಿಮ್ಮಷ್ಟು ಜಾಣರಲ್ಲ, ಹೀಗೆ ಅನ್ನೋದಕ್ಕೆ ಶುರು ಮಾಡ್ತಾರೆ. ತನ್ನ ದಕ್ಷತೆಯನ್ನೂ ಕೂಡ ಮರೆಸುವಂತೆ ನಡ್ಕೊಳ್ಳೋದಿದೆಯಲ್ಲ, ಅದು ತುಂಬಾ ತುಂಬಾ ದೊಡ್ಡದು. ಕಾಳಿದಾಸ ರಾಮನ ಬಗ್ಗೆ ರಘುವಂಶದಲ್ಲಿ ಕೊನೆಯಲ್ಲಿ, ಅಂದರೆ ಪುಷ್ಪಕ ವಿಮಾನದಲ್ಲಿ ಲಂಕೆಯಿಂದ ಅಯೋಧ್ಯೆಗೆ ಬಂದ ಸಂದರ್ಭದಲ್ಲಿ ಜಹಾರ ಲಜ್ಜಾಂ ಭರತಸ್ಯ ಮಾತುಹು ಅನ್ನುವ ಮಾತನ್ನು ಹೇಳ್ತಾನೆ. ತಾಯಿ, ನಿನ್ನಿಂದಾಗಿ ನಮ್ಮ ತಂದೆ ಸತ್ಯವ್ರತನಾಗಿ ಬಾಳುವುದಕ್ಕಾಯಿತು, ಇಲ್ಲದೇ ಇದ್ರೆ ನಿಮ್ಮ ತಂದೆಗೆ ಕೊಟ್ಟ ಮಾತು ಏನಿತ್ತು, ಕೇಕೈ ಮಹಾರಾಜನಿಗೆ ಕೊಟ್ಟ ಮಾತು ಕನ್ಯಾಶುಲ್ಕವಾಗಿ ರಾಜ್ಯವನ್ನು ಕೊಡ್ತೀನಿ ಅಂತ ಹೇಳೋದನ್ನ ಮರೆತು ಬಿಟ್ಟರೋನು. ಆಗ ನನಗೆ ದತ್ತಾಪಹಾರ ದೋಷ ಇರುವ ತಂದೆಯನ್ನ ಕಾಣುವ ಸ್ಥಿತಿ ಬರ್ತಾ ಇತ್ತು. ಕೊಟ್ಟಿದ್ದನ್ನ ಕಿತ್ತುಕೊಂಡ್ರೆ ದತ್ತಾಪಹಾರ ದೋಷ ಅಂತಾನೆ. ಅಂತ ಸ್ವತ್ತನ್ನು ಯಾರು ಮುಟ್ಟಬಾರದು, ಮುಟ್ಟಿದ್ರೆ ಅವರಿಗೆ ಅಶ್ರೇಯಸ್ಸು. ಅಂಥದ್ದು ನನಗೆ ತಪ್ಪಿತು, ನೀನು ವರವನ್ನು ಜ್ಞಾಪಿಸಿದ್ರಿಂದ ಇದೆಲ್ಲ ಅಮಂಗಳಗಳು ತೊಳೆದಿಗಿದುವು, ಅದಕ್ಕಾಗಿ ನೀನು ಸಂಕೋಚ ಪಡಬೇಡ ಅಂತ ಆ ತಾಯಿಯ ನಾಚಿಕೆಯನ್ನ ನಿವಾರಿಸಿದ ಅಂತ ಬರುತ್ತೆ. ಹೀಗೆ ತಾನು ದೊಡ್ಡವನಲ್ಲ ಅನ್ನೋದನ್ನು ತೋರ್ಪಡಿಸುವುದರಿಂದ ಮತ್ತಷ್ಟು ದೊಡ್ಡವನಾದ. ಗತ್ಯಂತರವಿಲ್ಲದೆ ರಾಮ ದೊಡ್ಡವನಾದ. ಇದು ಮಹನೀಯತೆಯ ಪರಾಕಾಷ್ಠೆ ಅಂತ ಹೇಳಬಹುದು. ಅದನ್ನೇ ಮಂಥರೆಯ ಬಗೆಗೂ ಮಾಡಿದ. ಅವನ ಮಾರಲ್ ಅಪ್ರೈಟ್ನೆಸ್ ಎಷ್ಟು ಮಟ್ಟಿಗೆ ಪ್ರಭಾವ ಬೀರ್ತಾ ಇತ್ತು ಅಂದರೆ, ಶತ್ರುಘ್ನ ಮಂಥರೆಯನ್ನು ದರದರ ಹಿಡಿದು ಎಳ್ಕೊಂಡು ಬರ್ತಾನೆ. ಈ ಅನರ್ಥಕ್ಕೆಲ್ಲ ಇವಳೇ ಮೂಲ ಕಾರಣ, ಕುಠಾರ ಭೂತಳು ನಮ್ಮ ವಂಶ ಶ್ರೇಯಸ್ಸಿಗೆ ಅಂತ. ಅವಳು ಹೆಣ್ಣು ಕೋತಿಯಂತೆ ಇದ್ದಳು, ಹಗ್ಗದಿಂದ ಕಟ್ಟಲ್ಪಟ್ಟ ಹೆಣ್ಣು ಕೋತಿಯಂತೆ ದಪ್ಪ ದಪ್ಪ ಒಡವೆಗಳನ್ನು ಹಾಕ್ಕೊಂಡು ಬಟ್ಟೆ ಬರೆ ಜೋರಾಗಿ ತೊಟ್ಟುಕೊಂಡು ರಸ್ತೆಯಲ್ಲಿ ಮೆರೀತಾ ಇದ್ದಳು ಅಂತ ರಜ್ಜುಬದ್ಧೇವ ವಾನರಿ ಅಂತ ಮಹರ್ಷಿಗಳು ಹೋಲಿಕೆಯನ್ನು ಕೊಟ್ಟಿದ್ದಾರೆ. ಅವಳನ್ನ ಮುಂದೆ ಕುಕ್ಕತಾನೆ ಶತ್ರುಘ್ನ. ಆಗ ಭರತ ಹೇಳ್ತಾನೆ, ಅಪ್ಪ ಬೇಡ, ನಮ್ಮ ಅಣ್ಣನಿಗೆ ಸ್ತ್ರೀವಧೆ ನಾವು ಮಾಡಿದ್ದೀವಿ ಅಂತ ಗೊತ್ತಾದರೆ ಬೇಸರವಾಗುತ್ತೆ, ಅವನು ನಮ್ಮ ಮುಖ ನೋಡದೇ ಇರಬಹುದು, ಅದಕ್ಕಾಗಿ ನಾನು ನಮ್ಮ ಅಮ್ಮನ್ನ ಕೊಲ್ಲದೆ ಸುಮ್ಮನೆ ಇದ್ದೀನಿ, ಇಲ್ಲದೇ ಕೊಂದು ಬಿಡ್ತಾ ಇದ್ದೆ ಕೈಕೇಯಿನ, ನೀನು ಇವಳನ್ನು ಕೊಲ್ಲಬೇಡ ಅಂತಂತಾನೆ. ಅಂದ್ರೆ ರಾಮನ ಮುಖ ನೋಡ್ಕೊಂಡು ಬಿಟ್ಟಿದ್ದೀನಿ ಅಂತ. ಈ ಮಾತು ಬರೀ ಭರತ ಶತ್ರುಘ್ನರಿಗಲ್ಲ, ಪ್ರಜೆಗಳಿಗೂ ಇತ್ತು. ಯುದ್ಧಕಾಂಡದ ಕಡೆಯಲ್ಲಿ ರಾಮ ರಾಜ್ಯ ಎಂಥದ್ದಾಗಿತ್ತು ಅನ್ನುವ ಮಾತುಗಳನ್ನು ಹೇಳ್ತಾ ಮಹರ್ಷಿಗಳು ತಿಳಿಸ್ತಾರೆ.
ರಾಮಮೇವಾನುಪಶ್ಯಂತೋ ನಾಭ್ಯ ಹಿಂಸನ್ ಪರಸ್ಪರಂ. ರಾಮನನ್ನೇ ನೋಡಿಕೊಂಡು ಆ ಜನರು ಪರಸ್ಪರ ಹಿಂಸೆ ಮಾಡದೇ ಇದ್ರು ಅಂತ. ಯಾರೋ ಸಣ್ಣ ಪುಟ್ಟ ಜಗಳ ಆಡಿದ್ರೆ, ನೋಡು ರಾಮನ ಮುಖ ನೋಡ್ಕೊಂಡು ನಿನ್ನನ್ನು ಬಿಟ್ಟಿದ್ದೀನಿ ಸುಮ್ಮನೆ ಅಂತ ಅಂದುಕೊಳ್ತಾ ಇದ್ರಂತೆ. ಮನೆಗಳಲ್ಲಿ ಜಗಳ ಆಡಿದಾಗ ಅಪ್ಪನಿಗೋಸ್ಕರ ಒಟ್ಟಿಗೆ ಇದ್ದೀವಿ ಅಷ್ಟೇ, ಇಲ್ಲದೆ ಇದ್ರೆ ನಿನ್ನ ಮುಖ ಯಾರು ನೋಡ್ತಾ ಇದ್ರು ಹೋಗೋ ಅಂತ ಅಣ್ಣ ತಮ್ಮಂದ್ರು ಹೇಳುವಂಥದ್ದು, ಈ ಥರದ್ದೆಲ್ಲ ಉಂಟಲ್ಲ. ಹೀಗೆ ಮನೆಯ ಹಿರಿಯಣ್ಣ ತಂದೆ ಅನ್ನುವಂತೆ ರಾಮನನ್ನ ಕಾಣ್ತಾ ಇದ್ರು. ಈ ಕುಟುಂಬದ ಪ್ರಜ್ಞೆಯನ್ನ ಅಷ್ಟರ ಮಟ್ಟಿಗೆ ವಿಸ್ತರಿಸಿದ್ದ ಅನ್ನುವುದು ಗೊತ್ತಾಗುತ್ತದೆ. ಯಾವ ಮಟ್ಟಕ್ಕೆ ಅಂದರೆ ಹನುಮಂತನಿಗೆ ಕೂಡ ಅವನು ಹೇಳ್ತಾನೆ, ಸೀತಾ ಸಂದೇಶವನ್ನು ತಂದುಕೊಟ್ಟ, ಚೂಡಾಮಣಿಯನ್ನು ತಂದು ಕೈಗಿಟ್ಟ. ಅಷ್ಟು ದೊಡ್ಡ ಅಪಾರ ಪಾರಾವಾರವನ್ನು ದಾಟಿ ಒಂದೇ ದಿವಸದಲ್ಲಿ ನೋಡಬಾ ಅಂತಂದ್ರೆ ಸುಟ್ಟು ಬರುವಂತಹ ಮಟ್ಟಕ್ಕೆ ಲಂಕೇಶ್ವರನ ಎದೆಯಲ್ಲಿ ಅವಲಕ್ಕಿ ಕುಟ್ಟುವಂತೆ ಮಾಡಿ ಅಲ್ಲಿ ಹಿತರ ಯಾರು ಅಹಿತರ ಯಾರು ಅಂತ ತಿಳಿದು ಲಂಕೆಗೆ ಬೆಂಕಿ ಇಟ್ಟು ಸೈನ್ಯಕ್ಕೆಲ್ಲಕ್ಕೂ ಒಂದು ಎಚ್ಚರಿಕೆಯನ್ನ, ಭಯದ ಬೀಜವನ್ನ ಬಿತ್ತಿ ಬಂದ ಮಹಾ ಸಾಧಕ, ಕಾರ್ಯ ಸಾಧಕನಾದ ಹನುಮಂತ ಎದುರಿಗೆ ಕಂಡಾಗ, ನಿನ್ನಂಥ ಕಾರ್ಯಶೀಲನಿಗೆ, ಉಪಕಾರಶಾಲಿಗೆ ನಾನು ಏನಾದರೂ ಮಾಡಬೇಕು, ಆದರೆ ಮಾಡುವುದು ಅಂತಂದ್ರೆ ನಿನಗೆ ಒಂದು ಉಪಕಾರ ಸ್ವೀಕರಿಸುವಂತ ಕಷ್ಟ ಬರುವುದು ಅಂತ ಆಗುತ್ತೆ. ಒಬ್ಬರಿನ್ನೊಬ್ಬರಿಗೆ ನೆರವು ಕೊಡೋದು ಯಾವಾಗ? ತೊಂದರೆ ಇದ್ದಾಗ. ನನಗೇನೋ ನಿನ್ನ ಋಣದಿಂದ ತೀರಿಕೊಳ್ಳಬೇಕು ಅಂತ ಆಸೆ ಇರಬಹುದು, ಆದರೆ ನನ್ನ ಋಣ ತೀರಿಸಿಕೊಳ್ಳುವ ರೀತಿ ಅಂದರೆ ನಿನಗೊಂದು ಕಷ್ಟವನ್ನು ಕೋರಿದಂತೆ ಆಗುತ್ತದೆ. ಅದಕ್ಕೆ ನಾನು ಋಣಿಯಾಗಿಯೇ ಇರ್ತೀನಿ, ನಿನಗೆ ಕಷ್ಟವೇ ಬೇಕಿಲ್ಲ, ಕೇವಲ ಋಣಿನೋವಯಂ ಅನ್ನುವ ಮಾತು ಹೇಳ್ತಾನೆ. ಇದು ತುಂಬಾ ದೊಡ್ಡದು. ಅಂದರೆ ಅವನ ಕಾರ್ಯಶಾಲೀನತೆ ಎಷ್ಟು ದೊಡ್ಡದು ಅನ್ನುವುದನ್ನ ನಾನು ಋಣಭಾರದಲ್ಲಿ ಇರ್ತೀನಿ ಅಂತ ರಾಮ ಹೇಳಬೇಕು ಅಂದರೆ ಅದೆಷ್ಟು ಕಷ್ಟ. ಇನ್ನೊಬ್ಬರದ್ದು ಏನೂ ಮುಟ್ಟದೇ ಇದ್ದವನು, ತೆಗೆದುಕೊಳ್ಳದೇ ಇದ್ದವನು. ಈ ಮಾತುಗಳ ಮೂಲಕವೇ ಅವನು ಆ ಕೌಟುಂಬಿಕ ಪ್ರೀತಿ ಎಷ್ಟು ದೊಡ್ಡದು ಅಂತ ಹೇಳ್ತಾನೆ. ಮತ್ತೆ ಈ ಕುಟುಂಬ ಪ್ರಜ್ಞೆಯನ್ನು ಚೆನ್ನಾಗಿ ಉಳಿಸಿಕೊಳ್ಳಬೇಕು ಅಂದರೆ ಸ್ವದೋಷ ಪರದೋಷ ವಿತ್ತುಗಳಾಗಬೇಕು. ರಾಮನಲ್ಲಿ ಅಂಥ ಗುಣ ಇತ್ತು. ಆ ಎಲ್ಲ ಗುಣಗಳನ್ನ ನಾವಿನ್ನು ಸ್ವಲ್ಪ ಪರಾಮರ್ಶೆ ಮಾಡಬಹುದು. ಒಳ್ಳೆಯ ಕುಟುಂಬ ಚೆನ್ನಾಗಿ ನಡೆಯಬೇಕು ಅಂತಂದ್ರೆ ಮೊತ್ತ ಮೊದಲಿಗೆ ಬೇಕಾಗಿರುವಂಥ ಒಂದು ಗುಣ, ತನ್ನ ದೋಷ ಯಾವುದು, ಬೇರೆಯವರ ದೋಷ ಯಾವುದು ಅಂತ ತಿಳಿದಿರಬೇಕು. ತಿಳಿದಿರೋದು ಅಂದ್ರೆ ಆಡುವುದು ಅಂತಲ್ಲ. ಎಷ್ಟೋ ಬಾರಿ ನಾವು ಬೇರೆಯವರ ದೋಷವನ್ನ ಪುಂಖಾನುಪುಂಖವಾಗಿ ಆಡುಬಿಡ್ತೀವಿ. ಅದಕ್ಕೆ ಪ್ರಮಾಣವತ್ತಾದ ನಿದರ್ಶನ ನಾನೇ ಇದ್ದೀನಿ. ನನಗೆ ಮೊದಲು ಕಾಣಿಸೋದೇ ದೋಷ, ಆಮೇಲೆ ಗುಣ. ವಿದ್ವಾನ್ ವಿಪಶ್ಚಿತ್ ದೋಷಜ್ಞ ಅಂತ ಅಮರಕೋಶದಲ್ಲಿ ವಿದ್ವಾಂಸನಿಗೆ ಪರ್ಯಾಯ ಶಬ್ದ ದೋಷಜ್ಞ ಅಂತ ಹೇಳಿದೆ. ನಾನು ವಿದ್ವಾಂಸನಲ್ಲವಾದ್ದರಿಂದ ದೋಷ ಕಥನ ಆಗಿಬಿಟ್ಟಿದ್ದೀನಿ. ನಾನು ದೋಷಜ್ಞ ಅಲ್ಲ. ದೋಷವನ್ನು ತಿಳಿದವನು ಅಂದ್ರೆ ವಿದ್ವಾಂಸ, ದೋಷವನ್ನು ಹೇಳುವವನು ವಿದ್ವಾಂಸನಲ್ಲ, ವಿದ್ವಾಂಸ. ರಾಮ ಯಾರ ತಪ್ಪುಗಳನ್ನು ಗಮನದಲ್ಲಿ ಇಟ್ಟುಕೊಳ್ತಾ ಇದ್ದನೇ ಹೊರತು ಎತ್ತಿ ತಿವಿತಾ ಇರಲಿಲ್ಲ ಅಂತ. ಒಂದು ಕುಟುಂಬ ಚೆನ್ನಾಗಿರುವುದಕ್ಕೆ ಅದು ಬಹಳ ಬಹಳ ಮುಖ್ಯ. ಅವನಿಗೆ ಎಷ್ಟು ಸಂದರ್ಭಗಳಿದ್ವು. ಹೇಳುವವನು ಯಾವಾಗಲಾದರೂ ಒಂದು ಕಡೆ, ಆದರೆ ಅದನ್ನು ಹೇಳುವುದೇ ಒಂದು ಚಾಳಿ ಮಾಡಿಕೊಂಡಿರಲಿಲ್ಲ. ಮತ್ತೆ ತನ್ನ ದೋಷಗಳೇನಿವೆ ಅದನ್ನು ಕೂಡ ಬಲ್ಲವನಾಗಿದ್ದ. ಬೇರೆಯವರ ದೋಷವನ್ನು ಹೇಳುವವರು ತಮ್ಮ ದೋಷವನ್ನು ಕಾಣದೇ ಇದ್ದರೆ ತುಂಬ ಕಷ್ಟ. ತನ್ನ ಮಿತಿ ಏನು ಅನ್ನುವುದನ್ನು ಚೆನ್ನಾಗಿ ತಿಳ್ಕೊಂಡಿದ್ದ. ಇಷ್ಟು ಗಂಭೀರವಾದ ಒಂದು ಆಯಾಮ ಆದರೆ ಮತ್ತೊಂದು ತುಂಬ ಸುಲಭವಾದದ್ದು ಅಂತ ಹೇಳುವ, ಆದರೆ ಬಹಳ ಕಷ್ಟವಾದ ಒಂದು ಆಯಾಮ ರಾಮನ ಒಂದು 2-3 ಗುಣಗಳು. ಸ್ಮಿತಭಾಷಿ, ಪೂರ್ವಭಾಷಿ, ಸ್ಮಿತಪೂರ್ವಭಾಷಿ ಅಂತ ಹೇಳ್ತಾರೆ. ನಗುತ್ತಾ ಮಾತಾಡ್ತಾ ಇದ್ದ, ಮೊದಲು ಮಾತಾಡ್ತಾ ಇದ್ದ, ಮಾತಿಗೆ ಮುನ್ನ ಒಂದು ಕಿರುನಗೆಯಿಂದ ಮಾತಾಡ್ತಾ ಇದ್ದ ಅಂತ. ಸ್ಮಿತಭಾಷಿ, ಪೂರ್ವಭಾಷಿ, ಸ್ಮಿತಪೂರ್ವಭಾಷಿ. ಮೊದಲಿಗೆ ಒಂದು ನಗು. ಅಂದ್ರೆ ನೋಡಿ ಎಷ್ಟು ಕಷ್ಟ ಇದೆ. ಮಂದಹಾಸದಿಂದ ಒಬ್ಬರನ್ನ ಎದುರುಗೊಳ್ಳೋದು ತುಂಬಾ ಕಷ್ಟ. ಅವ್ರು ನಮಗೆ ಎಷ್ಟೋ ಅಪಕಾರ ಮಾಡಿರಬಹುದು. ಅವ್ರನ್ನ ಎದುರುಗೊಳ್ಳೋದು ಹೇಗೆ? ಕುಟುಂಬದಲ್ಲಿ ಆ ಸದಸ್ಯರನ್ನ ನಾವು ಒಂದು ಮಂದಹಾಸದಿಂದ ಕಾಣದೇ ಇದ್ದರೆ ಹೇಗೆ? ತಂದೆಯಾಗಲಿ ತಾಯಿಯಾಗಲಿ ಯಾರಾದರೂ ಅಷ್ಟೇ. ನಮ್ಮ ಮನೆಯಲ್ಲಂತೂ ನಮ್ಮ ತಂದೆಗೆ ಕ್ಷಣಚಿತ್ತ ಕ್ಷಣಪಿತ್ತ ಅನ್ನುವಂತೆ ಕೋಪ. ಪ್ರಾಮಾಣಿಕರು, ಪರಿಶುದ್ಧರು, ಆದರೆ ಒಂದು ಸ್ವಲ್ಪವೂ ಏರುಪೇರನ್ನು ಸಹಿಸ್ತಾ ಇರಲಿಲ್ಲ. ಆಫೀಸ್ನಲ್ಲಿ ಏನೋ ತಗಾದೆ ಆಗಿರುತ್ತೆ ಅಂದರೆ ಆ ಕೋಪ ಎಲ್ಲ ಹೆಪ್ಪಿಟ್ಟುಕೊಂಡು ಮನೆಗೆ ಬರೋದ್ರೊಳಗೆ ಘನೀಭೂತವಾಗಿರುವುದು. ಬಾಗಿಲಿಗೆ ಬರ್ತಾ ಇದ್ದಂತೇನೆ ಆ ಚಪ್ಪಲಿ ಬಿಡುವ ರೀತಿಯಿಂದಲೇ ನಮಗೆ ಗೊತ್ತಾಗ್ತಾ ಇತ್ತು, ಗೇಟ್ ತೆಗೆಯೋ ಬಗೆಯಿಂದಲೇ ಗೊತ್ತಾಗ್ತಾ ಇತ್ತು. ಒಳಗೆ ಬಂದವರು ಮುಖ ನೋಡ್ತಾ ಇದ್ದಂತೆಯೇ ನಾವು ನಮ್ಮಲ್ಲೇ ಸನ್ನೆ ಮಾಡ್ಕೊಳ್ತಾ ಇದ್ವಿ, ಓ ಇವತ್ತು ಕೋಪ ಬಂದಿದೆ ಅಪ್ಪನಿಗೆ ಅಂತ. ಅವರು ಬಂದು ಕೈ ಕಾಲು ತೊಳೆದು ಸಂಧ್ಯಾ ವಂದನೆ ಮಾಡಿ ದೇವರಿಗೆ ದೀಪಾರಾಧನೆ ಮಾಡುವವರು. ಎಷ್ಟು ಕೋಪ ಇದ್ರೂ ಅವೆಲ್ಲ ಬಿಡ್ತಾ ಇರಲಿಲ್ಲ. ಆದರೆ ಅದಕ್ಕೆ ಮುನ್ನ ಅವರು ತಿಂಡಿಯ ಡಬ್ಬಿಯನ್ನೋ
ಕೈಚೀಲವನ್ನು ಆ ಇಡುವ ಶಬ್ದ ಇದೆಯಲ್ಲ ಅದರಿಂದ ಗೊತ್ತಾಯ್ತು. ತಟಕ್ ಅಂತ ಕುಕ್ಕಿದ್ರೆ ಅದು ಗೊತ್ತಾಗ್ತಿತ್ತು ಕೋಪ ಬಂದಿದೆ ಅಂತ. ಆಮೇಲೆ ಅವರಿಗೆ ಅಮ್ಮ ಕಾಫಿ ಕೊಡೋರು. ಅಮ್ಮ ಕಾಫಿ ಕೊಡುವಾಗಲೇ ಭಯಭರಿತ ಭಕ್ತಿಯಲ್ಲಿ ಮೈ ಕೈ ಹಿಡಿಯಾಗಿ ಎಲ್ಲ ಭಯಪಟ್ಟುಕೊಂಡು ನಡುಗ್ತಾ ಕೊಡೋದು ಪಾಪ. ಅವ್ರು ತಗೊಳ್ಳೋರು. ತಗೊಂಡು ಕುಡಿದ್ರೆ ಕೋಪ ಮೀಡಿಯಮ್ಮು ಅಂತ ಅರ್ಥ. ಇದು ಯಾರಿಗೆ ಬೇಕು ಕಾಫಿ ಅಂತಂದ್ರೆ ಆಯ್ತು, ಅಲ್ಲಿಗೆ ಫ್ಲಾಶ್ ಪಾಯಿಂಟ್ಗೆ ಬಂದಿದೆ ಅಂತ ಅರ್ಥ. ಊಟ ಹೊತ್ತಿಗೆ ಅದು ಉಪಶಮನವಾಗಿದ್ರೆ ಅದು ಫೈರ್ ಪಾಯಿಂಟ್ಗೆ ಹೋಗಿಲ್ಲ ಅಂತ ಅರ್ಥ. ಊಟ ಮಾಡುವಾಗಲಂತೂ ಏನಾದ್ರೂ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ತಟ್ಟೆಯನ್ನ ಒಂದು 3-4 ಅಡಿಗೆ ರಪ್ ಅಂತ ತಳ್ಳಿಬಿಟ್ಟು ಎದ್ದು ಹೊರಟೋಗ್ಬಿಡೋರು, ಅಲ್ಲಿಗೆ ಮುಗೀತು. ಈ ರೀತಿ ಇದ್ದರೆ ಯಾರಿಗೂ ಅವ್ರ ಮೇಲೆ ಎಷ್ಟು ಗೌರವ ಇದ್ರೂ ಕೂಡ ಪ್ರೀತಿ ತಂದುಕೊಳ್ಳೋದು ತುಂಬಾ ಕಷ್ಟ. ರಾಮ ಹಾಗೆ ಮಾಡ್ತಾ ಇರಲಿಲ್ಲ, ಮಂದಹಾಸ ಇರ್ತಾ ಇತ್ತು. ಆಫೀಸಿಂದ ಗಲಾಟೆ ಆಫೀಸ್ಗೆ, ಮನೆಯದು ಮನೆಗೆ ಅಂತ ಯಾವುದ್ರೊಳಗೂ ಕ್ಯಾರಿ ಓವರ್ ಬಿಸ್ನೆಸ್ ಇಲ್ಲ. ಆ ಸ್ಮಿತ ಪೂರ್ವತ್ವ ತುಂಬಾ ದೊಡ್ಡ ಗುಣ, ಅಂದರೆ ಬಹಳ ಕಷ್ಟವಾದಂಥ ಗುಣ. ರಸ್ತೆಯಲ್ಲಿ ಯಾರೋ ಅಪರಿಚಿತರಿದ್ದರೂ ಕೂಡ ಒಂದು ಮಂದಹಾಸದಿಂದ ಮಾತಾಡಿಸ್ಬೋದಲ್ಲ. ಈ ಬಸ್ಸು ಎಲ್ಲಿಗೆ ಹೋಗುತ್ತೆ ಅಂತ ಕೇಳಿದ್ರೆ ಎಲ್ಲಿಗೋಗುತ್ತೋ ಗೊತ್ತಿಲ್ಲ ಅದಕ್ಕಿಂತ ನಂಗೆ ಗೊತ್ತಿಲ್ಲ ಅಂತ ಅನ್ಬಹುದಲ್ಲ. ಅದೇ ಉತ್ತರವನ್ನೇ ಒಂದು ಮಂದಹಾಸದಿಂದ ಕೊಡುವುದು ಎಷ್ಟು ಲಕ್ಷಣಕಾರಿ. ಮತ್ತೆ ಕೇಳಿದವನಿಗೆ ತಾನೇನೋ ಅಪರಾಧ ಮಾಡ್ಬಿಟ್ನ, 1 ಲಕ್ಷ ರೂಪಾಯಿ ಸಾಲ ಕೊಡ್ತೀರಾ ಅಂತಲ್ಲ ಅವನು ಕೇಳಿದ್ದು. ಆಮೇಲೆ ಪೂರ್ವಭಾಷಿ, ಅವರು ಮಾತಾಡಲಿ ಅಂತ ಬಿಗುಮಾನದಿಂದ ಕಾಯ್ತಾ ಇರಲಿಲ್ಲ, ತಾನು ಮಾತಾಡ್ತಾ ಇದ್ದ. ಮನೆಯ ಎಲ್ಲ ಕಷ್ಟಗಳು ನಿವಾರಣೆ ಆಗಬೇಕು ಅಂದ್ರೆ ತಾವಾಗಿ ಮಾತಾಡಿಸಬೇಕು. ಅವನಿಗೆಷ್ಟು ಕೊಬ್ಬು ನೋಡು, ಇದುವರೆಗೂ ಏನೂ ಇರಲಿಲ್ಲ, ಈಗ ಸಂಬಳ ಬಂದ ತಕ್ಷಣ ನನ್ನ ಮಾತಾಡಿಸೋದಿಲ್ಲ ಅಂತ. ಹೀಗೆ ನಾವ್ಯಾಕೆ ಅಂದುಕೋಬೇಕು? ನಾನೇ ನೋಡಿದ್ದೀನಿ ನನ್ನ ಸ್ನೇಹಿತರ ಬಂಧುವರ್ಗದ ಮನೆಗಳಲ್ಲಿ ಕೆಲವು ಕಡೆ ಮಗನೇ ತಂದೆಯನ್ನ ಕಂಡು ಕರುಬುವಂಥದ್ದು. ನಾವು ರಿಟೈರ್ ಆದಾಗ ತೆಗಿತಾ ಇದ್ದಷ್ಟು ಸಂಬಳ ಇವರಿಗೆ ಮೊದಲನೇ ತಿಂಗಳಲ್ಲೇ ಬರ್ತಾ ಇದೆ ನೋಡ್ರಿ, ಅದಕ್ಕೆ ಅವನು ಕೊಬ್ಬು ಅಂತ ಸಂತೋಷ ಪಡಬಹುದಲ್ವಾ? ನಾನು ಮಾಡದೇ ಇದ್ದಿದ್ದನ್ನು ಮಗ ಮಾಡ್ದ ಅಂತ. ನೋಡಿ ಬಂದ್ಬಿಟ್ಟ ಆಫೀಸಿಂದ ಅಂತ, ಏನಪ್ಪ ಬಂದ್ಯಾ ಅಂತ ಕೇಳಬಹುದು. ಏನಿವತ್ತು ಬೇಗ ಬಂದಿದ್ಯಾ, ಕೆಲಸ ಕಡಿಮೆ ಇತ್ತು ಅನ್ಸುತ್ತೆ, ಪರವಾಗಿಲ್ಲ ಪಾಪ ಅಂತ ಏನೋ ಹೇಳಬಹುದಲ್ವ. ಏನೋ ಒಂದು ಮೊದಲಿಗೆ ಒಂದು ಮಾತಾಡಬಹುದು. ಈ ಮೊದಲ ಮಾತು ಮಿಕ್ಕವರ ಬಿಗುಮಾನವನ್ನು ಕಡಿಮೆ ಮಾಡುತ್ತೆ. ಸಾಮಾನ್ಯವಾಗಿ ನಾವು ನಕ್ಕು ಮೊದಲ ಮಾತಾಡಿದ್ರೆ ಎದುರಾಳಿ ಎಷ್ಟು ಕೋಪಿಷ್ಠನಾದರೂ ಕ್ರೂರಿಯಾದರೂ ಅವನು ಸ್ವಲ್ಪ ತಗ್ಗಲೇಬೇಕಾಗುತ್ತೆ ಸಭ್ಯ ಸಮಾಜದಲ್ಲಿ. ಅಸಭ್ಯ ಸಮಾಜದ ವಿಷಯ ಬೇರೆ, ಅದನ್ನು ಬೇರೆಯೇ ಆಗಿ ಹೇಳಬೇಕು, ಇದಲ್ಲ. ಹೀಗೆ ಅವನು ಪೂರ್ವಭಾಷೆ ಮತ್ತು ಎಷ್ಟು ಕಠೋರವಾದ ವಿಷಯವನ್ನ ಆಡುವಾಗಲೂ ಕೂಡ ಸ್ಮಿತಪೂರ್ವ ಭಾಷೆ. ಆಗಾಗ ನಕ್ಕು ಮಾತಾಡ್ತಾ ಇದ್ದ, ಮಂದಹಾಸದಿಂದ ಮಾತಾಡ್ತಾ ಇದ್ದ. ಅಂದ್ರೆ ನಾನು ಹೇಳುವ ವಿಷಯ ಗಂಭೀರವಾದದ್ದು, ವಿಷಯದ ಜೊತೆಗೆ ತಗಾದೆಯ ಹೊರತು ವ್ಯಕ್ತಿಯ ಜೊತೆಗಲ್ಲ ಅಂತ ಸ್ಪಷ್ಟೀಕರಿಸುವಂಥದ್ದು. ಅಭಿಪ್ರಾಯ ಭೇದಗಳು ಮಾನವ ಸಹಜವಾದದ್ದು. ಆದರೆ ಅಭಿಪ್ರಾಯ ಭೇದಗಳನ್ನ ವ್ಯಕ್ತಿಗಳ ಮಟ್ಟಕ್ಕೆ ಆಳದಲ್ಲಿ ಇರಿಸಿಕೊಂಡು ಬಿಟ್ರೆ ತುಂಬಾ ಕಷ್ಟವಾಗುತ್ತದೆ. ಆ ಸಂದರ್ಭಕ್ಕೆ ಪ್ರತಿಕ್ರಿಯೆ ತೋರಿಸಬೇಕಲ್ಲದೆ ಆ ಇಡೀ ವ್ಯಕ್ತಿಗೆ ಅಲ್ಲ, ವ್ಯಕ್ತಿಯ ಪೂರ್ವಾಪರವನ್ನೆಲ್ಲವನ್ನು ತೂಕ ಮಾಡಿದಂತೆ ಅವನ ಬಾಳಿಗೆ ಒಂದು ತೀರ್ಮಾನ ಕೊಟ್ಟಂತ ಮಾತಾಡೋದು ತುಂಬಾ ಕಷ್ಟ ಆಗುತ್ತಲ್ಲ. ಸಂದರ್ಭೋಚಿತವಾದಂಥ ಆ ಸನ್ನಿವೇಶಕ್ಕೆ ಉಚಿತವಾದ ಸ್ಥಿತಿ ಏನಿದೆ ಅದಕ್ಕಿಂತ ವಿರೋಧವಾಗಿದ್ದರೆ ಅಲ್ಲಿ ವಿರೋಧ ಬಂತು ಅಂತ ಹೇಳುವಂಥದ್ದು. ಅಂದರೆ ನಾನು ವ್ಯಕ್ತಿಯನ್ನು ಕುರಿತು ಆಡ್ತಾ ಇಲ್ಲ, ಅವನ ಈ ಸಂದರ್ಭದ ವರ್ತನೆಯನ್ನು ಕುರಿತು ಆಡ್ತಾ ಇದ್ದೀನಿ ಅನ್ನೋದನ್ನು ಸ್ಪಷ್ಟಪಡಿಸೋದಿದೆಯಲ್ಲ, ಅಲ್ಲಿಗೆ ನಮ್ಮ ಬಾಡಿ ಲ್ಯಾಂಗ್ವೇಜ್ ತುಂಬಾ ಕೆಲಸ ಮಾಡುತ್ತೆ ಅಂತ ಅನಿಸುತ್ತೆ. ನಮ್ಮ ದೇಹ ಭಾಷೆ ಅದು ತುಂಬಾ ಒರಟಾಗಿಬಿಟ್ರೆ ವ್ಯಕ್ತಿಯನ್ನೇ ನಾವು ಅಪಾರ್ಥ ಮಾಡಿಕೊಂಡಿದ್ದೀವಿ, ವ್ಯಕ್ತಿಯನ್ನೇ ಇಷ್ಟಪಡ್ತಾ ಇಲ್ಲ ಅನ್ನುವುದು ಗೊತ್ತಾಗುತ್ತೆ. ನೋಡಿ, ಎಂಥ ಕಟುವಾದ ಮಾತಾಡುವಾಗಲೂ ಹೆಗಲ ಮೇಲೆ ಒಂದು ಕೈ ಹಾಕಿ ಅವರ ಕಣ್ಣಲ್ಲಿ ನೋಡ್ತಾ ಒಂದು ಮಂದಹಾಸದಿಂದ ಮಾತಾಡಿ, ಕೈ ಹಿಡ್ಕೊಂಡು ಮಾತಾಡಿ, ಅದರ ಪರಿಣಾಮವೇ ಬೇರೆ ಆಗಿರುತ್ತೆ. ಇದು ರಾಮ ಆಡಿ ತೋರಿಸಿದ್ದಲ್ಲ, ಮಾಡಿ ತೋರಿಸಿದ್ದು. ಹಾಗೆ ಅವನ ಗುಣಗಣಗಳಲ್ಲಿ ಒಂದು ವಿಶೇಷವಾಗಿ ನಮಗೆ ಗೊತ್ತಾಗುತ್ತೆ. ಮತ್ತೆ ದೇಶಕಾಲವಿತ್, ರಾಮ ದೇಶಕಾಲಗಳನ್ನು ಅರ್ಥ ಮಾಡಿಕೊಂಡವನಾಗಿದ್ದ. ಪುರುಷ ಸಾರಜ್ಞ, ವ್ಯಕ್ತಿಗಳ ಯೋಗ್ಯತೆಯನ್ನು ತಿಳಿದಿದ್ದ. ಆದರೆ ಎಂದು ನಿಮ್ಮ ಯೋಗ್ಯತೆ ಗೊತ್ತು ಕಂಡ್ರಿ ಅಂತಂದವನೇ ಅಲ್ಲ. ಇದಿದೆಯಲ್ಲ ಬಹಳ ಕೆಟ್ಟ ಮಾತು. ನಾನು ಕಂಡಿದ್ದೀನಿ ಬಿಡಿ ಅಂತಂದುಬಿಟ್ರೆ ಅಲ್ಲಿಗೆ ಮುಗೀತು ಅಂತ ತಲೆ ತೆಗೆದಂತೆ. 4 ದಿಕ್ಕುಗಳಿಗೂ ಸುಗ್ರೀವ ವಾನರ ಯೋಧರನ್ನ ಕಳಿಸಿದ ಸೀತಾನ್ವೇಷಣೆಗೆ. ಆ 4 ದಿಕ್ಕುಗಳಲ್ಲಿಯೂ ದಿಕ್ಚಕ್ರವಾಲ ಅಂತ, ಹೊರೈಸನ್ ದಿಗಂತದವರೆಗೂ ಏನೆಲ್ಲ ಇದೆ, ಎಲ್ಲೆಲ್ಲ ಹುಡುಕಬೇಕು ಅನ್ನೋದನ್ನು ಹೇಳ್ದ. 4 ತಂಡಗಳನ್ನು ಮಾಡ್ದ, ಎಲ್ಲಾ ತಂಡಗಳ ನಾಯಕರನ್ನು ಆಯ್ಕೆ ಮಾಡ್ದ, ಅವರುಗಳೆಲ್ಲರ ಸದಸ್ಯರನ್ನೂ ಕೂಡ ಹೆಸರೆಸರೇ ಹೇಳಿ ಕಳಿಸ್ದ. ಆದರೆ ರಾಮ ದಕ್ಷಿಣ ದಿಕ್ಕಿಗೆ ಅಂಗದನ ಆಧಿಪತ್ಯದಲ್ಲಿ ತೆರಳಿದಂಥ ಹನುಮಂತನಿಗೆ ಮಾತ್ರ ಉಂಗುರ ಕೊಟ್ಟ.
ಮಿಕ್ಕ 3 ದಿಕ್ಕುಗಳಿಗೆ ಹೋದವರಿಗೆ ಏನನ್ನೂ ಕೊಡಲಿಲ್ಲ. ಯಾರು ಕಂಡುಹಿಡಿತಾರೋ ಸೀತೆ ಯಾರಿಗ್ ಗೊತ್ತು? ಪ್ರತಿಯೊಂದು ತಂಡಕ್ಕೂ ಒಂದೊಂದು ಕೊಡ್ಬೋದಾಗಿತ್ತಲ್ಲ. ಅವನಷ್ಟು ಅವನ ಹತ್ರ ಅದಿರಲಿಲ್ಲ ಅಂತಾನೆ. ಇಲ್ಲದೆ ಒಂದು ಲೆಟರ್ ಆದ್ರೂ ಬರೆದು ಕೊಡ್ಬೋದಾಗಿತ್ತಲ್ಲ ಸೀತೆಗೆ, ಲವ್ ಲೆಟರ್, ಪ್ರಣಯ ಪತ್ರವನ್ನ. ಇಲ್ಲ. ಏನಂದ್ರೆ ಹನುಮಂತ ಒಬ್ಬ ಮಾಡಿದ್ರೆ ಮಾಡಬಲ್ಲ ಈ ಕೆಲಸ. ಅವನು ದಕ್ಷಿಣ ದಿಕ್ಕಿಗೆ ಹೋದ್ರು, ಉತ್ತರ ದಿಕ್ಕಿಗೆ ಹೋದ್ರು, ಎಲ್ಲಿ ಹೋದ್ರು, 10 ದಿಕ್ಕುಗಳಲ್ಲಿ ಎಲ್ಲಿದ್ರೂ ಸೀತೆಯನ್ನು ಅವನೊಬ್ಬನೇ ಹುಡುಕಿಕೊಂಡು ಬರಬಲ್ಲ ಅನ್ನೋದು ಅವನಿಗೆ ಗೊತ್ತಾಗಿತ್ತು. ಅದನ್ನು ಬಾಯಿ ಬಿಟ್ಟು ಹೇಳಲಿಲ್ಲ, ಕೃತಿಯಲ್ಲಿ ತೋರಿಸಿದ ಅಷ್ಟೇ, ಇನ್ನಿಂಥದ್ದು ಅಲ್ಲ. ಆದರೆ ಅದನ್ನು ಮಾಡುವ ಮೂಲಕ ಮತ್ತೆಲ್ಲರನ್ನೂ ಅವಮಾನ ಮಾಡಲಿಲ್ಲ. ನೋಡಿ, ಹನುಮಂತ ನಿನಗೊಬ್ಬನಿಗೆ ಇದು ಮಾಡೋದಕ್ಕೆ ಶಕ್ತಿ ಇದೆ ಅಂತ ನನಗೆ ಗೊತ್ತಪ್ಪ, ಮಿಕ್ಕವರೆಲ್ಲ ದಂಡಪಿಂಡ ಅನ್ನೋದು ನಂಗೆ ಚೆನ್ನಾಗಿ ಅರ್ಥವಾಗಿದೆ, ತಗೋ ಅದಕ್ಕೆ ಈ ಉಂಗುರ ಅಂತ ಕೊಟ್ಟಿದ್ದಿದ್ರೆ ಮಿಕ್ಕವರು ದಿಕ್ಕಾಪಾಲಾಗ್ತಾ ಇದ್ರು, ದಿಕ್ಕೆಟ್ಟವರಾಗ್ತಾ ಇದ್ರು. ಸೀತೆಯನ್ನು ಕಂಡ್ರೆ ಈ ಉಂಗುರವನ್ನು ಕೊಡು ಅಂತಂದ. ಅಂಗದ ಕೇಳಬಹುದಾಗಿತ್ತಲ್ಲ, ತಂಡದ ನಾಯಕ ನಾನು, ನನಗ್ಯಾಕೆ ಕೊಡ್ಲಿಲ್ಲ ಅಂತ. ಅವ್ರು ಯಾರು ಕೇಳದಂತ ರೀತಿಯಲ್ಲಿ ಕೊಟ್ಟ. ಇದೆಯಲ್ಲ, ಇದು ತುಂಬಾ ಕಷ್ಟ. ಒಬ್ಬರ ಯೋಗ್ಯತೆಯನ್ನು ಗುರುತಿಸಿ ಮಿಕ್ಕವರೆಲ್ಲ ಆ ಯೋಗ್ಯತೆಯನ್ನು ಒಪ್ಪುವಂತೆ ಮಾಡಿಸುವುದಿದೆಯಲ್ಲ, ಅದು ಬಹಳ ಬಹಳ ಕಷ್ಟ. ಅದರೊಳಗೆ ಎಷ್ಟೋ ಬಾರಿ ಆ ವ್ಯಕ್ತಿಯ ಯೋಗ್ಯತೆ ಮುಖ್ಯ. ಅಂದರೆ ಆ ಗುರುತಿಸಲ್ಪಡುವ ವ್ಯಕ್ತಿಯ ಯೋಗ್ಯತೆ ತುಂಬಾ ಮುಖ್ಯ. ಅದಕ್ಕಿಂತ ಮಿಗಿಲಾಗಿ ಆ ಗುರುತಿಸುವ ವ್ಯಕ್ತಿ ಯಾವ ರೀತಿಯಲ್ಲಿ ಗುರುತಿಸಿದ ಅನ್ನುವುದು ತುಂಬಾ ತುಂಬಾ ಮುಖ್ಯವಾಗುತ್ತದೆ. ಹೇಳುವ ಬಗೆ ಅನೇಕ ಬಾರಿ ನಾನು ಈ ವೇದಿಕೆಯಲ್ಲಿ ಹೇಳಿದ್ದುಂಟು. ರಾಮ ಪಟ್ಟಾಭಿಷೇಕದ ವಾರ್ತೆಯನ್ನ ಮಂಥರೆಗೆ ಬದಲಾಗಿ ರಾಮನೋ ದಶರಥನೋ ಕೈಕೇಯಿಗೆ ಕೊಂಡೊಯ್ದು ಹೇಳುವಂಥದ್ದಾಗಿದ್ದರೆ, ಅಥವಾ ಕೌಸಲ್ಯೋ ಸುಮಿತ್ರೆಯೋ ಹೇಳುವಂಥದ್ದಾಗಿದ್ದರೆ, ಇಲ್ಲ ಸೀತೆಯೋ ಲಕ್ಷ್ಮಣನೋ ಹೇಳಿದ್ದಿದ್ರೆ ಅದರ ರೀತಿಯೇ ಬೇರೆ ಇರ್ತಾ ಇತ್ತು, ರಂಗೇ ಬೇರೆ ಇರ್ತಾ ಇತ್ತು. ಯಾಕೆ? ಹೇಳುವವರು ಹೇಳಲಿಲ್ಲ, ಹೇಳಬೇಕಾದ ರೀತಿಯಲ್ಲಿ ಹೇಳಲಿಲ್ಲ. ಈ ಒಂದರಿಂದ ಎಷ್ಟೆಲ್ಲ ಆಗುತ್ತೆ. ತುಂಬಾ ಸಣ್ಣ ಸಂಗತಿ. ತಿರುವಳ್ಳುವರ ವಿಗ್ರಹವನ್ನ ಇಲ್ಲಿ ಅನಾವರಣ ಮಾಡಿದ್ದು ಅಲ್ಲಿ ಸರ್ವಜ್ಞನದು. ಅದು ಹೇಗಾಯಿತು? ಪತ್ರಿಕೆಗಳೆಲ್ಲ ಹೇಳಿದ್ದು ಹೇಳ್ತಾ ಇವೆ ಅಲ್ವಾ. ನಮ್ಮ ಮಂತ್ರಿಗಳು ಅಲ್ಲಿಗೆ ಹೋದಾಗ ತಾವೇ ನೋಡುವುದಕ್ಕೆ ಹೋದ್ರು. ಅಲ್ಲಿಯ ಮುಖ್ಯಮಂತ್ರಿಯನ್ನ ನೋಡುವುದೇನು ಇರಲಿಲ್ಲ, ಕರ್ಟಿಸಿ ವಿಸಿಟ್ ಅಂತ ಹೋದ್ರು. ಇದು ತುಂಬಾ ವಿಶೇಷ. ಖರೀದಿ ಹೇಗೆ ಹೋಗೋದು, ಪ್ರೋಟೋಕಾಲ್ ಇಲ್ಲದೆ ಹೇಗೆ ಹೋಗೋದು, ಈ ಬಿಂಕ ಬಿಗುಮಾನಗಳನ್ನು ಮಾಡುವಂಥದ್ದಲ್ಲ. ಸುಮ್ಮನೆ ಹೋಗಿ ನೋಡೋಣ ಅಂತ ನೋಡಿದ್ದಾಯ್ತು. ಇದು ಏನು ಒಳ್ಳೇದಾಗುತ್ತೋ ಬಿಡುತ್ತೋ ಅದು ಬೇರೆ ವಿಷಯ. ಆ ಮಟ್ಟಕ್ಕೆ ಒಂದು ವಿಶ್ವಾಸವನ್ನು ಬೆಳೆಸುವಂಥದ್ದಾದರೆ ಅದನ್ನು ಕಳೆಯುವುದು ಯಾತಕ್ಕೆ? ಹನುಮಂತ ಇದನ್ನು ಮಾಡಿಯಾನು ಅನ್ನೋದನ್ನ ರಾಮ ಅಂಡರ್ ಪ್ಲೇ ಮಾಡಿ ತೋರಿಸ್ದ. ಅದರಿಂದ ಮಿಕ್ಕವರು ಕೂಡ ಒಪ್ಪಿಕೊಳ್ಳುವಂತೆ ಆಯಿತು. ಮಿಕ್ಕವರು ಏನಂದ್ಕೊಂಡ್ರು, ರಾಮನಿಗೂ ಹನುಮಂತನಿಗೂ ಮೊದಲಿನಿಂದ ಪರಿಚಯ, ನಮ್ಮೆಲ್ಲರಿಗೂ ರಾಮ ಪರಿಚಿತನಾಗಿದ್ದೇ ಹನುಮಂತನ ಮೂಲಕ. ಹೀಗಾಗಿ ಆ ಬಳಕೆಯಿಂದ ಕೊಟ್ಟಿದ್ದಾನೆ ಅಂತ ಅಂದುಕೊಳ್ಳುವಷ್ಟರ ಮಟ್ಟಿಗೆ ಅದು ಇಟ್ ವಾಸ್ ಎ ನ್ಯಾಚುರಲ್ ಅಂಡ್ ವೆರಿ ವೆರಿ ಆಬ್ವಿಯಸ್ ಆರ್ಡಿನರಿ ಥಿಂಗ್ ಅನ್ನುವಂತೆ ಕಾಣಿಸ್ತು. ಆದರೆ ರಾಮನ ಒಳಗಿನ ದೃಷ್ಟಿ ಈ ರೀತಿಯಲ್ಲಿತ್ತು, ಪುರುಷ ಸಾರಜ್ಞ. ಇದು ಕುಟುಂಬವನ್ನು ನಿರ್ವಾಹ ಮಾಡೋದಿಕ್ಕಲ್ಲ, ದೇಶವನ್ನು ನಿರ್ವಾಹ ಮಾಡೋದಿಕ್ಕೂ ತುಂಬಾ ತುಂಬಾ ಮುಖ್ಯವಾದಂಥದ್ದು. ಆಮೇಲೆ ರಾಮ ಕುಟುಂಬದ ಆಚಾರ ವಿಚಾರಗಳನ್ನು ಚೆನ್ನಾಗಿ ಪಾಲಿಸ್ತಾ ಇದ್ದ. ಒಂದು ಕುಟುಂಬ ಚೆನ್ನಾಗಿ ಬಾಳಬೇಕು ಅಂದರೆ ಒಂದಷ್ಟರ ಮಟ್ಟಿಗೆ ಕರ್ಮಕಾಂಡವನ್ನು ಇಟ್ಟುಕೊಳ್ಳಬೇಕು. ಒಂದು ಮನೆ ಎಂದರೆ ಒಂದು ದೇವರ ಮನೆಯೋ, ಒಂದು ದೇವರಿಗೆ ಒಂದು ಮೂಲೆಯೋ ಆದರೂ ಇದ್ದರೆ ಒಳ್ಳೆಯದು. ಆ ದೇವರಿಗೆ ಯಾವುದೋ ಒಂದು ವಿಶಿಷ್ಟವಾದಂಥ ಪರ್ವಾದಿಗಳಲ್ಲಿ ಪೂಜೆ ಪುನಸ್ಕಾರ ಇತ್ಯಾದಿಗಳು ನಡೆಯೋದು ಅದೆಲ್ಲ ಬಹಳ ಮುಖ್ಯ. ಯಾಕೆಂದ್ರೆ ಕುಟುಂಬ ಸದಸ್ಯರು ಸೇರುವುದಕ್ಕೆ ಅದು ಒಂದು ಅನಿವಾರ್ಯವಾದ ಸಂದರ್ಭ ಆಗುತ್ತೆ. ಮಿಕ್ಕಂತೆ ಸೇರುವುದಿಲ್ಲ, ಮಿಕ್ಕಂತೆ ಇಲ್ಲದೇ ಇರತಕ್ಕಂಥ ಒಗ್ಗಟ್ಟು ಆಗಿ ಬಂದುಬಿಡುತ್ತೆ. ಈಗ ಬಿಡಿ, ಪಿಂಡವನ್ನೂ ಹಂಚಿಕೊಂಡು ಬಿಡ್ತಾರೆ, ಬೇರೆ ಬೇರೆ ಶ್ರಾದ್ದಗಳನ್ನೇ ಮಾಡ್ತಾರೆ. ಪಿತೃವರ್ಗ ಅಲ್ಲಿ ಇಲ್ಲಿ ಎಲ್ಲ ಕಡೆಗೂ ಡಬಲ್ ಆಕ್ಟಿಂಗು ಟ್ರಿಪಲ್ ಆಕ್ಟಿಂಗು ಮಾಡಿಕೊಂಡು ಹೋಗಬೇಕಾಗತ್ತೆ. ಶ್ರಾದ್ದಕ್ಕೂ ಕೂಡ ಅಣ್ಣ ತಮ್ಮಂದರು ಸೇರಬಾರದು ಅಂತ ನನಗೇ ಗೊತ್ತಿದ್ದಾರೆ. ತುಂಬಾ ಕಠೋರವಾದ ಕರ್ಮಠಾಚಾರಶೀಲರ ಒಂದು ಮನೆತನ. ಅಲ್ಲಿ 3 ಜನ ಅಣ್ಣ ತಮ್ಮಂದರು ಶ್ರಾದ್ದವನ್ನು ಬೇರೆ ಬೇರೆ ಮಾಡ್ತಾ ಇದ್ದಾರೆ. ಆ ಮಟ್ಟದ ವೈಮನಸ್ಯ ತುಂಬಾ ಕೆಟ್ಟದ್ದು, ಯಾವುದಕ್ಕೂ ಒಳ್ಳೇದಾಗೋದಿಲ್ಲ. ಆ ದಿವಸವನ್ನಾದರೂ ಮರೆತು ನಮಗಾದರೂ ಇವರು ಒಟ್ಟಾಗಲಿ ಅಂತ ಪಿತೃಗಳು ಹಾರೈಸೋದಿಲ್ವಾ? ಅಲ್ಲಿಯೂ ಕೂಡ ಬೇರೆ ಮಾಡಿಕೊಂಡ್ರೆ ಆಗ ಹೇಳ್ತಾರೆ, ವಸುರೂಪದ ಪಿತೃಗಳು ಇವ್ರ ಮನೆಗೆ ಬರೋದು, ಆದಿತ್ಯ ರೂಪದ ಪಿತೃರು ಅವ್ರ ಮನೆಗೆ ಬರೋದು, ರುದ್ರರೂಪದ ಪಿತೃರು ಇವ್ರ ಮನೆಗೆ ಹೋಗೋದು ಅಂತ ಅಲ್ಲೂ 3 ಮಾಡ್ಕೋಬೇಕು. ಪ್ರಯೋಜನವಿಲ್ಲದ್ದು. ಒಟ್ಟಿನಲ್ಲಿ ಸಾಮಾನ್ಯವಾಗಿ ಕುಟುಂಬದಲ್ಲಿ ಈ ರೀತಿಯಾದ ಮತಾಚರಣೆಗಳು ಸಾಮರಸ್ಯವನ್ನು ಕಾಪಾಡುತ್ತವೆ. ರಾಮ ಅದನ್ನು ಶ್ರದ್ಧೆಯಿಂದ ಪಾಲಿಸ್ತಾ ಇದ್ದ.
ಕಾಡಲ್ಲಿದ್ದಾಗ ಒಂದು ಗುಡಿಸಲು ಹಾಕಿದ್ರೆ ಆ ಗುಡಿಸಲಿಗೂ ಅವನು ವಸ್ತುಷ್ಪತಿ ಹೋಮ, ವಾಸ್ತು ಬಲಿಹರಣ ಇವನ್ನೆಲ್ಲ ಮಾಡಿದ್ದ. ಅಂದರೆ ಏನಂತ ತೋರಿಸುತ್ತೆ, ಮನೆ ಚಿಕ್ಕದಾದರೂ ಗೃಹ ಪ್ರವೇಶ ಅನ್ನೋದೊಂದು ಮಾಡಬೇಕಲ್ಲ. ಅದು ಗುಡಿಸಲೇ ಇರಬಹುದು, ಇದನ್ನು ಮನೆ ಅಂತಲ್ಲ ಕರೀತಾರೆ ಅಂದರೆ ಅದು ಮನೆಯೇ, ಅದಕ್ಕೆ ಮಾಡಬೇಕಾದಷ್ಟು ಉಂಟು ಅಂತ. ಮತ್ತೆ ಒಂದು ನೌಕೆ ಹತ್ತಬೇಕಾದ್ರೆ ನೌಕಾರೋಹಣ ಮಂತ್ರ ಹೇಳದ ಅಂತ ವಾಲ್ಮೀಕಿಗಳು ಹೇಳ್ತಾರೆ ಗುಹನ ಒಂದು ಸಂದರ್ಭದಲ್ಲಿ. ಮನೆ ಯಜಮಾನ ಒಂದು ಮಟ್ಟದ ರಿಚುವಲ್ಸ್ ಅನ್ನು ಫಾಲೋ ಮಾಡಿದ್ರೆ ಮಕ್ಕಳಿಗೆ ಅದು ಬರುತ್ತೆ. ಮನೆಯಲ್ಲಿ ಹಿರಿಯರು ಯಾರೂ ಮಾಡದೇ ಇದ್ರೆ ಮಕ್ಕಳಿಗೆ ಎಲ್ಲಿಂದ ಬರಬೇಕು? ನಾನು ಅನೇಕ ಬಾರಿ ಇದೇ ವೇದಿಕೆಯಲ್ಲಿ ಹೇಳಿದ್ದುಂಟು, ಕರ್ಮಕಾಂಡದ ಆಚರಣೆ ತತ್ವಕ್ಕೆ ಉಪಖ್ಯಾಪಕ ಅಂತ, ತತ್ವದ ಒಂದು ಉಪಲಕ್ಷಣ, ಅದರ ಸ್ಮರಣೆಗಾಗಿ ಇರುವಂಥದ್ದು ಅಂತ. ಶೂನ್ಯದಲ್ಲಿ ಬಯಲಿನಲ್ಲಿ ಯಾವುದೂ ಬರೋಕ್ಕೆ ಸಾಧ್ಯ ಇಲ್ಲ, ಏನಾದರೂ ಒಂದಷ್ಟು ಇರಬೇಕು. ಆ ಒಂದಷ್ಟು ಮನೆ ಯಜಮಾನಿನಿಂದ ಆರಂಭ ಆಗಬೇಕು. ಇವನು ಸಂಜೆ ಆದರೆ ಬಾಟ್ಲು ತೆಕ್ಕೊಂಡು ಕೂತ್ಕೊಂಡು ಮಕ್ಕಳಿಗೆ ಭಗವದ್ಗೀತೆ ಓದು ಅಂದರೆ ಎಲ್ಲಿಂದ ಸಾಧ್ಯವಾಗುತ್ತೆ? ಇವನು ಭಗವದ್ಗೀತೆ ಓದ್ತಾ ಇದ್ರೇನೆ ಅವರು ಬಾಟ್ಲು ಹಿಡಿಯುವಂಥ ಕಾಲ. ಹಾಗಿರುವಾಗ ವ್ಯುತ್ಕ್ರಮ ಎಲ್ಲಿಂದಲಾದರೂ ಸಾಧ್ಯವಾದೀತ? ತುಂಬ ಕಷ್ಟ ಇದೆ. ಅದನ್ನು ಆತ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದ. ತಾನು ಆಚರಣೆಗಳನ್ನು ಇವಳನ್ನ ಕಾಪಾಡಿಕೊಂಡು ತನ್ಮೂಲಕ ಮಿಕ್ಕವರಿಗೆ ಆ ಪ್ರಭಾವ ತೋರಿಸ್ತಾ ಇದ್ದ. ಆಮೇಲೆ ಮನೆಯ ಸದಸ್ಯರು ಯಾವುದೊಂದು ಮಾಡಿದ್ರೂ ಅದಕ್ಕೊಂದು ಮೆಚ್ಚುಗೆ ಇರ್ತಾ ಇತ್ತು. ಲಕ್ಷ್ಮಣ ರಾಮನ ಮಾತಿನಂತೆ ಒಂದು ಪರ್ಣಶಾಲೆ ಮಾಡ್ತಾನೆ. ಪರ್ಣಶಾಲೆ ಮಾಡಿದಾಗ ರಾಮ ಎಷ್ಟು ಸಂತೋಷ ಪಡ್ತಾನೆ ಅಂದರೆ, ನನಗೆ ತಂದೆ ಇಲ್ಲ ಅನ್ನುವ ಕೊರತೆಯನ್ನು ತೀರಿಸಿಬಿಟ್ಟಿದ್ದೀಯಪ್ಪ, ಇಂಥ ತಮ್ಮ ನನಗಿದ್ರೆ ಇನ್ನೇನಾಗಬೇಕಾಗಿದೆ ಅಂತಂತಾನೆ. ಭರತನ ಬಗ್ಗೆ ಅಂತೂ ಪ್ರತಿಮಾ ನಾಟಕದಲ್ಲಿ ಭಾಸ ರಾಮನ ಮೂಲಕ ಹೇಳಿಸ್ತಾನೆ, ಬಹಳ ಕಾಲದಿಂದ ನಾನು ಕಷ್ಟಪಟ್ಟು ಸಂಪಾದಿಸಿದ ಕೀರ್ತಿ ಅಂತ ಯಾವುದಿದೆ, ಪಿತೃವಾಕ್ಯ ಪರಿಪಾಲನೆ, ಅದನ್ನು ನೀನು ಭ್ರಾತೃವಾತ್ಸಲ್ಯದ ಭ್ರಾತೃಗೌರವದ ಈ ಒಂದು ಪಾದುಕಾಗ್ರಹಣದ ಮೂಲಕ ಅಷ್ಟನ್ನು ಸೂರೆ ಮಾಡಿಬಿಟ್ಟೆ. ಸುಚಿರೇಣ ಅರ್ಜಿತಂ ಯಶಃ, ಬಹಳ ಕಾಲದಿಂದ ಸಂಪಾದಿಸಿದ್ದು ಅಚರೇಣ ಹಾರಿತಂ, ಸ್ವಲ್ಪ ಕಾಲದಲ್ಲಿ ನೀನು ತೆಗೆದುಕೊಂಡು ಬಿಟ್ಟಿದೀಯಾ, ನೀನು ನನಗಿಂತ ದೊಡ್ಡವನು ಅಂತಂತಾನೆ. ಅಕ್ನಾಲಜಿಂಗ್ ದ ಕ್ವಾಲಿಟೀಸ್, ಅದು ತುಂಬಾ ತುಂಬಾ ಮುಖ್ಯ. ಅಯ್ಯೋ ಮನೆ ಮಟ್ಟಿಗೆ ಇದೆಲ್ಲ ಏನ್ರಿ ಹೇಳುವಂಥದ್ದು ಅಂತ ಮನೆಯಲ್ಲಿಯೇ ಹೇಳಬೇಕು. ಹೊರಗಡೆ ಹೇಳದೇ ಇದ್ರೂ ಯಾರಿಗೆ ಯಾರು ಏನು ಕೊನೆಗಾಲದವರೆಗೂ ಬಾಧ್ಯರಲ್ಲ. ಮನೆಯಲ್ಲಿ ಕೊನೆವರೆಗೂ ಅವರು ಬಾಧ್ಯರಾಗಿರೋದ್ರಿಂದ ಹೇಳಬೇಕು. ಇದು ಮತ್ತೆ ಹೆಂಡತಿ ಹಾಕಿದ ಉಪ್ಪಿನಕಾಯಿ ರುಚಿಯಾಗಿದೆ ಅನ್ನೋದ್ರಿಂದ ಮೊದಲುಗೊಂಡು ಮಗಳು ಹೆಣದಂತ ಸ್ವೆಟ್ರು ಚೆನ್ನಾಗಿದೆ ಅನ್ನೋವರೆಗೂ ಹೇಳ್ತಾ ಇರಬೇಕು. ಆದರೆ ಅದು ಕೃತಕವಾಗುವಂತೆ ಅಲ್ಲ. ಒಂದು ಸಂದರ್ಭ ಬಂದಾಗ ಸಹಜ ಸುಂದರವಾಗಿ ಬರಬೇಕು. ಕೃತಕವಾದಾಗ ಏನೂ ಪ್ರಯೋಜನವಾಗೋದಿಲ್ಲ. ಅದಕ್ಕೋಸ್ಕರ ಒಂದು ಗ್ರೀಟಿಂಗ್ ತಯಾರು ಮಾಡಿ ಕೊಡ್ತೀನಿ ಅಂತಂದ್ರೆ ಅಲ್ಲ, ತಕ್ಷಣ ಭಾವಸ್ಫೂರ್ತಿಯಿಂದ ಬರಬೇಕು, ಆವಾಗ ಚೆನ್ನಾಗಿರುತ್ತೆ. ಬೇರೊಂದು ಕಡೆ ಇದ್ದಾಗ ಗ್ರೀಟಿಂಗು ಪ್ರಯೋಜನಕ್ಕೆ ಬರಬಹುದು, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಅದನ್ನು ಒಂದು ಕೃತಕತೆಯ ಮಟ್ಟದಲ್ಲೇ ಉಳಿಸ್ಕೊಳ್ಳೋ ಸೊಫಿಸ್ಟಿಕೇಶನ್ ಇರಬಾರ್ದು, ನೈಜವಾಗಿ ಬರುವಂಥದ್ದಾಗಬೇಕು. ಆದರೆ ಗುಣಗ್ರಹಣ, ಗುಣ ಸಂಕೀರ್ತನ ಎರಡೂ ಆಗಬೇಕು. ಅವೆರಡೂ ಆಗಬೇಕಾದ್ರೆ ಇವರು ಗುಣವಂತರಾಗಬೇಕಲ್ಲ. ತಾನು ಗುಣವಂತನಾಗದೆ ಬೇರೆಯವರ ಗುಣವನ್ನು ಹೇಗೆ ಗ್ರಹಿಸೋದಕ್ಕೆ ಸಾಧ್ಯವಾಗುತ್ತೆ? ಆ ವಾತ್ಸಲ್ಯವನ್ನ ಅವನು ಮತ್ತೆ ಮತ್ತೆ ತೋರಿಸ್ತಾನೆ, ಮತ್ತೆ ಮತ್ತೆ ಅದನ್ನು ನಾವು ಗಮನಿಸ್ತೀವಿ. ಸೀತೆ ಅವನಿಗೆ ಹೇಳ್ತಾಳೆ, ರಾಕ್ಷಸ ಸಂಹಾರ ನಮಗೆ ಯಾಕೆ ಅಂತ. ಆ ರೀತಿ ಹೇಳುವಾಗ ಅವಳು ಮಾಡುವ ಹದ ನೋಡಿ. ನಿನಗಿದೆಲ್ಲ ಗೊತ್ತಿಲ್ಲ ಅಂತಲ್ಲ, ನಿನಗೆ ತಿಳಿದಿರೋದನ್ನೇ ನಾನು ನೆನಪಿಸಿ ಕೊಡ್ತಾ ಇದ್ದೀನಿ. ಸ್ನೇಹಚ್ಚ ಬಹುಮಾನಚ್ಚ ಸ್ಮಾರಯೇ ನತು ಶಿಕ್ಷೆಯೇ ಅಂತಂದ್ರೆ ಅವನು ಹೇಳ್ತಾನೆ, ಹೌದು ನೀನು ಹೇಳಿರೋದೆಲ್ಲ ತುಂಬಾ ಚೆನ್ನಾಗಿದೆಯಾ, ಇಂಥ ಶೋಭನೀಯವಾದ ಮಾತುಗಳನ್ನು ನೀನಲ್ಲದೆ ಇನ್ಯಾರು ಹೇಳೋದಕ್ಕೆ ಸಾಧ್ಯ, ಹೇಳೋದಕ್ಕೆ ತಾನೇ ನೀನಿರಬೇಕು ಅಂತ ಒಂದಷ್ಟು ಹೇಳಿ ಕಡೆಗೆ ತದ್ವಿರುದ್ಧವಾದದ್ದನ್ನೇ ಮಾಡ್ತಾನೆ. ಆದರೆ ಸೀತೆಗೆ ಅದು ಬೇಜಾರಾಗೋಲ್ಲ. ಒಂದು ಸಂದರ್ಭ ನನಗೆ ನೆನಪಿಗೆ ಬರುತ್ತೆ. ಕೆಲವೊಬ್ಬರ ನಯ ಯಾವ ಥರ ಇರುತ್ತೆ ಅಂತ. ಒಬ್ಬರು ಇಂಟರ್ವ್ಯೂಗೆ ಹೋಗಿದ್ರು ಒಂದು ಇಂಗ್ಲಿಷ್ ಪ್ರೊಫೆಸರ್ ಹುದ್ದೆಗೆ. ಆ ಹುದ್ದೆ ಪೂರ್ವ ನಿಶ್ಚಿತವಾಗಿಬಿಟ್ಟಿತ್ತು ಇನ್ಯಾರಿಗೋ. ಆ ಇಂಟರ್ವ್ಯೂ ಮಾಡುವವರು ಪ್ರಸಿದ್ಧರಾದಂಥ ಇಂಗ್ಲಿಷ್ ಪ್ರೊಫೆಸರ್, ಅದಕ್ಕೂ ಮಿಗಿಲಾಗಿ ಉದ್ದಾಮ ಕನ್ನಡ ಸಾಹಿತಿ. ಅವರು ಇಂಟರ್ವ್ಯೂ ಬೋರ್ಡಲ್ಲಿದ್ದರು. ಆದರೆ ಈ ಇಂಟರ್ವ್ಯೂಗೆ ಹೋದವರು ನನ್ನ ಪರಿಚಿತರು ಸೆಲೆಕ್ಟ್ ಆಗಲಿಲ್ಲ, ಅದು ಇನ್ಯಾರಿಗೋ ಬಂತು. ಆದರೆ ಅವರು ಬೇಜಾರು ಪಟ್ಟುಕೊಂಡಂತೆ ಕಾಣಲಿಲ್ಲ. ಯಾಕೆಂದ್ರೆ ನೋಡಿ, ಅವರು ಎಷ್ಟು ಚೆನ್ನಾಗಿ ಇಂಟರ್ವ್ಯೂ ಕಂಡಕ್ಟ್ ಮಾಡಿದ್ರು. ನನ್ನ ಸಬ್ಜೆಕ್ಟ್ ಅಲ್ಲ ಅವ್ರದ್ದು, ನಾನು ಲಿಂಗ್ವಿಸ್ಟಿಕ್ಸ್ ನೋಡು, ಅವ್ರದ್ದು ಕ್ರಿಟಿಸಿಸಮ್ಮು. ಆದರೆ ನನ್ನ ಸಬ್ಜೆಕ್ಟಿನಲ್ಲಿ ಆ ದಿವಸಕ್ಕಿಂತ ಒಂಚೂರು ಪಾರು ಓದ್ಕೊಂಡು ಬಂದು ಕುತೂಹಲದಿಂದ ಆ ವಿಷಯಗಳನ್ನು ಕೇಳಿದ್ರು. ಕಡೆಗೆ ಇದು ಪೂರ್ವ ನಿಶ್ಚಿತ ಅನ್ನುವ ಸೂಚನೆಯನ್ನು ಕೊಟ್ಟರು. ಸೂಚನೆಯನ್ನು ಕೊಟ್ಟಿದ್ದು ನನಗೆ ಬೇಸರವಾಗದಂತೆ ಇತ್ತು, ಅಷ್ಟು ಚೆನ್ನಾಗಿತ್ತು. ಅವ್ರ ಜೊತೆ ಚೆನ್ನಾಗಿ ಮಾತಾಡಿ ಬಂದಂಥ ಖುಷಿ ಆಯಿತು ನನಗೆ. ಇನ್ನೊಂದು ಕಡೆ ನಾನಿದ್ದೀನಿ ಪ್ರೊಫೆಸರ್ ಆಗಿ, ನನಗೇನು ದೊಡ್ಡ ನಷ್ಟ ಅಲ್ಲ. ಆದರೆ
ಅವ್ರು ಕಂಡಕ್ಟ್ ಮಾಡಿದ ರೀತಿ ನನಗೆ ತುಂಬ ಇಷ್ಟವಾಯಿತು ಅಂತ. ಇದನ್ನು ಠಕ್ಕು ದೌರ್ತ್ಯ ಅಂತ ಏನು ಬೇಕಾದರೂ ಹೇಳಿ, ಅದು ಬೇರೆ ವಿಷಯ. ಆದರೆ ಈ ಮಟ್ಟಕ್ಕೆ ನಡ್ಕೊಂಡ್ರಲ್ಲ, ಆ ಶಿಷ್ಟತೆ ಅನ್ನೋದನ್ನು ಉಳಿಸಿಕೊಂಡ್ರಲ್ಲ, ಅವ್ರಿಗೆ ಯಾವ ಅನಿವಾರ್ಯತೆಗಳಿದ್ವೋ ಅದು ಬೇರೆ ಸಂಗತಿ. ಆದರೆ ಹೊರಟಾಗಿ ಮಾಡಿ ಕಳಿಸ್ಬೋದಾಗಿತ್ತಲ್ಲ. ಇವರೇನು ಕೋರ್ಟು ಕಚೇರಿಗೆ ತಿರುಗುವಂಥ ಸಾಮರ್ಥ್ಯವಂತರು ಅಲ್ಲ, ಆ ಬಗ್ಗೆ ಮನಸ್ಸಿರುವವರು ಅಲ್ಲ, ಇವರು ನನಗೆ ಅನ್ಯಾಯ ಮಾಡುವಂಥ ಬೀದಿ ಬೀದಿ ಹೇಳ್ಕೊಂಡು ತಿರುಗತಕ್ಕಂಥ ಹರಕಬಾಯಿಯವರು ಅಲ್ಲ. ನನ್ನಂತವನಿಗೆ ಹೇಳಿದ್ರೆ ನಾನು 10 ವೇದಿಕೆಯಲ್ಲಿ ಅವ್ರಿಗೆ ಶಾಪ ಹಾಕಿರೋವೆ. ಆದರೆ ಅವ್ರದ್ದು ಆ ರೀತಿಯಾದ ವರ್ತನೆಯೂ ಅಲ್ಲ. ಇಲ್ಲಿ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಎಷ್ಟು ಸೂಕ್ಷ್ಮ ಸ್ವಾರಸ್ಯ ಇರುವಂಥದ್ದು ಅಂತ. ಇದು ವ್ಯಕ್ತಿಗಳು ಬೆಳೆಸಿಕೊಳ್ಳಬೇಕಾದದ್ದು. ಇದರೊಳಗೆ ಏನಿದೆ, ಮಹಾಘನವಾದ ಗುಣ ಇದೆಯಾ ಅಂತ ಅನ್ಬಹುದು. ಆದರೆ ಬಂಡೆಗಳನ್ನ ಬಿಡಿಸದಂತೆ ಜೋಡಿಸೋದಕ್ಕೆ ಮತ್ತೊಂದು ಬಂಡೆ ಕೈನಲ್ಲಿ ಆಗೋಲ್ಲ, ಮರಳಿನ ಕೈನಲ್ಲಾಗತ್ತೆ, ಮಣ್ಣಿನ ಕೈನಲ್ಲಾಗತ್ತೆ. ದೊಡ್ಡ ವಸ್ತುಗಳನ್ನು ಬೆಸೆಯೋದಕ್ಕೆ ಸಣ್ಣ ವಿಷಯಗಳಿಂದಲೇ ಆಗುವಂಥದ್ದು. ಅದು ಬಿಟ್ಟು ದೊಡ್ಡ ವಿಷಯ ಅದಕ್ಕೆ ಆಗೋದಿಲ್ಲ. ಹೀಗಾಗಿ ಆ ಬಿರುಕನ್ನು ಮುಚ್ಚುವಂಥ ಮಣ್ಣಿನ ಕೆಲಸ, ಸಗಣಿ ಕೆಲಸ, ಸಿಮೆಂಟಿನ ಕೆಲಸ ಮಾಡುವಂಥ ಸಣ್ಣ ಪುಟ್ಟ ಮಾತುಗಳು, ಸಣ್ಣ ಪುಟ್ಟ ವರ್ತನೆಗಳು, ಇವು ಕುಟುಂಬವನ್ನು ಚೆನ್ನಾಗಿ ಬೆಸೆಯುತ್ತವೆ ಅನ್ನೋದನ್ನ ರಾಮ ತೋರಿಸಿಕೊಡ್ತಾನೆ. ಆಮೇಲೆ ಬೇರೊಬ್ಬರ ಕುಟುಂಬದಲ್ಲಿ ನಡೆಯುವಂಥ ಒಡಕುಗಳನ್ನು ಒಳ್ಳೆಯ ದೃಷ್ಟಿಯಿಂದ ಗ್ರಹಿಸುತ್ತಲ್ಲ, ಅದನ್ನ ತಪ್ಪಾಗಿ ತಿಳ್ಕೊಳ್ಳೋದಿಲ್ಲ. ಸುಗ್ರೀವನಿಗೆ ವಾಲಿಗೆ ಜಗಳ ಬಂತು. ಹಾಗೆ ಜಗಳ ಬಂದಾಗ ಅವನು ಕೆದಕಿ 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 ಕೇಳಲಿಲ್ಲ, ವೈಮನಸ್ಯ ಬಂತು. ಅದಕ್ಕೆ ಒಂದಷ್ಟು ಕಾರಣ ಸುಗ್ರೀವ ಹೇಳಿದ್ದಾನೆ. ಅದನ್ನ ಪೋಷಣೆ ಮಾಡುವಂತೆ ಕಬಂಧ ಹೇಳಿದ್ದಾನೆ, ಶಬರಿ ಹೇಳಿದ್ದಾಳೆ, ಅಲ್ಲಿಗೆ ಮುಗೀತು. ಅದನ್ನು ಬಿಟ್ಟು ಮತ್ತೆ 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 ಅದನ್ನ ಕೆದಕ್ತಾ ಕೆಣಕ್ತಾ ಕೂತ್ಕೊಳ್ಳೋದಿಲ್ಲ. ಆಮೇಲೆ ಸುಗ್ರೀವನ ಪರವಾಗಿ ತಾನು ಕೆಲಸ ಮಾಡುವಾಗ ವಾಲಿ ಸುಗ್ರೀವರಿಬ್ಬರೂ ಸಮಾನವಾಗಿ ಕಾಣಿಸ್ತಾ ಇದ್ದಿದ್ದರಿಂದ ಗೊತ್ತಾಗದೆ ಬಾಣಪ್ರಯೋಗ ಹೇಗೆ ಅಂತ ತಿಳಿದೇ ಹೋದಾಗ ಸುಗ್ರೀವ ಹಣ್ಣುಗಾಯಿ ನೀರುಗಾಯಾಗಿ ಬಂದು ಬೈದಾಗ ಬಾಯಿ ಮುಚ್ಚಿಕೊಂಡು ಒಪ್ಕೊಳ್ತಾನೆ ಎಲ್ಲವನ್ನ. ಒಂದೇ ಹೇಳ್ತಾನೆ, ಸಾದೃಶ್ಯದಿಂದ ನನಗೆ ಗೊತ್ತಾಗಲಿಲ್ಲ ಅಂತ ಹೇಳ್ತಾನೆ. ಆಮೇಲೆ ತೀರ್ಮಾನ ಮಾಡಿಕೊಂಡು ಗಜಪುಷ್ಪಿ ಮಾಲೆ ಹಾಕಿಸಿ ಕಡೆಗೆ ವಾಲಿಯನ್ನು ಕೊಲ್ತಾನಲ್ಲ. ಯಾವುದೇ ಸಂದರ್ಭದಲ್ಲಿಯೂ ಕೂಡ ವಾಲಿಯನ್ನ ಕುರಿತು ಕೆಟ್ಟ ಕೆಟ್ಟ ಮಾತಾಡೋಲ್ಲ. ವಾಲಿಯನ್ನ ಕೊಂದಿದ್ದರ ಸಮರ್ಥನೆ ಮಾಡಿಕೊಳ್ಳುವಾಗಲೂ ಅಷ್ಟೇ ಮರ್ಯಾದೆಯ ಮಾತುಗಳನ್ನೇ ಆಡ್ತಾನೆ. ಅಂದರೆ ಇನ್ನೊಂದು ಕುಟುಂಬದ ತಗಾದೆಯನ್ನ ತಾನು ಲಾಭಕ್ಕಾಗಿ ಬಳಸ್ಕೊಳ್ತಾ ಇರಲಿಲ್ಲ, ಪ್ರಾಮಾಣಿಕವಾಗಿ ಪ್ರಾಂಜಲವಾದ ವಿಶ್ವಾಸದಿಂದ ನೋಡ್ತಾ ಇದ್ದ. ಆ ಕುಟುಂಬದ ಸದಸ್ಯರೆಲ್ಲರಿಗೂ ಕೂಡ ಅವನು ಆತ್ಮೀಯನಾಗ್ತಾ ಇದ್ದ. ಇದಕ್ಕೆ ದೊಡ್ಡ ನಿದರ್ಶನ, ತಾರೆಗೆ ರಾಮ ಕೆಟ್ಟದ್ದನ್ನು ಮಾಡ್ದ ಅಂತ ಅನ್ನಿಸಲಿಲ್ಲ, ಅಂಗದನಿಗೂ ಅನ್ನಿಸಲಿಲ್ಲ. ಇದು ತುಂಬಾ ಕಷ್ಟ ಇದೆ. ಆ ಇನ್ನೊಬ್ಬರ ಸದಸ್ಯನನ್ನ ಕೊಂದೂ ಕೂಡ ಆ ಕುಟುಂಬಕ್ಕೆ ಆತ್ಮೀಯನಾಗಿರುವುದಿದೆಯಲ್ಲ, ಅದು ಎಷ್ಟು ಕಷ್ಟ. ಇವನ ವರ್ತನೆಯಿಂದಲೇ ಅದಾಗಬೇಕು. ಆ ಕ್ಷಣದಲ್ಲಿ ತಾರೆ ಬೈತಾಳೆ, ರಾಮ ಬೈಸ್ಕೋತಾನೆ ಸುಮ್ಮನೆ. ಆಮೇಲೆ ತಾರೆಗೆ ಯಾವ ಬೇಸರವೂ ಉಳಿಯೋಲ್ಲ. ಅವಳಿಗೆ ಗೊತ್ತಾಗುತ್ತೆ ರಾಮ ಮಾಡಿದ್ದು ಒಳ್ಳೇದಾಯ್ತು ಅಂತ. ಆ ಸೂಚನೆ ನಮಗೆ ಅವಳು ಸುಗ್ರೀವನ ಕೈ ಹಿಡಿದು ಮತ್ತೆ ಹನುಮಂತ ಹಾಗೂ ಲಕ್ಷ್ಮಣ ರಾಮನ ಎಚ್ಚರಿಕೆಯನ್ನು ಹೇಳೋದಕ್ಕೆ ಹೋದಾಗ ಅವಳು ಕುಡಿದು ತತ್ತರಿಸಿ ತೂರಾಡಿಕೊಂಡು ಬರುವುದರೊಳಗೇನೆ ಗೊತ್ತಾಗ್ಬಿಡುತ್ತೆ ಹೌ ಶಿ ಹ್ಯಾಸ್ ಅಕ್ಸೆಪ್ಟೆಡ್ ಆಲ್ ದಿಸ್ ಅಂತನ್ನುವಂಥದ್ದು. ಅಂಗದ ಮುಂದೆ ಸಮುದ್ರ ತೀರದಲ್ಲಿ ಇದನ್ನು ದಾಟೋಕ್ಕಾಗೋಲ್ಲ, ನಮಗೆ ಮುಂದಿನ ಗತಿ ಗೊತ್ತಾಗೋಲ್ಲ, ಸುಗ್ರೀವಾಜ್ಞೆ ಅಂತ 2 ತಿಂಗಳ ಅವಧಿ ಹೇಳಿದ್ದ, ಅದನ್ನು ಮೀರಿಯೂ ನಮಗೆ ಏನೂ ತಿಳಿತಾ ಇಲ್ಲ, ಸೀತೆಯ ಜಾಡು, ನಾವಿನ್ನು ಸಾಯುವುದೇ ಸರಿ, ಅದಕ್ಕೆ ಬದಲಾಗಿ ಇಲ್ಲೇ ಪ್ರಾಯೋಪವೇಶ ಮಾಡೋಣ ಅನ್ನುವ ತೀರ್ಮಾನಕ್ಕೆ ಬಂದು ಸಾಯಲು ಸಿದ್ಧನಾಗುವಾಗ ಹೇಳುತ್ತಾನೆ, ಸುಗ್ರೀವ ನಮ್ಮಪ್ಪನ್ನು ಕೊಲ್ಲಿಸಿಬಿಟ್ಟ, ಇನ್ನು ನನ್ನನ್ನು ಕೊಲಿಸೋದಕ್ಕೆ ಈ ತಂತ್ರ ಅಂತ. ಅದು ವ್ಯಭಿಚಾರಿ ಭಾವ. ಹೀಗೆ ಬಂದು ಹಾಗೆ ಸುಳಿದು ಹೋದದ್ದೇ ಹೊರತು ಸ್ಥಾಯಿ ಅಲ್ಲ. ರಾಮಕಾರ್ಯಕ್ಕಾಗಿ ಅವನು ನಿಂತಿದ್ದ ಅನ್ನೋದಕ್ಕೆ ಅತ್ಯುತ್ತಮವಾದ ಸಾಕ್ಷ್ಯ ಅಂದರೆ ಅಂಗದ ಮುಂದೆ ರಾವಣಾಸುರನ ಬಳಿಗೆ ದೌತ್ಯಕ್ಕಾಗಿ ಹೋಗ್ತಾನೆ. ಅಂಗದ ದೌತ್ಯ ಅಂತ ಬಹಳ ಪ್ರಸಿದ್ಧ, ಅಂಗದ ರಾಯಭಾರ. ಆಗ ರಾವಣ ಪ್ರಲೋಭನೆ ಮಾಡ್ತಾನೆ, ನಿಮ್ಮ ತಂದೆ ನನಗೆ ಸ್ನೇಹಿತ, ನಾವಿಬ್ಬರು ಅಗ್ನಿಸಾಕ್ಷಿಕ ಮೈತ್ರಿ ಮಾಡಿದವರು, ನಿಮ್ಮಪ್ಪನ ಮರೆಯಿಂದ ಕೊಂದಂತ ಆ ನೀಚ ರಾಮ, ಅವನನ್ನ ಕೊಲಿಸಲು ಕಾರಣನಾದಂಥ ಆ ಧೂರ್ತನಾದ ಸುಗ್ರೀವ, ಅವರಿಬ್ಬರೂ ಇರುವ ಪಕ್ಷ ನಿನಗೆ ಯಾಕೆ, ಬಿಟ್ಟು ನನ್ನ ಕಡೆಗೆ ಬಾ ಅಂತ. ಇಲ್ಲ, ಅವರು ಒಳ್ಳೆಯವರು, ಅವ್ರು ಮಾಡಿದ್ದೇನು ಅಂತ ಗೊತ್ತು, ನನ್ನ ತಂದೆ ಹಾಳಾಗಿದ್ದು ಹೇಗೆ ಅನ್ನೋದು ಗೊತ್ತು, ಆ ಥರ ನೀನು ಹಾಳಾಗಬೇಡ ಅಂತ ಎಚ್ಚರಿಸೋಕ್ಕೆ ಬಂದಿರೋದು ಅಂತ ಅಂಗದ ಹೇಳ್ತಾನೆ. ಈ ಮಟ್ಟದಲ್ಲಿ ಒಂದು ಕುಟುಂಬದಲ್ಲಿರೋನು ಮತ್ತೊಂದು ಕುಟುಂಬದ ವೈಮನಸ್ಯವನ್ನ ಲಾಭಕ್ಕಾಗಿ ಬಳಸಿಕೊಳ್ಳದೆ ಅಲ್ಲಿ ಸಾಮರಸ್ಯವನ್ನು ಕಲ್ಪಿಸುವುದು ಅಂದರೆ ಅಲ್ಪ ಸ್ವಲ್ಪದ ಮಾತಾಗೋದಿಲ್ಲ. ರಾಮನಿಗೆ ತನ್ನ ಕುಟುಂಬ ಎಷ್ಟು ಮುಖ್ಯವೋ ಬೇರೆಯವ್ರ ಕುಟುಂಬ ಅಷ್ಟೇ ಮುಖ್ಯ ಅನ್ನೋದು ಗೊತ್ತಾಗುತ್ತೆ. ಹಾಗೆ ಆ ಆಯಾಮಗಳನ್ನು ನಾವು ಕಾಣ್ತೀವಿ. ಮತ್ತೆ ನಾವು
ರಾವಣಾಸುರನಲ್ಲಿಯೂ ರಾಮ ಯಾವ ಥರ ದಯೆ ತೋರಿಸ್ದ ಅಂತ ನೋಡ್ತೀವಿ. ಅವನನ್ನು ಕಾಪಾಡಬೇಕಲ್ವ. ಮೊದಲನೇ ದಿವಸ ಯುದ್ಧಕ್ಕೆ ಬಂದ ರಾವಣ ರಥ, ಕವಚ, ಕುದುರೆ, ಸಾರಥಿ, ಆಯುಧ ಎಲ್ಲವನ್ನೂ ಕಳ್ಕೊಂಡು ಬರಿಗೈಯಲ್ಲಿ ಬರಿಗಾಲಲ್ಲಿ ನಿಂತು ಬಿಡ್ತಾನೆ. ಆಗ ರಾಮ ಹೇಳ್ತಾನೆ, ಇಂದು ಬಳಲಿದ್ದೀಯಾ, ವಿಶ್ರಾಂತಿ ತೆಗೆದುಕೊಂಡು ನಾಳೆ ಬಾ, ಮುಂದೆ ಯುದ್ಧ ಮಾಡೋಣ ಅಂತ. ಅದಕ್ಕೂ ಅವನು ತಿಳ್ಕೊಳ್ಳಿಲ್ಲ, ಹೋಯ್ತಲ್ಲಿಗೆ. ಅದೇ ರೀತಿಯಲ್ಲಿ ಕುಂಭಕರ್ಣಾದಿಗಳ ವಿಭೀಷಣನ ಸ್ನೇಹವನ್ನು ಅವನು ತಪ್ಪಾಗಿ ತಿಳಿಯಲಿಲ್ಲ. ವಿಭೀಷಣ ಕುಂಭಕರ್ಣನನ್ನು ಎದುರಿಸೋಕೆ ಹೋದಾಗ ಕುಂಭಕರ್ಣ ಹೇಳ್ತಾನೆ, ನಾನು ಯುದ್ಧದ ಅಮಲಲ್ಲಿದ್ದಾಗ ಸ್ವಜನ ಪರಿಜನ ಗೊತ್ತಾಗೋದಿಲ್ಲ, ನೀನು ನಮ್ಮೆಲ್ಲರಿಗೂ ಎಳ್ಳು ನೀರು ಕಲ್ಪಿಸಬೇಕಾದವನಪ್ಪ, ನೀನು ಒಳ್ಳೆ ಕೆಲಸ ಮಾಡಿದ್ಯಾ, ನೀನು ದೂರದಲ್ಲಿರು ಅಂತ ಹೇಳ್ತಾನೆ. ಹಾಗೆ ಇವನು ದೀನನಾಗಿ ಅಳತಾ ಒಂದು ಮೂಲೆಯಲ್ಲಿ ಬಂದು ನಿಂತ್ಕೊಂಡು ಬಿಡ್ತಾನೆ ವಿಭೀಷಣ. ಇದನ್ನು ನೋಡಿ ನೀನು ಯುದ್ಧ ಮಾಡದೆ ಕೂತಿಯಲ್ಲ ಅಂತ ರಾಮ ಏನು ಆಕ್ಷೇಪ ಮಾಡೋದಿಲ್ಲ. ಅಂದರೆ ಅವನಿಗೆ ಗೊತ್ತು ಕುಟುಂಬ ಕಲಹದಲ್ಲಿ ಬರುವಂಥ ತೀವ್ರತೆಗಳು ಎಂಥವು ಅಂತ. ಅದಕ್ಕಷ್ಟಕ್ಕೂ ಬೆಲೆ ಕೊಟ್ಟು ವರ್ತಿಸ್ತಾನೆ. ಹೀಗೆ ಕಂಡಾಗ ರಾಮನ ದೊಡ್ಡತನ ಅದೆಷ್ಟು ಸರ್ವತೋಮುಖಿಯಾಗಿ, ಶತಸಹಸ್ರಮುಖಿಯಾಗಿ ಕುಟುಂಬ ಮೌಲ್ಯಗಳನ್ನು ಕಾಪಾಡುವಲ್ಲಿ ಕೆಲಸ ಮಾಡಿದೆ ಅಂತ. ಅದರಿಂದಲೇ ನೋಡಿ ರಾಮನ ಚಿತ್ರಣವನ್ನು ನಾವು ಮಾಡಿಕೊಳ್ಳೋದು ಹಾಗೆ. ರಾಮ ಅಂದರೆ ಒಂಟಿಯಾಗಿ ಬೆಲ್ಲು ಬಾಣ ಹಿಡ್ಕೊಂಡು ನಿಂತ್ಕೊಂಡಿರೋ ಥರ ನಾವೆಂದೂ ಕಲ್ಪಿಸಿಕೊಂಡಿದ್ದೇ ಇಲ್ಲ. ನಮಗೆ ರಾಮ ಅಂತಂದರೆ ಪಟ್ಟಾಭಿರಾಮ, ಗ್ರೂಪ್ ಫೋಟೋದಲ್ಲೇ ಇರುವವನು. ವಾಮೇ ಭೂಮಿಸುತ ಪುರಶ್ಚ ಹನುಮಾನ್ ಅಂತ ಎಲ್ಲ ಇದೆಯಲ್ಲ. ಮುಂದೆ ವಿಭೀಷಣ, ಇತ್ತ ಕಡೆ ಸುಗ್ರೀವ, ಆ ಕಡೆ ಅಂಗದ, ಈ ಕಡೆಗೆ ಶತಾನಂದ, ಮತ್ತೆ ವಿಶ್ವಾಮಿತ್ರ, ಮೇಲೆ ವಸಿಷ್ಠ, ಅವನ ಮಗ ಸುಯಜ್ಞ, ಇತ್ತ ಕಡೆಯಲ್ಲಿ ಜನಕ, ಆ ಕಡೆಯಲ್ಲಿ ಲಕ್ಷ್ಮಣ, ಈ ಕಡೆಯಲ್ಲಿ ಭರತ, ಇನ್ನೊಂದು ಕಡೆ ಶತ್ರುಘ್ನ. ಲಕ್ಷ್ಮಣ ಮತ್ತು ಶತ್ರುಘ್ನರು ಚಾಮರ ಬೀಸ್ತಾ ಇದ್ರೆ, ಭರತ ಶ್ವೇತಛತ್ರವನ್ನು ಹಿಡಿದಿದ್ದಾನೆ, ಹನುಮಂತ ಪಾದಸೇವೆಯನ್ನು ಮಾಡ್ತಾ ಇದ್ದಾನೆ, ಎಡಗಡೆಯಲ್ಲಿ ಸೀತೆ ಕೂತಿದ್ದಾಳೆ, ಅತ್ತ ಕಡೆ ಅಂತಃಪುರದ ಕಟಾಂಜನದಿಂದ ತಾಯಂದ್ರ ಮೂವರು ನೋಡಿ ಆಶೀರ್ವಾದ ಮಾಡ್ತಾ ಇದ್ದಾರೆ. ಇತ್ತ ಕಡೆಗೆ 3 ಜನ ಮಾಂಡವಿ, ಶ್ರುತಿಕೀರ್ತಿ, ಊರ್ಮಿಳೆ ಆರತಿ ತಟ್ಟೆ ಹಿಡಿದಿದ್ದಾರೆ. ಮುಂದೆ ಎಲ್ಲ ಪ್ರಜಾನೀಕ. ಈ ಗ್ರೂಪ್ ಫೋಟೋನೇ ನಮ್ಮ ಕಲ್ಪನೆ ಬರುವುದು. ಇಂಗ್ಲಿಷ್ ಸಿನಿಮಾಗಳಲ್ಲಿ ಯಾವತ್ತೂ ಗ್ರೂಪ್ ಫೋಟೋ ಇರೋಲ್ಲ. ನಮ್ಮ ದೇಶದ ಸಿನಿಮಾಗಳಲ್ಲಿಯೇ ಗ್ರೂಪ್ ಫೋಟೋ ಕಡೆಯಲ್ಲಿ ಶುಭಂ ಅಂತ ಬರುವಂಥದ್ದು. ಅಂದರೆ ರಾಮ ಆ ಒಂದು ಕೌಟುಂಬಿಕ ಆಯಾಮನ್ನ ತನ್ನ ಇಡೀ ವರ್ತನೆಯಲ್ಲಿ ಮಾತ್ರವಲ್ಲದೆ ವಾಲ್ಮೀಕಿ ರಾಮಾಯಣದಲ್ಲಿ ಕೂಡ ಕಲ್ಪಿಸಿರುವಂಥದ್ದನ್ನು ಕಾಣ್ತೀವಿ. ನಮ್ಮ ದೇಶದ್ದು ದೊಡ್ಡದಾಗಿರುವ ಮೌಲ್ಯ ಕುಟುಂಬ ಅಂತಂದ್ವಿ. ಈ ಹೊತ್ತು ಅದಕ್ಕೂ ಕೂಡ ಸಂಚಕಾರ ಬಂದುಬಿಟ್ಟಿದೆ. ಹೀಗೆ ಸಂಚಕಾರ ಬಂದಿದ್ದಾಗ ರಾಮನ ಚಿಂತನೆ, ರಾಮಾಯಣದ ಆಲೋಡನೆ ನಮಗೆ ತುಂಬ ತುಂಬ ವಿಶೇಷವಾಗಿ ಪ್ರಯೋಜನಕಾರಿಯಾಗುತ್ತದೆ ಅಂತ ಅನಿಸುತ್ತೆ. ರಾಮನಾಗಲಿ, ಶಿವನಾಗಲಿ, ಕೃಷ್ಣನಾಗಲಿ ಇವರಲ್ಲಿ ಸಾಮಾನ್ಯವಾಗಿ ಕಾಣುವಂಥ ಧಾತು ಏನೆಂದರೆ ನಿಸ್ಪೃಹರು ಜ್ಞಾನಿಗಳು ಆಗಿದ್ದವರು. ನಿಸ್ಪೃಹನು ಜ್ಞಾನಿಯು ಬಲಶಾಲಿಯೂ ಆದವನು. ಏನು ಮಾಡಿದ್ರೂ ತಪ್ಪಿಲ್ಲ, ಮಾಡಿದ್ದೆಲ್ಲ ಸರಿ. ಶಿವನಾದರೂ ಅಷ್ಟೇ ನಿಸ್ಪೃಹ, ಯಾವ ಸ್ವಾರ್ಥವೂ ಇಲ್ಲ. ನಿಸ್ವಾರ್ಥಿಯಾದ ಸಶಕ್ತ ಜ್ಞಾನಿ ಅವನಿದ್ದಾನೆ. ಬಾಹು ಬುದ್ಧಿಬಲ ಎರಡೂ ಇರತಕ್ಕಂಥ ಜ್ಞಾನಿ ಏನು ಮಾಡಿದ್ರೂ ಸರಿ ಎನ್ನುವುದನ್ನು ತೋರ್ಪಡಿಸುವಂತಿದೆ. ಹಾಗಾಗಿ ರಾಮನ, ಕೃಷ್ಣನ ಅಥವಾ ಶಿವನ ಯಾರ ವರ್ತನೆಯಲ್ಲಿ ನಮಗೆ ಏರುಪೇರು ಕಂಡಿದೆ, ಇದು ತಪ್ಪು ಅದು ತಪ್ಪು ಅಂದರೆ ಇಲ್ಲಿ ನಮಗೆ ಕಾಣಬೇಕಾದ ಮೌಲ್ಯ. ಅವರಿಗೆ ಯಾವ ಸ್ವಾರ್ಥವೂ ಇರಲಿಲ್ಲ. ನೋಡಿ, ರಾಮನಂತವನಿಗೂ ಕೆಲವೊಮ್ಮೆ ಕುಟುಂಬದ ಒತ್ತಡಗಳಲ್ಲಿ ತನ್ನನ್ನು ತಾನು ಜಸ್ಟಿಫೈ ಮಾಡಿಕೊಳ್ಳುವಂಥ, ತನ್ನನ್ನು ತಾನು ಡಿಫೆಂಡ್ ಮಾಡಿಕೊಳ್ಳುವಂಥ ಸ್ಥಿತಿ ಬಂದ್ಬಿಡುತ್ತೆ. ಒನ್ ಮೇ ಹ್ಯಾವ್ ಟು ಪ್ರೂವ್ ಹಿಸ್ ಪಾಯಿಂಟ್ ಅಂತೀವಲ್ಲ, ಆ ರೀತಿಯಾದ ಸ್ಥಿತಿ ಇರುತ್ತೆ. ಹಾಗೆ ಸ್ಥಿತಿ ಇದ್ದರೂ ಕೂಡ ಅದನ್ನು ತಪ್ಪಾಗಿ ತೆಗೆದುಕೊಳ್ಳುವಂತಿಲ್ಲ. ರೈಟ್ ಸ್ಪಿರಿಟ್ ಅಲ್ಲಿ ತೆಗೆದುಕೊಳ್ಳಬೇಕು. ಕೇಳ್ತಾಳೆ, ನೀನಿಷ್ಟು ಅನುಮಾನಿಸ್ತಾ ಇದೆಯಲ್ಲ ವನವಾಸಕ್ಕೆ ಅನ್ನುವಂಥ ಮಾತನ್ನ ಆಡ್ತಾಳೆ ಕೈಕೇಯಿ. ಕಾರಣ ಅವನು ತಂದೆಯ ಮೂರ್ಛೆ ಜಾಗೃತವಾಗಲಿ ಮತ್ತು ಸ್ವಲ್ಪ ಸನ್ನಿವೇಶ ತಿಳಿಯಾಗಲಿ ಅಂತೆಲ್ಲ ಕಾಯ್ತಿರ್ತಾನೆ. ಅದನ್ನು ತಪ್ಪಾಗಿ ತಿಳ್ಕೊಳ್ತಾಳೆ, ಇವನು ರಾಜ್ಯಲೋಭಿಯಾಗಿದ್ದಾನೆ ಅಂತ ಕೈಕೇಯಿ. ಆಗ ರಾಮ ಸ್ಪಷ್ಟವಾಗಿ ಹೇಳ್ತಾನೆ, ನಾಹಮರ್ಥಪರೋ ದೇವಿ ಲೋಕಮವಸ್ತು ಮುತ್ಸಹೆ ವಿದ್ಧಿಮಾಂ ಋಷಿಭಿಸ್ತುಲ್ಯಂ ಕೇವಲಂ ಧರ್ಮಮಾಸ್ಥಿತಂ. ನಾನು ದುಡ್ಡು ಕಾಸಿಗೆ ಮರುಳಾಗುವ ಮನುಷ್ಯ ಅಲ್ಲಮ್ಮ, ನಾನು ಧರ್ಮಕ್ಕೇ ನೆಲೆ ನಿಂತವನು, ಋಷಿಗಳ ಸಮಾನ ಅಂತ ನನ್ನ ತಿಳುಕು ಅನ್ನುವ ಮಾತನ್ನು ಹೇಳ್ತಾನೆ. ಹಾಗೆಯೇ ಇವನ ಹಿಂದೆ 14 ವರ್ಷದ ಜೀವನಕ್ಕೆ, ಸುಖ ಜೀವನಕ್ಕೆ ಬೇಕಾಗಿರುವ ಎಲ್ಲ ಸಾಮಗ್ರಿಯೂ ಹೋಗಲಿ, ಎಲ್ಲ ಸಂಭಾರವೂ ಹೋಗಲಿ ಅಂತ ದಶರಥ ಹೇಳಿದ್ರೆ ಕೇಳ್ತಾಳೆ, ಇದೇನು ಇವನು ಹಿಂದೆ ಎಲ್ಲ ಕಳಿಸಿಬಿಟ್ಟು ನಮ್ಮನ್ನ ಖಾಲಿ ಹೆಂಡದ ಬುರುಡೆ ತರಹ ಏನು ಇಲ್ಲದೆ ಇರುವ ರಾಜ್ಯನ ಉಳಿಸ್ತಾ ಇದೆಯಾ ಅಂತ ಕೈಕೇಯಿ ದಶರಥನ್ನ. ಆಗ ರಾಮ ಹೇಳ್ತಾನೆ, ನನಗೆ ಯಾವುದು ಬೇಕಿಲ್ಲ, ಒಂದು ಗುದ್ದಲಿ ಒಂದು ಬುಟ್ಟಿ ಇಷ್ಟೇ ಸಾಕು. ಖನಿತ್ರಂ ಪಿಟಕಂಚೋಬೆ ಸಮಾನೈತ ಸತ್ವರಂ ಅನ್ನುವ ಮಾತನ್ನು ಹೇಳ್ತಾನೆ. ಯಾವ ಒಂದು ಸೀನಿನ ಕ್ರಿಯೇಟ್ ಮಾಡುವಂಥ ಸಂದರ್ಭ ಬಂದರೂ ಅದನ್ನು ಪ್ರೊಲಾಂಗ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ನಾರು ಬಟ್ಟೆಯನ್ನು ಉಟ್ಟುಕೊಳ್ಳೋದು ಹೇಗೆ ಅಂತ ಗೊತ್ತಿಲ್ಲದೆ ಬಲೆಯನ್ನು ಕಂಡ
ಹೆಣ್ಣು ಜಿಂಕಿಯಂತೆ ಸೀತೆ ಹರಿಣೀವಾಗು ರಾಮಿವ ಒದ್ದಾಡ್ತಾ ಇದ್ರೆ ತಾನು ಅವಳ ರೇಷ್ಮೆ ಸೀರೆ ಮೇಲೆ ಅದನ್ನು ಸುತ್ತಿ ಬಾ ಇನ್ನು ಹೋಗೋಣ, ಇದು ಗೊತ್ತಿಲ್ಲ ಅಂತ ದೊಡ್ಡ ದುಃಖ, ಮತ್ತೆಲ್ಲರೂ ಅಳುವುದು, ಅದೆಲ್ಲ ಆಗುವುದು ಬೇಡ ಅಂತ. ಹೀಗೆ ವಿಷಮ ಸನ್ನಿವೇಶಗಳನ್ನು ತನ್ನ ಉದಾರತೆಯ ಪ್ರಾಮಾಣಿಕತೆಯ ನಯದಿಂದ ದಾಟಿಸ್ತಾ ಇದ್ದನಲ್ಲ, ಅದು ಬಹಳ ಬಹಳ ದೊಡ್ಡದು. ಇಂತಹ ಮಹನೀಯತೆಯ ರಾಮ ಕುಟುಂಬ ಸಾಮರಸ್ಯವಾಗಿ ನಿಂತಿರೋದ್ರೊಳಗೆ ಯಾವ ಆಶ್ಚರ್ಯವೂ ಇಲ್ಲ. ಆದರೆ ಇವನ ಕೌಟುಂಬಿಕ ಸಾಮರಸ್ಯ ರಾಷ್ಟ್ರ ಜೀವನಕ್ಕೂ ಪಥ್ಯವಾಗಿತ್ತು. ಮತ್ತು ಈ ಕೌಟುಂಬಿಕ ಸಾಮರಸ್ಯದ ಮೂಲ ಕೇಂದ್ರ ವ್ಯಕ್ತಿತ್ವದ ನೈರ್ಮಲ್ಯದಲ್ಲಿ, ವ್ಯಕ್ತಿತ್ವದ ನೈರ್ಭರ್ಯದಲ್ಲಿ, ತುಂಬುತನದಲ್ಲಿ ಇತ್ತು ಅಂತ ಗೊತ್ತಾಗುತ್ತೆ. ಹೀಗೆ ಮುಂದಿನ ಕೃಷ್ಣ, ಮೊದಲಿನ ಶಿವ, ಇವರಿಬ್ಬರಿಗೆ ಸೇತುಭೂತವಾಗಿರ್ತಕ್ಕಂಥವನು ಶ್ರೀರಾಮಚಂದ್ರ. ನಾಡದ್ದು ಗುರುವಾರ ಕೃಷ್ಣನ ಬಗೆಗೆ ನೋಡೋಣ. ನಮಸ್ಕಾರ.